ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ದಿಸ್ ಅರ್ತ್ ಈಸ್ ಪೀಸ್ ಆಫ್ ಅರ್ತ್. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಕರೆಕ್ಟ್ ಸರ್. ಏನಂದ್ರೆ ಆದಾಯ ಮೈನಸ್ ಏನಿದೆ ಖರ್ಚಲ್ಲ, ಉಳಿತಾಯ. ನೀವು ಉಳಿತಾಯ ಎಷ್ಟು ಮಾಡಬೇಕು ಅನ್ನೋದು ಮೊದಲೇ ನಿರ್ಧಾರ ಮಾಡ್ಕೋಬೇಕು. ಈಸ್ ಈಕ್ವಲ್ ಟು ಏನಿರುತ್ತೆ ಅದು ಖರ್ಚು. ನಮ್ಮಲ್ಲಿ ಅದು ಡೆಫಿನೇಷನ್ಗಳು ಗೊತ್ತಿಲ್ಲ. ಪುವರ್, ಲೋವರ್ ಮಿಡಲ್ ಕ್ಲಾಸು, ಅಪ್ಪರ್ ಮಿಡಲ್ ಕ್ಲಾಸು, ಹೈಯರ್ ಮಿಡಲ್ ಕ್ಲಾಸು, ರಿಚ್ಚು, ಕ್ರೀಮ್ ಅದೆಲ್ಲ ಕ್ರೀಮ್. ಫ್ರೀಕ್ವೆನ್ಸಿ ಕರೆಕ್ಟಾಗಿ ನೀವು ಟ್ಯೂನ್ ಆಗಬೇಕು. ತರಂಗಾಂತರಗಳು ಎಲ್ಲೋ ಇದ್ದೇ ಇದೆ. ನಾನು ಯಾವಾಗಲೂ ಅದೇ ಹೇಳೋದು, ಎಲ್ಲ ಕಡೆ ಹಣ ಇದೆ. ನನ್ನ ಕಣ್ಗಂತೂ ಅಟ್ಲೀಸ್ಟ್ ಎಲ್ಲ ಕಡೆ ದುಡ್ಡೇ ಕಾಣುತ್ತೆ. ನೀವು ಆ ಫ್ರೀಕ್ವೆನ್ಸಿ ಸೆಟ್ ಮಾಡ್ಕೊಂಡಿಲ್ಲ ಅಂದರೆ ಅದು ನಿಮಗೆ ಹೇಗೆ ಬರುತ್ತೆ? ಬಿಕಾಸ್ ಆಫ್ ದಿಸ್ ರೀಸನ್ ಐ ಫೇಲ್ಡ್ ಮಗು. ನಾನು ಸೋತೆ. ಯಾಕೆ ಸೋತೆ ಅಂದರೆ ನಾನು ತಪ್ಪು ಮಾಡಿದೆ. ಮುಕ್ತವಾಗಿ ಮಾತಾಡಿ. ಇವತ್ತು ಏನಾಗಿದೆ ಗೊತ್ತಾ? ಅಪ್ಪ ತುಂಬ ದುಡ್ಡಿರೋರು ಒಂದು ತಪ್ಪು ಮಾಡ್ತಾ ಇದ್ದಾರೆ. ಸೋ ಕಾಲ್ಡ್ ಮಿಡ್ಲ್ ಕ್ಲಾಸ್ ಅಂತಿದೆಯಲ್ಲ, ಅದು ಕೂಡ ಕೂತು ಮಾತಾಡಬೇಕು. ಸರ್, ಯಾವಾಗಲೇ ನೀವು ಹೇಳಿದ್ರಲ್ಲ 15% ಇನ್ವೆಸ್ಟ್ ಮಾಡ್ತಾ ಬಂದರೆ ಅಫ್ಕೋರ್ಸ್ ಆ ವಯಸ್ಸಲ್ಲಿ ಆ ಏಜ್ ಅವರು ಅಷ್ಟು ಟೈಮ್ ಇದೆ ಅವನಿಗೆ. 15% ಇನ್ವೆಸ್ಟ್ ಮಾಡ್ತಾ ಬಂದರೆ ಈ ಕ್ಯಾನ್ ಈಸಿಲಿ ಗೆಟ್ ಒನ್ ಕ್ರೋರ್ ಅಂತ. ಸೊ ಅದಕ್ಕೆ ಮ್ಯೂಚುವಲ್ ಫಂಡ್ಸ್ ಒಂದೇನೋ ಅವ್ರು ಬೇರೆ ಬೇರೆ ಏನೇನು ಮಾಡ್ಬೋದು ಅವರು. ನಮಸ್ಕಾರ ರಂಗಸ್ವಾಮಿ ಮೂಕನಹಳ್ಳಿ ಅವರೇ, ವೆಲ್ಕಮ್ ಟು ಅವರ್ ಶೋ. ನಮಸ್ಕಾರ, ಹೇಗಿದ್ದೀರಾ? ಧನ್ಯವಾದಗಳು. ನಾನು ಫ್ಯಾಂಟಾಸ್ಟಿಕ್. ಪ್ರತಿ ಕ್ಷಣನೂ ಖುಷಿಯಾಗಿರ್ತೀನಿ. ಎಸ್, ಅದು ಹೇಗೆ? ಏನಿಲ್ಲ, ಅದು ಬದುಕು ಅಂದ್ರೆ ಹಂಗೆ ಅಲ್ವಾ. ಮುಂದಿನ ಕ್ಷಣ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಬದುಕಿರೋದೇ ಈ ಕ್ಷಣದಲ್ಲಿ. ಪ್ರತಿ ಕ್ಷಣನೂ ನಾವು ಆಸ್ವಾದನೆ ಮಾಡ್ಬಿಡ್ಬೇಕು. ಯಾಕಂದ್ರೆ ನಾವು ಎಷ್ಟೇ ಕಷ್ಟಪಟ್ರು ನಿನ್ನೆಯ ನಮ್ಮ ಬದುಕನ್ನ ತಿದ್ದಕ್ಕಾಗಲ್ಲ. ನಾಳೆಯ ಬದುಕೇನಿದೆ ಗೊತ್ತಾಗಲ್ಲ. ಎಷ್ಟೇ ನೀವು ಪ್ರಯತ್ನ ಪಟ್ಟು ನಾಳೆ ಏನು ಅಂತ ನೋಡಕ್ ಹೋದ್ರೆ ಕತ್ತು ನೋವು ಬರುತ್ತೆ ಹೊರತು ನಾಳೆ ತನ್ನ ಗುಟ್ಟನ್ನ ಬಿಟ್ಕೊಡಲ್ಲ. ಅದೇ ಬದುಕಿನ ಬ್ಯೂಟಿ. ಬದುಕು ಸುಂದರ ಆಗಿರೋದೇ ತನ್ನ ಆ ಗುಟ್ಟುಗಳು ರಹಸ್ಯನ ಬಿಟ್ಕೊಡದೆ ಇರೋ ಕಾರಣಕ್ಕೆ. ನಾಳೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಟ್ಟಿದ್ರೆ ಪ್ರಾಬಬ್ಲಿ ನೀವು ಇಷ್ಟು ಖುಷಿಯಾಗಿ ಇರ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಈ ಕ್ಷಣನ ಆಸ್ವಾದನೆ ಮಾಡೋದು. ನಿಮ್ ಜೊತೆ ಕೂತಿದ್ದೀನಿ, ಮಾತಾಡ್ತಾ ಇದ್ದೀನಿ, ಇದಕ್ಕಿಂತ ಖುಷಿ ಇನ್ನೇನಿರಕ್ ಸಾಧ್ಯ ಅಲ್ವಾ? ಹಾಗಾಗಿ ಹೇಳ್ದೆ, ಹೌದು ಖುಷಿಯಾಗಿದ್ದೀನಿ. ಪ್ರತಿ ಕ್ಷಣ ಯಾವಾಗ ಕೇಳಿದ್ರು ನನ್ನ ಉತ್ತರ ಇದೇ ಆಗಿರುತ್ತೆ. ಕರೆಕ್ಟ್ ಸರ್. ಇದು ಥಿಂಕಿಂಗ್ ಇಟ್ಸ್ ರಿಯಲಿ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲರೂ ಬದುಕಬೇಕಾಗಿರೋದೇ ಅವಾಗ. ಆ ಕ್ಷಣನ ಎಂಜಾಯ್ ಮಾಡ್ತಾ ಬದುಕ್ಬಿಟ್ರೆ ನಿಮ್ಗೆ ಏನೋ ಬೇಕು ಅಂತ ಅನ್ಸಲ್ಲ, ಅಥವಾ ವಿಲ್ ನಾಟ್ ಗೊತ್ತಾಗಲ್ಲ. ಖಂಡಿತ. ಅದೇ ಏನ್ ಗೊತ್ತಾ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಏನಂದ್ರೆ ಹೊಸದಾಗಿ ನಾನೇನು ಹೇಳ್ತಾ ಇಲ್ಲ ಇದನ್ನ. ಈ ಕ್ಷಣದಲ್ಲಿ ಬದುಕಿ ಅಂತ ಮಹನೀಯರು ಬಹಳಷ್ಟು ಮಹನೀಯರು ಈಗಾಗಲೇ ಹೋಗ್ಬಿಟ್ಟಿದ್ದಾರೆ. ಈಗ ನಮ್ದು ಏನ್ ಗೊತ್ತಾ, ಇರೋದನ್ನ ಪಾಲಿಸ್ಕೊಂಡು ಹೋಗೋದು ಅಷ್ಟೇ ನಮ್ಮ ಕೈಲಿರೋದು. ಹೇಳಿದಾರೆ ಅವರು, ಇವತ್ತು ಈ ಕ್ಷಣದಲ್ಲೇ ಬದುಕಿರೋದು, ನಾಳೆ ಅಂದ್ರೆ ಮನೆ ಹಾಳು ಅಂತ ಹೇಳ್ಬಿಟ್ರು. ಹೌದು, ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ. ಕರೆಕ್ಟ್. ನಮ್ಮಲ್ಲಿ ತಪ್ಪಿದೆ. ಹೌದು, ಎಲ್ಲ ಹೋಗ್ಬಿಟ್ಟಿದ್ದಾರೆ, ಎಲ್ಲ ಹೇಳಿದರೆ ನಾವು ಅದನ್ನ ಅರ್ಥ ಮಾಡ್ಕೊಂಡು ಪಾಲಿಸ್ತಾ ಇಲ್ಲ. ಹಾಗಾಗಿ ನಮ್ಗೆ ಏನ್ ಹೇಳ್ತಾರೆ, ಕೋಪ, ತಾಪ, ದ್ವೇಷ, ಅಸಹನೆ, ಆಮೇಲೆ ಇವೇನೋ ಬೇಸರ ಎಲ್ಲ ಶುರು. ನಮ್ಮಲ್ಲಿ ಯಾವಾಗ ಬೇಸರ ಇರುತ್ತೆ ಇಡೀ ಜಗತ್ತು ನಮ್ಗೆ ರಣರಂಗ ಅನ್ನೋಕ್ ಶುರು ಆಗುತ್ತೆ. ನಾವು ಖುಷಿಯಾಗಿದ್ದಾಗ ಕ್ಷಣಿಕ, ಆ ಬೇಸರನು ಕ್ಷಣಿಕ. ಎಲ್ಲವೂ ಕ್ಷಣಿಕವೇ, ಎಲ್ಲವೂ ಕ್ಷಣಿಕ, ಎಲ್ಲವೂ ನಶ್ವರ. ಆದ್ರೆ ಆ ಸತ್ಯನ ಅರಿತುಕೊಂಡು ಅದರಲ್ಲಿ ಬೆರೆತು ಬದುಕ್ತಿವಲ್ಲ, ನಮ್ಮಿಂದ ಏನಾಗುತ್ತೋ ಇನ್ನೊಂದು ಸುಖನೋ ಸಂತೋಷನ ಇನ್ನೊಬ್ರಿಗೆ ಹಂಚುತ್ತೀವಲ್ಲ, ಅದೇ ಬ್ಯೂಟಿ, ಅದೇ ಮಜಾ. ಸರ್, ಯಾವಾಗಲೇ ನೀವು ಹೇಳಿದ್ರಲ್ಲ 15% ಇನ್ವೆಸ್ಟ್ ಮಾಡ್ತಾ ಬಂದರೆ ಅಫ್ಕೋರ್ಸ್ ಆ ವಯಸ್ಸಲ್ಲಿ ಆ ಏಜ್ ಅವರು ಅಷ್ಟು ಟೈಮ್ ಇದೆ ಅವನಿಗೆ. 15% ಇನ್ವೆಸ್ಟ್ ಮಾಡ್ತಾ ಬಂದರೆ ಈ ಕ್ಯಾನ್ ಈಸಿಲಿ ಗೆಟ್ ಒನ್ ಕ್ರೋರ್ ಅಂತ. ಸೊ ಅದಕ್ಕೆ ಮ್ಯೂಚುವಲ್ ಫಂಡ್ಸ್ ಒಂದೇನೋ ಅವ್ರು ಬೇರೆ ಬೇರೆ ಏನೇನು ಮಾಡ್ಬೋದು ಅವರು ಅಂತ ತುಂಬ ಇದೆ. ನಾನು ಹೇಳಿದ್ನಲ್ಲ, ನಾನು ಇವತ್ತಿನ ದಿನ ಏನಾಗಿದೆ ಗೊತ್ತಾ, 1960s 70s ಅಮೆರಿಕಾದಲ್ಲಿ ಪಾಪ್ ಕಲ್ಚರ್ ಯಾವ ಮಟ್ಟಕ್ಕೆ ಫೇಮಸ್ಸು ಅಂತಂದ್ರೆ ಹುಚ್ಚೆದ್ದು ಕುಣಿಯೋದು ಅವತ್ತಿನ ಜನತೆ. ಯುವ ಜನತೆ ಅಂತ ಏನ್ ಹೇಳ್ತಾರೆ, ಇವತ್ತು ಅವ್ರನ್ನ ಬೂಮರ್ ಅಂತೀವಿ ನಾವು. ಅವತ್ತಿಗೆ ಯುವ ಜನತೆ ಅದು ಏನು ಹುಚ್ಚೆದ್ದು ಕುಣಿಯೋದು ಈ ಪಾಪ್ಗೆ. ಪಾಪ್ ಕಲ್ಚರು ಆ ಮಟ್ಟದಲ್ಲ, ಅದು ಇಂಡಿಯಾಗೂ ಬಂತು. ಹಿಪ್ಪಿ ಥರ ಮಾಡೋದು, ಇದು ಮಾಡೋದು, ಅದೆಲ್ಲ ಒಂದು ಹುಚ್ಚುಚ್ಚು. ಇವತ್ತು ನಮ್ಮ ದೇಶದಲ್ಲಿ ಏನಂತಂದರೆ ಕ್ರಿಪ್ಟೋ. ಹುಡುಗರೆಲ್ಲರೂ ಮೊಬೈಲ್ಗಳಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ ಕ್ರಿಪ್ಟೋ, ಆಮೇಲೆ ಡೇ ಟ್ರೇಡಿಂಗು. ಎಲ್ಲರಿಗೂ ಹೇಳ್ದಿಲ್ಲ, ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ರಜನಿಕಾಂತ್ ಆಗ್ಬಿಟ್ರು. ಎಲ್ಲರೂ ತಲೈವ ಅಂತ ಬಂದು ನಮಸ್ಕಾರ ಮಾಡೋದು. 10x ಬೇಕು ಎಲ್ಲರಿಗೂ. ಸಾಧ್ಯ ಇದೆಯಾ? ನಾನು ಈಗಲೇ ಹೇಳಿದೆ, ಬೆಳಗ್ಗೆ ತಿಂದೊಂದು ತಿಂಡಿ ಅರ್ಗಕ್ಕೆ 4-5 ಗಂಟೆ ಬೇಕು.
ಅಲ್ವಾ? ಆದರೆ ನಮ್ಮಲ್ಲಿ ಏನಾಗುತ್ತೆ, ಬೇರೆ ಬೇರೆ ಇದು ಮಾಡ್ತಾರೆ. ಸೊ ಅದು ಬೇಡ. ನೀವು ಷೇರು ಮಾರ್ಕೆಟಲ್ಲಿ ಹೂಡಿಕೆ ಮಾಡೋಕ್ಕೆ ಶುರು ಮಾಡಿ. ಎಷ್ಟು ಸಾಧ್ಯ ಅಷ್ಟನ್ನು ಮಾಡಿ, ಆಯ್ತಾ? ಮ್ಯೂಚುವಲ್ ಫಂಡ್ಸು ಅದನ್ನು ಮಾಡಿ. ಆಮೇಲೆ ಇವತ್ತು ಪೀರ್ ಟು ಪೀರ್ ಲೆಂಡಿಂಗ್ ಅಂತಿದೆ, ಲೆಂಡಿಂಗ್ ಇದೆ, ಅದರಲ್ಲೂ ಇನ್ವೆಸ್ಟ್ ಮಾಡ್ಬೋದು ನೀವು ಆ ರೀತಿ ಬೇಕು. ಆಮೇಲೆ ಸಣ್ಣದು ಇವತ್ತೇನಂತಂದ್ರೆ ಕಾರ್ಪೊರೇಟ್ ಬಾಂಡಿಂಗ್ ಇದೆ, ಗೋಲ್ಡ್ ಬಾಂಡ್ಸ್ಗಳಿದೆ, ಹತ್ತಾರು ದಾರಿಗಳಿದೆ. ಇವತ್ತು ಬ್ಯಾಂಕ್ನ ಬಿಟ್ಟು ಹೊರತುಪಡಿಸಿ ನಿಮಗೆ ಅದಕ್ಕಿಂತ ಹೆಚ್ಚಿನ ಹಣ ನೀಡುವಂಥದ್ದು, ರಿಟರ್ನ್ಸ್ ನೀಡುವಂಥದ್ದು ಹತ್ತಾರಿದೆ. ಹುಡುಕಿದ್ರೆ ಪರಮಾತ್ಮ ಸಿಗ್ತಾನೆ ಅಂತಾರೆ. ನಾವು ಕೂತ್ಕೊಂಡು ರೀಲ್ಸ್ ನೋಡ್ತಾ 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 ಟೈಮ್ ಪಾಸ್ ಮಾಡೋದ್ರಲ್ಲಿ 10% ನಮ್ಮ ಒಳಿತಿಗಾಗಿ, ಜ್ಞಾನ ಬೆಳೆಸ್ಕೊಳ್ಳೋದಕ್ಕಾಗಿ ನಾವು ಅದೇ ಇಂಟರ್ನೆಟ್ಟು, ಅದೇ ಮೊಬೈಲ್ನ ಯೂಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲೋ ಹೋಗ್ಬಿಡ್ತೀವಿ. ಸರ್ ಅದೇ ಸ್ವಲ್ಪ ಈ ಪಿಯರ್ ಟು ಪಿಯರ್ ಲ್ಯಾಂಡಿಂಗ್ ಮತ್ತು ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಣ ಸರ್. ಕಾರ್ಪೊರೇಟ್ ಬಾಂಡ್ಸ್ ಅಂದರೆ ಏನು, ಪಿಯರ್ ಟು ಪಿಯರ್ ಲ್ಯಾಂಡಿಂಗ್ ಯಾವ ಥರ ಇರುತ್ತೆ? ಸೊ ಅದನ್ನ ಏನಂದರೆ, ಇವತ್ತು ನೋಡಿ, ಬ್ಯಾಂಕಲ್ಲಿ ನಾವು FD ಇಟ್ಬಿಡ್ತೀವಿ. ಬ್ಯಾಂಕಲ್ಲಿ FD ಇಟ್ಟರೆ 6.5% 7%, 7.5% ಹೀಗೆಲ್ಲ ಕೊಡ್ತಾರೆ, ಡಿಪೆಂಡಿಂಗ್ ಅಪಾನ್ ದ ಟರ್ಮ್. ನೀವು ಎಷ್ಟು ವರ್ಷ ಇಡಬೇಕು ಅನ್ನೋದ್ರ ಮೇಲೆ ನಮಗೆ ಇಷ್ಟು ಪರ್ಸೆಂಟೇಜು ಅಂತ ಕೊಡ್ತಾರೆ. ಆದರೆ ಅದು ಉಪಯೋಗಕ್ಕೆ ಬರ್ತಿದ್ಯಾ ಅನ್ನೋ ಪ್ರಶ್ನೆ ನಾವು ಮಾಡ್ಕೋಬೇಕು. ಯಾಕೆ ನಾವು ಕಾರ್ಪೊರೇಟ್ ಬಾಂಡ್ಸ್ ಮೇಲೆ ಹಾಕಬೇಕು, ಅಥವಾ ಪೀರ್ ಟು ಪೀರ್ ಲೆಂಡಿಂಗ್ ಇರ್ಬೋದು, ಅಥವಾ ಗೋಲ್ಡ್ ಬಾಂಡ್ಸ್ ಇರ್ಬೋದು, ಅಥವಾ ಇವಾಗ ಇನ್ನೊಂದು ಇದು SBI ಅಥವಾ RBI, ಗೌರ್ಮೆಂಟ್ ಆಫ್ ಇಂಡಿಯಾ ಬಾಂಡು, RBI ಬಾಂಡ್ಸ್ ಅಂತ ಬಿಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸು 120. ಯಾಕೆ ಅವುಗಳಲ್ಲೆಲ್ಲ ಹೂಡಿಕೆ ಮಾಡಬೇಕು ಅಂತಂದರೆ, ನೋಡಿ, ಒಂದು ಹಣದುಬ್ಬರ ಅಂತ ಇದೆ. ನಾವೆಲ್ಲ ಇನ್ಫ್ಲೇಷನ್ ಅಂತೀವಿ. ಏನು ಇನ್ಫ್ಲೇಷನ್ ಅಂದರೆ, ಒಂದು ಉತ್ತರ ಕೊಡ್ತೀನಿ. ಇವಾಗ ನೋಡಿ, ನಾವಿವಾಗ ಇರೋದು ನೆಗೆಟಿವ್ ಇಂಟ್ರೆಸ್ಟ್ ರೇಟಲ್ಲಿದ್ದೀವಿ ಭಾರತದಲ್ಲಿ. ಅದನ್ನು ಹೇಳಿದ್ರೆ ಜನಕ್ಕೆ ಅರ್ಥ ಆಗಲ್ಲ. ಏನೋ ಹೇಳ್ತಾರೆ, ನಾನು 100 ರೂಪಾಯಿ ಇಟ್ಟಿದ್ದೀನಿ, ಅವ್ರು ನನಗೆ 6.5% ಅಂದರೆ 1 ವರ್ಷದ ನಂತರ 106 ರೂಪಾಯಿ 50 ಪೈಸೆ ಬಂತು. ಬನ್ನಿ ಇವಾಗ ಒಂದು ಉದಾಹರಣೆ ಕೊಡ್ತೀನಿ, ಅದನ್ನು ನಾವು ಇವಾಗ ಅನಲೈಸ್ ಮಾಡೋಣ. ಆಮೇಲೆ ಕಾರ್ಪೊರೇಟಿವ್ ಬಾಂಡಿಗೆ ಬರ್ತೀನಿ. ಏನಕ್ಕೆ ಬ್ಯಾಂಕಲ್ಲಿ ಇಡೋದು ಸೂಕ್ತ ಅಲ್ಲ ಅನ್ನೋದಕ್ಕೆ ಹೇಳ್ತೀನಿ. ಈಗ ನೋಡಿ, ಈಗ ಏನಾಗಿದೆ, ಲಿಕ್ವಿಡಿಟಿ ಇಲ್ಲ ಬ್ಯಾಂಕಲ್ಲಿ, ಅಳ್ತಾ ಇದ್ದಾರೆ. ಈ ಮಾತನ್ನು ನಾನು 5-6 ವರ್ಷದ ಹಿಂದೆನೇ ನಾನು ಬರದೆ, ಎಲ್ಲ ಕಡೆ ಬರದೆ ಹೇಳಿದೆ, ನಿಮಗೆ ಲಿಕ್ವಿಡಿಟಿ ಹೋಗುತ್ತೆ, ಬಡ್ಡಿ ಕಡಿಮೆ ಮಾಡ್ಕೊಂಡು ಹೋಗಬೇಡಿ ಅಂದರೆ ಯಾರೂ ಕೇಳಲಿಲ್ಲ. ಯಾವ ಹುಚ್ಚಾಗಿ ಅವೈಜ್ಞಾನಿಕವಾಗಿ ಕೇಂದ್ರ ಸರ್ಕಾರ ಬಡ್ಡಿ, ಸಣ್ಣ ಉಳಿತಾಯಗಳ ಮೇಲಿನ ಬಡ್ಡಿನ ಕಡಿತ ಮಾಡ್ಕೊಂಡು ಬಂದು ಇವತ್ತು ಈ ಪರಿಸ್ಥಿತಿಗೆ ತಂದಿಡ್ತು ದೇಶನ. ಇವತ್ತು ಬ್ಯಾಂಕಲ್ಲಿ ಲಿಕ್ವಿಡಿಟಿ ಇಲ್ಲ, ನಿಮಗೆ ಗೊತ್ತಿರಲಿ. ಎವ್ರಿಬಡಿ ಇಸ್ ಕ್ರೈಯಿಂಗ್. RBI ಗವರ್ನರ್ ಬಂದು ಹೇಳ್ತಾನೆ, ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ, ಅವ್ರು ಎಲ್ಲ ಕಡೆಯಿಂದನೂ ದುಡ್ಡು ಬೇಕು. ಅಲ್ಲಿ ನಮ್ಗೆ ಯಾಕೆ ನಿಮ್ದು ಇದನ್ನ ಕಡಿಮೆ ಮಾಡಿದ್ರಿ, ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಮಾಡಿದ್ರಿ ಅಂದ್ರೆ ನಾನು ಇಟ್ಟಿದ್ದ ದುಡ್ಡಿಂದ ನೀವು ಜಾಸ್ತಿ, ಆದ್ರಿಂದ ನಿಮಗೆ ಹೆಚ್ಚಿಗೆ ಲಾಭ ಆಯ್ತು, ನನಗೇನಾಗ್ಲಿಲ್ಲ. ಈಗ ನಾವು ತಿರುಗಿ ಶೇರ್ ಮಾರ್ಕೆಟ್ ಅಲ್ಲಿ ಹಾಕಿದ್ರೆ ಅಲ್ಲಿ ಕ್ಯಾಪಿಟಲ್ ಗೇನ್ ಅಂತ ಇನ್ನೊಂದು ಹಾಕ್ತಾರೆ. ಅದು ಎರಡು ಕಡೆಯಿಂದ ಒಟ್ಟಿನಲ್ಲಿ ನಿಮ್ಗೆ ಎಲ್ಲ ಜನನ್ನ ಹಿಂಸೆ ಮಾಡೋದೇ ಆಯಿತು ಅಂತಂದರೆ ಅವರು ದುಡ್ಡು ಮಾಡ್ಕೊಳ್ಳಿ ಅಂತ ಬಿಡಲ್ಲ, ಗೌರ್ಮೆಂಟೇ ದುಡ್ಡು ಮಾಡಬೇಕು ಅಂತ ನೋಡುತ್ತೆ. ಅದು ತಪ್ಪು. ಇರಲಿ, ಎಲ್ಲೋ ಹೋಗೋದು ಬೇಡ. ಗೌರ್ಮೆಂಟ್ ನಾವು ಯಾಕೆ ಬ್ಯಾಂಕಲ್ಲಿ ಇಡಬಾರ್ದು ಅಂತಂದರೆ, ಈಗ ಅಲ್ಲಿ ಕಮ್ ಟು ದ ಪಾಯಿಂಟ್. ಈಗ ನೋಡಿ, ಹಣದುಬ್ಬರ ಏನಿದೆ, ಈಗ ಹೇಳ್ತಾರೆ 5.5, 6, 7 ಇದೆ ಅಂತ. ಆದರೆ ಮಾರ್ಕೆಟಲ್ಲಿ ಇವತ್ತು ಏನು ಹಣದುಬ್ಬರ ಇದೆ ಅಂತ ನಿಮಗೆ ಗೊತ್ತು, ನನಗೆ ಗೊತ್ತು. ತರಕಾರಿ ಬೆಲೆಯಿಂದ ಹಿಡಿದು, ತರಕಾರಿ ಬೆಲೆ ಸೀಸನಲ್ಲು, ಡೋಂಟ್ ಟೇಕ್ ಎಕ್ಸಾಂಪಲ್ ಆಫ್ ತರಕಾರಿ ಅಂತ ಜನ ಹೇಳ್ತಾರೆ. ಹೊಟ್ಟೆ ತುಂಬಿದವರು, ಲಕ್ಷ ನೀವು ಸಂಪಾದನೆ ಮಾಡ್ತಿರೋರು, ನೀವು 1000 ಹೇಳಿ, ಆ 3 ತಿಂಗಳು 4 ತಿಂಗಳು 100 ರೂಪಾಯಿ ಹುರುಳಿಕಾಯಿ ಬೆಲೆ ಆದವನಿಗೆ ಅದ್ರ ತಗೊಂಡು ತಿನ್ನಕ್ಕೆ ಆಗದವನ್ಗೆ ಅದ್ರ ನೋವು ಗೊತ್ತಿದೆ. ಸರ್, ಇನ್ಫ್ಲೇಷನ್ ಎಫೆಕ್ಟ್ ಬೀಳೋದು ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಅವ್ರಿಗೇನೆ ಜಾಸ್ತಿ. ಬಿಕಾಸ್ ನೀವು ದುಡ್ಡಿ ಆರಾಮ ಖರ್ಚು ಮಾಡ್ತೀವಿ, ಡೈಲಿ ನೀ 1000 ರೂಪೀಸ್ ಖರ್ಚು ಮಾಡ್ತಿದ್ಯಾ ಅಂದ್ರೆ ನಿನಗೆ ಇನ್ಫ್ಲೇಷನ್ ಇಂದ ಗೊತ್ತಾಗಲ್ಲ. ಆಮೇಲೆ ಬಿಸ್ನೆಸ್ ಕ್ಲಾಸ್ ಬೇರೆ ಇದೆಯಲ್ಲಪ್ಪ, ಅವ್ರಿಗೆ ಏನಂತಂದ್ರೆ ಆದಾಯ ಹೆಚ್ಚಾಗುತ್ತೆ. ಕರೆಕ್ಟ್. ಈ ಮಿಡ್ಲ್ ಕ್ಲಾಸ್ ಸ್ಯಾಲ್ರಿಡ್ ಆದಾಯ ಅಷ್ಟೇ ಇರುತ್ತೆ, ಅವ್ರಿಗೆ ಖರ್ಚು ಮಾತ್ರ ಜಾಸ್ತಿ ಆಯ್ತು. ಹೌದು. ಅವ್ರು ಹೆಂಗೆ ಮ್ಯಾನೇಜ್ ಮಾಡಕ್ ಸಾಧ್ಯ? ನೀನ್ ಅದೇ ಹಾಲಿನ ಪ್ರೈಸ್ ಜಾಸ್ತಿ ಆಯ್ತು, ಈರುಳ್ಳಿ ಪ್ರೈಸ್ ಜಾಸ್ತಿ ಆಯ್ತು ಅಂದ್ರೆ ಇನ್ಫ್ಲೇಷನ್ ಅವನ್ಗೆ ಬಿತ್ತು. ಹೌದು. ಹಾಗೆ ನೋಡಿ, ಇವಾಗ ಹೆಂಗೆ ನೆಗೆಟಿವ್ ಅಂತಂದ್ರೆ, ಈಗ ಒಂದು ವಸ್ತುನ ನಾನು ಇವತ್ತು 100 ರೂಪಾಯಿ ಕೊಟ್ಟು ತಗೋತಾ ಇದ್ದೆ. ಅದೇ ವಸ್ತುನ ನಾನಿವಾಗ 1 ವರ್ಷ ಬಿಟ್ಟು ತಗೋಬೇಕಂದ್ರೆ 110 ರೂಪಾಯೋ 115 ರೂಪಾಯೋ ಆಗ್ಬಿಟ್ಟಿರುತ್ತೆ. 115 ರೂಪಾಯಿ ಆಯಿತು ಅಂತ ಇಟ್ಕೊಳ್ಳಿ. ಈಗ ಬ್ಯಾಂಕಲ್ಲಿ 7% ಪ್ರಕಾರ 107 ರೂಪಾಯಿ ಕೊಡ್ತು 1 ವರ್ಷದ ನಂತರ. ಸ್ಟಿಲ್ ನಿಮ್ಗೆ ಎಷ್ಟಾಯ್ತು? 8 ರೂಪಾಯಿ ಶಾರ್ಟೇಜ್ ಇದೆ. ನೀವು ಬ್ಯಾಂಕಲ್ಲಿ 100 ರೂಪಾಯಿ ಇಟ್ಟಿದ್ದು 107 ಆಯಿತು, ಪದಾರ್ಥದ ಬೆಲೆ 115 ಆಯಿತು. ನೀವು ಇವತ್ತು ಪದಾರ್ಥ ತಗೋಬೇಕು ಅಂತಂದರೆ ನಿಮ್ಮ ಹತ್ರ 107 ಇದೆ, ಆದರೆ ಪದಾರ್ಥದ ಬೆಲೆ 115 ಇದೆ, 8 ರೂಪಾಯಿ ಶಾರ್ಟೇಜ್ ಆಯಿತು. ಸೊ ಯು ಆರ್ ಇನ್ ಅ ನೆಗೆಟಿವ್ ಇಂಟ್ರೆಸ್ಟ್. ನಿಮ್ಮ 100 ರೂಪಾಯಿ 115 ಮಿನಿಮಮ್ ದುಡಿಬೇಕಾಗಿತ್ತು. ಆವಾಗ ಇನ್ಫ್ಲೇಷನ್ ಅಡ್ಜಸ್ಟೆಡ್ ಕ್ಯಾಪಿಟಲ್ ಅಂತೀವಿ ಅದನ್ನ.
ಆ ಇನ್ಫ್ಲೇಷನ್ ಹಣದುಬ್ಬರ ಏನಿದೆ ಅದಕ್ಕೆ ತಕ್ಕನಂಗೆ ನಿಮ್ಮ ಹಣ ಬೆಳೀತು ಅಂತ ಹೇಳ್ತಿದ್ವಿ. ಈಗ ಬೆಳೆದಿಲ್ಲ. ಸೊ ಅದಕ್ಕೆ ಐ ವಿಲ್ ಕಮ್ ಟು ದ ಇದು ಇವಾಗ ಏನು ಹೇಳ್ತಾರೆ ಕಾರ್ಪೊರೇಟ್ ಬಾಂಡ್ಸು. ಆಮೇಲೆ ಇನ್ನೊಂದು ಯಾಕೆ ಏನಂದರೆ ಅಲ್ಲಿ ಏನಂತಂದರೆ ಅಲ್ಲಿ ಅಗೇನ್ ನೋಡಿ ಹಾಕಬೇಕು. ನಾನು ಹೇಳಿದೆ ಕಾರ್ಪೊರೇಟ್ ಬಾಂಡಲ್ಲಿ ಹಾಕು ಅಂತ ಹೇಳ್ಬಿಟ್ಟು ಯಾವುದೋ ಹೋಗಿ ಹಾಕ್ಬಿಡ್ಬಾರ್ದು. ಕಾರ್ಪೊರೇಟ್ ಬಾಂಡ್ಸ್ ಅಂತಂದರೆ ಏನಿಲ್ಲ, ಈಗ ನಮ್ದು ಹೆಂಗೆ ಇದು ಮಾಡ್ತೀವಿ ಹಾಗೆ ಒಂದು ಒಳ್ಳೆ ಉನ್ನತವಾಗಿರೋಂಥ ಸಂಸ್ಥೆಗಳು ಅವ್ರಿಗೆ ಹಣ ಬೇಕಾಗಿರುತ್ತೆ. ಅವರು ಅದನ್ನು ಡಿಬೆಂಚರ್ಸು ಶೇರ್ಸು ಮೂಲಕ ಎಲ್ಲ ತೊಗೊಂಡಿರ್ತಾರೆ. ಅದನ್ನು ಮೀರಿದು ಕೂಡ ಹಣ ಅವ್ರಿಗೆ ಎಕ್ಸ್ಪ್ಯಾನ್ಷನ್ಗೆ ಬೇಗ ಬೇಕು, ಇದಕ್ಕೆಲ್ಲ ಹೋಗೋಕ್ಕಾಗಲ್ಲ ಅಂದಾಗ ಅವರು ದೇ ಇಶ್ಯೂ ಅ ಬಾಂಡ್ಸ್. ಏನು ಬಾಂಡ್ಸ್ ಅಂತಂದರೆ IOU, ನಾನು ನಿನಗೆ ಹಣನ ಕೊಡಬೇಕು ಅಂತ ಮುಚ್ಚಳಿಕೆ ಪತ್ರ ಅದೊಂಥರ. ಸೊ ಹಾಗೇನಾಗುತ್ತೆ, ನೀವು ಅಲ್ಲಿ ಹೋಗ್ತೀರಾ, ಎಲ್ಲ ಕಾರ್ಪೊರೇಟ್ ಬಾಂಡ್ನು ನೀವು ತಗೋಬೋದಾ? ಇಲ್ಲ, ಅದಕ್ಕೂ ಒಂದಷ್ಟು ಪ್ರತಿಷ್ಠಿತ ಸಂಸ್ಥೆಗಳಿರುತ್ತೆ. ಅಲ್ಲಿ ರೇಟಿಂಗ್ ಅಂತಿರ್ತದೆ, ಕ್ರೆಡಿಟ್ ರೇಟಿಂಗು AAA+, AA+B ಆ ಥರ ಒಂದಷ್ಟು ಕ್ರೆಡಿಟ್ ರೇಟಿಂಗ್ಗಳು. ಅಂದರೆ ನೀವು ಈ ಸಂಸ್ಥೆಗಳನ್ನು ನಂಬಬಹುದು ಅಂತ ಒಂದು ಕ್ರೆಡಿಟ್ ರೇಟಿಂಗ್ ಸಂಸ್ಥೆಗಳಿರ್ತದೆ. ಅವರು ನಿಮಗೆ ಹೇಳಿರ್ತಾರೆ ಇಲ್ಲಿ ಹೂಡಿಕೆ ಮಾಡಿದ್ರೆ ಮೋಸ ಆಗಲ್ಲ, ದುಡ್ಡು ವಾಪಸ್ ಬರುತ್ತೆ. ಅದು ಅವ್ರದ್ದು ರೆಪ್ಯುಟೇಷನ್ನ ಇವ್ರು ಹೇಳ್ತಾರೆ, ಈ ಥರದ್ದು ಹಿಂಗೆ ಆಗುತ್ತೆ ಅಂತ. ಆಗ ನೀವು ಅವ್ರ ಹತ್ರ ಅಂಥ ಕಡೆ ನೀವು ಹೂಡಿಕೆ ಮಾಡ್ಬೋದು. ಹೌದು, ಕಾರ್ಪೊರೇಟ್ ಬಾಂಡಲ್ಲಿ ಹೂಡಿಕೆ ಮಾಡೋದು ತಪ್ಪಲ್ಲ, ಆದರೆ ನೋಡಿ ಹೂಡಿಕೆ ಮಾಡಬೇಕು. ಸೊ ಕ್ರೆಡಿಬಿಲಿಟಿ ನೋಡಬೇಕು, ಸಂಸ್ಥೆಯ ಕ್ರೆಡಿಬಿಲಿಟಿ ಏನಿದೆ, ಕ್ರೆಡಿಬಿಲಿಟಿ ನೋಡಿ ನೀವು ಕಾರ್ಪೊರೇಟ್ ಬಾಂಡಲ್ಲಿ ಹೂಡಿಕೆ ಮಾಡ್ಬೋದು. ಓಕೆ. ಸೊ ಪಿಯರ್ ಟು ಪಿಯರ್ ಲ್ಯಾಂಡಿಂಗ್ ಅದು ಅದೇ ಥರನೇ. ಈಗ ಹೆಂಗೆ ಅಂತಂದರೆ ಮೊದಲೆಲ್ಲ ಏನಾಗೋದು, ಬ್ಯಾಂಕ್ ಹತ್ರನೇ ಹೋಗಬೇಕು ಅಂತಿತ್ತು. ಇವಾಗ ನಿಮ್ಮ ಹತ್ರ ಒಂದು 5 ಲಕ್ಷ ರೂಪಾಯಿ ಇದೆ ಆಯಿತಾ. ಈಗ ವೆಬ್ಸೈಟ್ಗಳಿದೆ, P2Pಗೆ ವೆಬ್ಸೈಟ್ಗಳಿದೆ, ಅಲ್ಲಿ ನಿಮ್ಮದು ಪ್ರೊಫೈಲ್ ಹಾಕೋಬೋದು. ಅದಕ್ಕೆ ನಿಮಗೆ ನೀವೇನು ಹಣ ಕೊಡೋ ಅಷ್ಟಿಲ್ಲ. ಆಮೇಲೆ ಅವ್ರದ್ದೇನೋ ಒಂದು ಮಿನಿಮಮ್ ಅದು ವೆಬ್ಸೈಟ್ದಿರೋ ಚಾರ್ಜಸ್ ಇರುತ್ತೆ, ಅದು ವರ್ಕೌಟ್ ಆದರೆ. ಫಾರ್ ಎಕ್ಸಾಂಪಲ್ ನೀವು ಜಸ್ಟ್ ಟು ಪೋಸ್ಟ್ ಯುವರ್ ಅಡ್ವರ್ಟೈಸ್ಮೆಂಟ್ ಏನು ತೊಗೊಳ್ಳಲ್ಲ. ಟ್ರಾನ್ಸಾಕ್ಷನ್ ಆದರೆ ಅವ್ರು ಏನೋ ಒಂದು ಪರ್ಸೆಂಟೇಜ್ ತೊಗೋತಾರೆ ಅದರಲ್ಲಿ. ಏನಪ್ಪ ಅದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಿಮ್ಮ ಹತ್ರ 5 ಲಕ್ಷ ಇದೆ, ನೀವು ಅಲ್ಲಿ ಹಾಕ್ಬೋದು ನನ್ನ ಹತ್ರ 5 ಲಕ್ಷ ಇದೆ, ನಾನು ಇಷ್ಟು ಪರ್ಸೆಂಟಿಗೆ ಇಷ್ಟು ದಿನದ ತನಕ ನಾನು ಹಣನ ಲೆಂಡ್ ಮಾಡ್ಬೋದು ಅಂತ. ಸೊ ಯಾರೋ ಒಬ್ಬನಿಗೆ ಬೇಕಾಗಿರುತ್ತೆ, ಏನೋ ಒಂದು ಕೈಗಾರಿಕೆ ತೆಗೆದಿರ್ತಾರೆ, ಏನೋ ಇನ್ನೊಂದೇನೋ ಇರುತ್ತೆ, ಅವ್ರಿಗೆ ಹಣ ಬೇಕಾಗುತ್ತೆ. ಹೀಗೆ ಅವ್ರಿಗೆ ಗೊತ್ತಾಗುತ್ತೆ, ಇಷ್ಟು ಇಂಟ್ರೆಸ್ಟ್ ರೇಟ್ ಇಷ್ಟಿದೆ, ಇದಿದೆ, ಅದ್ರ ಮೂಲಕನೇ ಒಂದು ಪ್ಲಾಟ್ಫಾರ್ಮ್ ಇರುತ್ತೆ, ವೆಬ್ಸೈಟು ಇನ್ನೊಂದು, ಮತ್ತು ಅದ್ರ ಮೂಲಕನೇ ಅವರು ತಗೋಬೋದು. ಆ ಥರನೂ ಮಾಡ್ಬೋದು. ನೀವು ಹಣ ತಗೊಳ್ಳಬಹುದು, ನಿಮ್ಮ ಹತ್ರ ಹಣ ಹೆಚ್ಚಿಗೆ ಇದ್ರೆ ನೀವು ಎರಡೂ ಮಾಡ್ಬೋದು. ಈ ಥರದಲ್ಲಿ ಮಾಡಿ ಕೂಡ ಬ್ಯಾಂಕಿಗಿಂತ ಹೆಚ್ಚಿನ ಹಣನ ನೀವು ರಿಸ್ಕ್ ಇರುತ್ತಾ, ರಿಸ್ಕ್ ಇಲ್ಲದ ಸ್ಥಳನೇ ಇಲ್ಲ. ಎಲ್ಲ ಕಡೆ ರಿಸ್ಕ್ ಇರುತ್ತೆ, ಪಾರ್ಟ್ ಆಫ್ ಲೈಫ್. ನಾನು ಐ ವಿಲ್ ನಾಟ್ ಟೇಕ್ ರಿಸ್ಕ್ ಅಂತಂದ್ರೆ, ನಾಟ್ ಟೇಕಿಂಗ್ ರಿಸ್ಕ್ ಈಸ್ ದ ಬಿಗ್ಗೆಸ್ಟ್ ರಿಸ್ಕ್. ಎಕ್ಸಾಕ್ಟ್ಲಿ, ಪರ್ಫೆಕ್ಟ್ ಪಾಯಿಂಟ್ ಸರ್ ಇದು. ರಿಸ್ಕ್ ಇದ್ದೇ ಇದೆ. ರಿಸ್ಕ್ ಹೇ ತೋ ಇಷ್ಕ್ ಹೇ ಅಂತ ಹಿಂದಿಲಿ ಒಂದು. ಎಕ್ಸಾಕ್ಟ್ಲಿ. ನಾನು ರಿಸ್ಕ್ ಬೇಡ ಅಂತಂದ್ರೆ ಯುವರ್ ರೇಸಲ್ಲೇ ಇಲ್ಲ, ಬೇಕೋ ಬೇಡವೋ. ಇವತ್ತು ರೇಸ್ ಯಾಕೆ ಹೇಳಿದೆ, ಅದೇನು ಹಾಗಾದ್ರೆ ಇದೇನು ಗೇಮ್? ಒಂದು ಅರ್ಥದಲ್ಲಿ ಗೇಮು, ಒಂದು ಅರ್ಥದಲ್ಲಿ ರೇಸು. ನೀವು ಇಷ್ಟ ಇದೆಯೋ ಇಲ್ವೋ ಪಾರ್ಟಿಸಿಪೇಟ್ ಮಾಡಲೇಬೇಕು. ಸೊ ಈ ಎಲ್ಲ ಕಾರಣಗಳಿಂದ ಅಪ್ಡೇಟ್ ಮಾಡ್ಕೊಳ್ಳಿ. ಆ ರಿಸ್ಕ್ ಪೊಟೆನ್ಷಿಯಲ್, ನಿಮ್ಮ ಪೊಟೆನ್ಷಿಯಲ್ ಎಷ್ಟು ಅನ್ನೋದನ್ನು ನೀವು ಕಾಲದಿಂದ ಕಾಲಕ್ಕೆ ಅನಲೈಸ್ ಮಾಡ್ಕೊಳ್ಳಿ. ಎಸ್, ಈ 50,000 ತನಕ ಐ ಕ್ಯಾನ್ ಟೇಕ್ ರಿಸ್ಕ್. ನಾಳೆ ಅದು ಮುಳುಗೋದ್ರೂ ಪರವಾಗಿಲ್ಲ, ಲಕ್ಷದ ತನಕ ತೊಗೊಳಕ್ಕೆ ಶಕ್ತಿ ಇದೆ. ಮುಳುಗೋಗಲ್ಲ. ನಾನು ಯಾವಾಗಲೂ ಹೇಳಿದ್ನಲ್ಲ, ನೀವು ಯಾವಾಗ ಅದನ್ನು ಓಕೆ ದಿಸ್ ಈಸ್ ದ ರಿಸ್ಕ್, ಐ ಆಮ್ ರೆಡಿ ಟು ಟೇಕ್ ಅಂದಾಗ ನಿಮಗೆ ಚಾನ್ಸಸ್ ಆಫ್ ಯು ಲೂಸಿಂಗ್ ಮನಿ ಈಸ್ ಲೆಸ್. ಇದೇ ಮಜಾ ಹಣದ್ದು. ಕರೆಕ್ಟ್, ಹಣದ ಗುಣ ಅದು. ಹೌದು ಹೌದು ಹೌದು. ನಾನೊಂದು ಪುಸ್ತಕ ಬರ್ದಿದ್ದೀನಿ, ಹಣ ಏನಿದು ನಿನ್ನ ವಿಚಿತ್ರ ಗುಣ ಅಂತ. ಓಕೆ, ಪುಸ್ತಕದ ಹೆಸರೇ ಅದು, ಹಣ ಏನಿದು ನಿನ್ನ ವಿಚಿತ್ರ ಗುಣ. ಕರೆಕ್ಟ್ ಕರೆಕ್ಟ್. ಸೊ ಅದರಲ್ಲಿ ಅದನ್ನೇ ಡಿಸ್ಕಸ್ ಮಾಡ್ತೀನಿ. ಏನಂದ್ರೆ ದ ಆಸ್ಪೆಕ್ಟ್ ಆಫ್ ಮನಿ ಇದೆಯಲ್ಲ, ಅದು ಮಲ್ಟಿ ಡೈಮೆನ್ಷನ್. ನಾವು ಅದನ್ನು ಒಂದು ರೀತಿ ನೋಡ್ಬಿಟ್ಟು ಹಣ ಅಂದ್ರೆ ಇಷ್ಟೇ ಅಂತ ಹೇಳಕ್ ಆಗಲ್ಲ. ಸರ್, ಇನ್ನೊಂದು ಇದೊಂದು ಜನಕ್ಕೆ ಗೊತ್ತು ಬಟ್ ಕರೆಕ್ಟ್ ಇನ್ಫಾರ್ಮೇಶನ್ ಇಲ್ಲ. ಸಾವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಸ್ವಲ್ಪ ಹೇಳಿ ಸರ್ ಜನಕ್ಕೆ. ಸಾವರಿನ್ ಗೋಲ್ಡ್ ಬಾಂಡ್ ಅಂದರೆ ಏನಿಲ್ಲ, ನಾವು ಈಗ ಜನ ಎಲ್ಲ ಏನಂದರೆ ಚಿನ್ನ ಅಂದಿದ ತಕ್ಷಣ ಅದು ಫಿಸಿಕಲ್, ಅದನ್ನ ಭೌತಿಕವಾಗಿ ತೊಗೊಂಡು ಇಟ್ಕೋಬೇಕು ಅನ್ನೋ ಒಂದು ಫೀಲಿಂಗ್ ಇದೆ. ಈ ಸಾವರಿನ್ ಗೋಲ್ಡ್ ಬಾಂಡ್ ಅಂದರೆ ಏನಿಲ್ಲ, ಅದು RBI ಒಂದು ಏನು ಹೇಳ್ತಾರೆ, RBI ಬ್ಯಾಕ್ ಮಾಡಿರುವಂಥದ್ದು. ಅದು ನಾವು ಬ್ಯಾಂಕ್ಗಳಲ್ಲಿ ಹೋಗಿ ತೊಗೋಬೋದು. ಅದೇನಂದರೆ 1 ಗ್ರಾಮಿಂದನೂ ನೀವು ತೊಗೊಳ್ತಾ ಹೋಗ್ಬೋದು. ಅದು ಪೇಪರ್ ಅಷ್ಟೇ. ಇಟ್ಸ್ ಜಸ್ಟ್ ಲೈಕ್ ಎನಿ ಅದರ್ ಬಾಂಡ್. ನಿಮ್ಗೆ ಇಷ್ಟು ಹಣ ಹೂಡಿದ್ದೀರಾ, ಇವತ್ತಿನ ದಿನಕ್ಕೆ 6,000 6,500 ರೂಪಾಯಿ ಹೂಡಿದ್ದೀರಾ, ನಿಮ್ದು 1 ಗ್ರಾಮು ಚಿನ್ನ ನಿಮಗಿದೆ ಅಂತ. ಫಾರ್ ಎಕ್ಸಾಂಪಲ್ ಅದು 8 ಇಯರ್ಸ್ ಏನೋ ಕ್ಯಾಪ್ ಇದೆ.
5 years ಆದ ನಂತರನೇ ತಗೋಬೋದು, ವಾಪಸ್ ಮಾಡ್ಬೋದು. ಇಫ್ ಯು ಆರ್ ಅಬೋ 60, ಎಬೋ 80 ಆದ್ರೆ 4 years 5 years ಆದ್ಮಾಡ್ಬೋದು. ಸ್ವಲ್ಪ ಡಿಡಕ್ಷನ್ಸ್ ಇದೆ ಅಂಡ್ 8 years ಲಾಕ್ ಇನ್ ಪೀರಿಯಡ್ ಇದೆ. ಲಾಕ್ ಇನ್ ಪೀರಿಯಡ್ ಇದೆ, ಬಟ್ ನೀವು ಸೀನಿಯರ್ ಸಿಟಿಸನ್, ಸೂಪರ್ ಸೀನಿಯರ್ ಸಿಟಿಸನ್ ಆದ್ರೆ 4 ವರ್ಷ 5 ವರ್ಷ ಆದ್ಮೇಲೆ ತಗೋಬಹುದು, ಅದ್ರ ಮೇಲೆ ಲೋನ್ ತಗೋಬಹುದು. ಹೀಗೆಲ್ಲ ಇದೆ. ಏನು ಇಲ್ಲದೆ ಇನ್ನು ಏಜ್ ಇರೋರ್ಗಾದ್ರೆ 8 ವರ್ಷ ಲಾಕ್ ಇನ್ ಪೀರಿಯಡ್ ಇದೆ. ನೀವೇನ ಮಾಡ್ತೀನಿ ಅಂತಂದ್ರೆ ಅದಕ್ಕೇನೋ 5 ವರ್ಷ ಆದ್ಮೇಲೆ ಮಾಡ್ತೀನಿ ಅಂದ್ರೆ ಡಿಡಕ್ಷನ್ ಎಲ್ಲ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದರಿಂದ ಅನುಕೂಲ ಏನಪ್ಪ ಅಂತಂದ್ರೆ, ನೀವು ತಗೊಂಡಿದ್ದು ಚಿನ್ನ ಏನಿದೆ ಅದನ್ನ ತಗೊಂಡೋಗಿ ನೀವು ಲಾಕರಲ್ಲೋ ಎಲ್ಲೋ ಇಡಬೇಕು. ಇವತ್ತು ಯಾರೋ ಹಾಕೊಂಡು ಓಡಾಡಕ್ ಆಗಲ್ಲ ಅಂತ ಸ್ಥಿತಿಲಿದೆ. ಹಣ ಹಾಕಿದ್ರಿ, ಅದನ್ನ ತಗೊಂಡೋಗಿ ತಿರ್ಗಾ ಲಾಕರ್ ತಗೋತೀರಾ, ಲಾಕರ್ ರೆಂಟ್ ಕಟ್ತೀರಾ, ತಗೊಂಡೋಗಿ ಇಡ್ತೀರಾ. ಅದ್ರ ಬದಲು ಇಲ್ಲಿ ಹೂಡಿಕೆ ಮಾಡಿದ್ರೆ 2.5% ನಿಮಗೆ ಪ್ರತಿ 6 months ಒಂದ್ಸರಿ 2.5% ನಿಮಗೆ ಅವರೇ ಬಡ್ಡಿ ಕೊಡ್ತಾರೆ. ಪ್ಲಸ್ ಇದೇನಿದೆ ಏರಿಕೆ ಆಗ್ತಾ ಇದೆಯಲ್ಲ, ಆ ಏರಿಕೆ ನಿಮಗೆ ಸಿಕ್ಕೇ ಸಿಗುತ್ತೆ. 6,500 ಇದ್ದಿದ್ದು 8,500 ಆದ್ರೆ ಆ 2,000 ರೂಪಾಯಿ ಏರಿಕೆ ನಿಮ್ಗೆ ಗ್ರಾಮ್ಗೆ ಅದು ಸಿಕ್ತು. ಈ 6,500 ಮೇಲೆ 2.5% ಆಫ್ 6,500 ನಿಮ್ಗೆ ಎವ್ರಿ 6 months ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತಾ ಇರುತ್ತೆ. ಇದು ಒಂದು. ಎರಡನೇ, ಇದು ಮೂರನೇ ಪ್ರಮುಖ ಅಂಶ. ಇದನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಈಗ ನೋಡಿ, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಗೋಲ್ಡ್ ರಿಸರ್ವ್ಸ್ ಇರೋದು ಅಮೆರಿಕ ಹತ್ರ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅವರು ದೇ ಆರ್ ರೂಲಿಂಗ್. ಹೌದು. ನೆಕ್ಸ್ಟ್ ಇವಾಗ ಬಂದರೆ ಜಪಾನು, ಸೌದಿ ಅರೇಬಿಯಾ, ಚೈನಾ, ಇವರೆಲ್ಲ ಗೋಲ್ಡ್ ಹುಚ್ಚುಚ್ಚ ಖರೀದಿ ಮಾಡಿ ಇಟ್ಕೋತಾ ಇದ್ದಾರೆ. ಚೈನಾ ಅಂತೂ ಅದು ನೀವು ನೋಡಿ, ಗೂಗಲ್ ಮಾಡಿ ನೋಡಿ ಗೊತ್ತಾಗುತ್ತೆ, ಹುಚ್ಚುಚ್ಚಾಗಿ ಚಿನ್ನ ಖರೀದಿ ಮಾಡ್ತಾ ಇದೆ. ಬ್ರಿಟನ್ ಖರೀದಿ ಮಾಡ್ತಾ ಇದೆ. ಭಾರತ ನಮ್ಮದು ವಾಪಸ್ ಬಂತು ಬ್ರಿಟನ್ನಲ್ಲಿ ಇದ್ದಿದ್ದು. ಯಾಕೆ ಅಂತಂದರೆ, ಯಾರ ಹತ್ರ ಹೆಚ್ಚು ಗೋಲ್ಡ್ ಇರುತ್ತೆ ಸಂಕಷ್ಟದಲ್ಲಿ, ಯಾವಾಗ ಕ್ರೈಸಿಸ್ ಅಂತ ನಾವು ಏನು ಹೇಳ್ತೀವಿ, ಅದು ಬಂದಾಗ ಯಾರ ಹತ್ರ ಚಿನ್ನ ಇರುತ್ತೆ ಅವನೇ ರಾಜ. ಹಾಗಾಗಿ ಈಗ ನಿಮ್ಮ ಹತ್ರ ಚಿನ್ನ, ನಮ್ಮಲ್ಲಿ ಏನಾಗಿದೆ, ರಿವರ್ಸ್ ನೋಡಿ, ಅತಿ ಹೆಚ್ಚು ಚಿನ್ನ ಅಮೆರಿಕ ಇದೆ ಅಂತ ಹೇಳ್ತೀರಾ, ಅದು ಸುಳ್ಳು ಮಾಹಿತಿ. ಆದರೆ ನಿಜವಾದ ಮಾಹಿತಿ ಕೂಡ. ಈ ನಮ್ಮ ಕರ್ವಲೋದು ಮಂದಣ್ಣ ಒಂದು ಇದೆ ನೋಡಿ, ಹಾರುವ ಓತಿ ಅಂತಾನೇನೋ ಒಂದು ಬರ್ದಿದ್ರಲ್ಲ, ಅದರಲ್ಲಿ ಮಂದಣ್ಣ ಅಂತ ಒಂದು ಪಾತ್ರ ಬರುತ್ತೆ. ಅವ್ನು ಹೇಳ್ತಾನೆ, ಕಾಣ್ತೈತೆ ಆದ್ರೆ ಕಾಣಕ್ಕಿಲ್ಲ ಅಂತಾನೆ. ಇದೇನ್ ದಡ್ಡ, ಕಾಣುತ್ತೆ ಆದ್ರೆ ಕಾಣಕ್ಕಿಲ್ಲ ಅಂತೀಯಲ್ಲ ಅಂತಾನೆ. ಹಂಗೆ ನಮ್ಮ ಇಂಡಿಯಾದ ಬಂಗಾರದ ಪರ್ಫೆಕ್ಟ್ ಎಕ್ಸಾಂಪಲ್. ಯಾಕೆ ಇಲ್ಲಿಗೆ ಬರ್ತೀನಿ ನೋಡಿ, ಏನಂದ್ರೆ ಹೌಸ್ ಹೋಲ್ಡ್ ಗೋಲ್ಡ್ ಅಂದ್ರೆ ಮನೆಯಲ್ಲಿರೋ ಚಿನ್ನನ ನಾವೇನಾನ ಸರ್ಕಾರದಲ್ಲಿ ಇಟ್ಟುಬಿಟ್ರೆ ಇಂಡಿಯಾ ಸೂಪರ್ ಪವರ್ ನಾಳೆಯಿಂದ. ಕರೆಕ್ಟ್. ಅಮೆರಿಕ ಅಲ್ಲ, ಚೈನಾ ಅಲ್ಲ. ಬಟ್ ಯಾರು ಇಡಲ್ಲ ಸರ್, ಯಾಕೆ ಇಡ್ತಾರೆ? ಎಕ್ಸಾಕ್ಟ್ಲಿ ಅದೇ ಬಂದೆ. ಭಾರತ ಸರ್ಕಾರದ ಬಳಿ, RBI ಬಳಿ ಎಷ್ಟಿದೆ ಚಿನ್ನ, ಅದರ 100-200 ಪಟ್ಟು ಹೆಚ್ಚು ಚಿನ್ನ ಭಾರತದ ಮನೆಗಳಿದೆ. ಅದಕ್ಕೆ ನಾನು ಹೇಳೋದೇನಂದ್ರೆ, ಮೈ ರಿಕ್ವೆಸ್ಟ್ ಆಸ್ ಎ ಕಂಟ್ರಿಮೆನ್, ನೀವೇನಂತಂದ್ರೆ ದೇಶಕ್ಕೊಂದು ಸಹಾಯ ಮಾಡ್ದಂಗೂ ಆಯ್ತು. 100 ಗ್ರಾಮ್ ಚಿನ್ನ ತಗೊಳ್ಳೋದಾದ್ರೆ ಒಂದು 50 ಗ್ರಾಮ್ ಬಾಂಡ್ ಮೇಲೆ ಹಾಕಿ, ಒಂದು 50 ಗ್ರಾಮ್ನ ನೀವು ನಿಮ್ಮ ಖುಷಿಗೆ, ನಾನು ಕೇಳಿದ್ರೆ 100 ಗ್ರಾಮು ನೀವು ಬಾಂಡಲ್ಲೇ ಹಾಕ್ಬೇಕು ಅಂತೀನಿ. ಯಾಕೆಂದ್ರೆ ದೇಶ ಗಟ್ಟಿ ಆಗುತ್ತೆ. ಎಷ್ಟು ಗಟ್ಟಿ ಆಗುತ್ತೆ ನೋಡಿ ದೇಶ, ನಿಮಗೂ ಪ್ರಾಫಿಟ್ ಇರುತ್ತೆ. ಎಕ್ಸಾಕ್ಟ್ಲಿ, ಅಫ್ಕೋರ್ಸ್ ನಿಮಗೆ ಪ್ರಾಫಿಟ್ ಇದೆ. ಯಾಕಂದ್ರೆ ಫಿಸಿಕಲ್ ಗೋಲ್ಡ್ ಅಲ್ಲಿ ನೀವು ಅದನ್ನ ಕಾಯ್ಕೋಬೇಕಲ್ಲ ಕಳ್ಳಕಾಕರರಿಂದ. ಆ ಹೆಡ್ಡೇಕ್ ನಿಮ್ಮ ಹತ್ರ ಇದೆ. ಇಲ್ಲ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟು ಬ್ಯಾಂಕ್ ರೆಂಟ್ ಕಟ್ಟಬೇಕು. ಇಲ್ಲ, ಅದೇನು ಇಲ್ಲ, 8 ವರ್ಷ ಬಿಡಿಯಪ್ಪ, ಆರಾಮಾಗಿರಿ. ಆಮೇಲೆ ಇನ್ನೊಂದು ಮಜಾ ಏನಂತಂದ್ರೆ, 8 ವರ್ಷ ಆದ್ಮೇಲೆ ನೀವೇನು ದುಡ್ಡು ತಗೊಳ್ಳಿ ಅಂತ ಏನು ಹೇಳಲ್ಲ ಸರ್ಕಾರ ನಿಮಗೆ. ಅದು ಆಪ್ಷನ್ ಕೊಡುತ್ತೆ. ನಿಮ್ಮ ಮಗಳು ಮದುವೆ ಇದೆಯಾ, ಆ ಹಣಕ್ಕೆ ಎಷ್ಟು 1 ಗ್ರಾಮ್ ಇದ್ದಿದ್ದು ಇವತ್ತು 5 ಗ್ರಾಮ್ ಬರುತ್ತಾ, ಆ ಚಿನ್ನನೇ ತಗೋ, ಒಡವೆ ಮಾಡಿಸ್ಕೊ. ಆಮೇಲೆ ಇಟ್ ಗಿವ್ಸ್ ಯು ಅನ್ ಆಪ್ಷನ್ ವೆದರ್ ಟು ಟೇಕ್ ಗೋಲ್ಡ್ ಆರ್ ಮನಿ. ನಿಮಗೆ ಬಿಡುತ್ತೆ, ಅಡ್ವಾಂಟೇಜ್ ಅಲ್ಲ ಅದೇನು. ಇಟ್ಸ್ ನಾಟ್ ಫೋರ್ಸಿಂಗ್ ಯು ಟು ಟೇಕ್ ಮನಿ ಓನ್ಲಿ. ಸೊ ಇದು ಅಡ್ವಾಂಟೇಜ್ ಅಲ್ಲ. ನೀವು ಈಗ 7-8 ವರ್ಷ ನಿಮ್ದು ಆ ಗೋಲ್ಡ್ನ ಹಿಡ್ಕೊಂಡು ಕಾಕೊಂಡು ಕಳ್ಳಕಾಕರರಿಂದ ಇಲ್ಲ ಲಾಕರ್ ರೆಂಟ್ ಕಟ್ಟೋದೆಲ್ಲ ಉಳಿತಲ್ಲ ನಿಮ್ಗೆ. ಸೊ ಈ ಎಲ್ಲ ಅರ್ಥಗಳಲ್ಲಿ ನೋಡೋದಾದ್ರೆ ಗೋಲ್ಡ್ ಬಾಂಡು ತುಂಬಾ ಇಂಪಾರ್ಟೆಂಟು. ಆದರೆ ನಮ್ದು ಭಾವುಕ ಸಮಾಜ. ಎಂತಹ ಭಾವುಕ ಸಮಾಜ ಅಂದ್ರೆ, ಮಗಳು 10-15ನೇ ವಯಸ್ಸಿಗೆ 22ನೇ ವಯಸ್ಸಿಗೆ ಮಾಡೋದಕ್ಕೆ ಇವತ್ತಿಂದನೇ ಮಾಡ್ಕೊಂಡು ಬರ್ತಾರೆ. 22ನೇ ವಯಸ್ಸಲ್ಲಿ ಮಗಳು ಹೇಳ್ತಾಳೆ, ಈ ಡಿಸೈನ್ ಓಲ್ಡ್ ಆಗ್ಬಿಟ್ಟಿದೆ, ನನಗೆ ಬೇಡ ಅಂತ. ತಿರ್ಗಾ ಚರ್ಚಿಸ್ತಾರೆ, ತಿರ್ಗಾ ಮೇಕಿಂಗ್ ಚಾರ್ಜು. ಎಷ್ಟು ಹಣ ವೇಸ್ಟ್ ಮಾಡ್ತಾರೆ ಚಿನ್ನದ ಮೇಲೆ ಅಂದರೆ ನಮ್ಮ ಜನ. ಆ ಮೇಕಿಂಗ್ ಚಾರ್ಜಸ್ ಅಲ್ಲಿ ತುಂಬ ಹಣ ಕಳ್ಕೊತಾರೆ. ಆಮೇಲೆ ಈ 5 ವರ್ಷ 8 ವರ್ಷ ಅನ್ನೋಷ್ಟೊತ್ತಿಗೆ ಅದನ್ನು ತಿರ್ಗಾ ಏನೋ ಔಟ್ ಆಫ್ ಫ್ಯಾಷನ್ ಆಗ್ಬಿಡ್ತು, ಇವಾಗ ಯಾರು ಹಾಕಲ್ಲ ಅಂತ ಮಕ್ಕಳು ಹೇಳಿದ್ರು ಅಂದ್ಬಿಟ್ಟು, ನೀವು 15ನೇ ವಯಸ್ಸಿಗೆ ಯಾಕೆ ತಗೊಂಡು ಕೂತ್ಕೊಂಡ್ರಿ ಅದನ್ನ? ಗೋಲ್ಡ್ ಬಾಂಡ್ ಅಂತದ್ದು ಆಪ್ಷನ್ ಇದೆ, ಹಾಕೊಂಡು ಕೂತ್ಕೋಬೋದಲ್ಲ. ಮಗಳು ಮದುವೆ ವಯಸ್ಸಿಗೆ ಬಂದಾಗ ಗೋಲ್ಡೇ ತಗೊಳ್ಳಿ, ದುಡ್ಡು ತಗೋಬಿಡಿ. ಇದೆಲ್ಲ ಸಿಂಪಲ್ ಥಿಂಗ್ಸ್. ಆದರೆ ನಮ್ಮಲ್ಲಿ ಭಾವುಕತೆ ಹೆಚ್ಚು. ನಮ್ಮದು ಭಾವುಕ ಸಮಾಜ. ಹೌದು.
ನಾವು ಬೇಡ ಅಂದರೆ ಸಿಟ್ಟಿಗೆದ್ದು ಬಿಡ್ತಾರೆ. ಮನೆ ಕಟ್ಟಬೇಡಿಯಪ್ಪ, ವೇಸ್ಟು ಮನೆ, ಅದ್ರ ಮೇಲೆ 1.5 ಕೋಟಿ 2 ಕೋಟಿ ಕಟ್ಟಬೇಡಿ, ಮನೆ ತಗೋಬೇಡಿ, ಅಪಾರ್ಟ್ಮೆಂಟ್ ತಗೋಬೇಡಿ ಅಂದರೆ ಜನ ನನ್ನ ಮೇಲೆ ಕೋಪ ಮಾಡ್ಕೋತಾರೆ. ಚಿನ್ನ ತಗೋಬೇಡಿ ಅಂದರೆ ಕೋಪ ಮಾಡ್ಕೋತಾರೆ. ನೀವು ತಪ್ಪೇ ಮಾಡ್ತೀನಿ, ನಾನು ಇರೋದೇ ಹಿಂಗೆ ಅಂದರೆ ನಾನು ಏನು ಮಾಡೋಕ್ಕಾಗುತ್ತೆ? ಭಾವುಕ ಸಮಾಜ. ನಾನು ಈಗಲೂ ಹೇಳ್ತೀನಿ, ತಗೋಬೇಡಿ ಮಾಡಬೇಡಿ ಅಂತ ಅಂದಿಲ್ಲ, ಟೈಮ್ ಯಾವಾಗ ಮಾಡಬೇಕು ಅವಾಗ ಮಾಡಿ. ಆಮೇಲೆ ಉಳ್ಳವರು ಮಾಡ್ತಾರೆ, ಉಳ್ಳವರು ಮಾಡಿದ್ರು ಅಂತ ಇಲ್ಲದವರು ಅದನ್ನ ರಿಪೀಟ್ ಮಾಡಬಾರ್ದು. ನಾನು ಇದನ್ನ ಎಲ್ಲಾ ಕಡೆ ಹೇಳ್ತೀನಿ. ಈಗ ನನ್ನನ್ನು ನೋಡ್ಬಿಟ್ಟು ಕೇಳ್ಬೋದು, ನೀನಾದ್ರೆ ಅಷ್ಟು ದೊಡ್ಡ ಮನೆ ಕಟ್ಕೊಂಡಿದ್ದೀನಿ. ಹೌದು, ಒಂದಲ್ಲ 25 ಮನೆ ಕಟ್ಟಿದ್ದೀನಿ. ನಂದು ಪ್ರಶ್ನೆ ಬೇರೆ, ನನ್ನ ಉತ್ತರ ಬೇರೆ. ಡೋಂಟ್ ಕಂಪೇರ್. ನಾನು ಅದನ್ನೇ ಹೇಳೋದು. ಉಳ್ಳವರು ಮಾಡಿದ್ರು ಅಂತ ಇಲ್ಲದವರು ಸಾಲ ಮಾಡಿ ಅಪಾರ್ಟ್ಮೆಂಟ್ ತಗೊಳ್ಳೋದು, ಸಾಲ ಮಾಡಿ ಮನೆ ಕಟ್ಟೋದು ತಪ್ಪು. ಹಾಗೆ ಸಾಲ ಮಾಡಿ ಶೇರ್ ಮಾರ್ಕೆಟಲ್ಲಿ ಹಾಕೋದು ತಪ್ಪು, ಸಾಲ ಮಾಡಿ ಗೋಲ್ಡ್ ಬಾಂಡ್ ತಗೊಳ್ಳೋದು ತಪ್ಪು. ಸಾಲ ಮಾಡಿ ನೀವೇನೇ ಮಾಡಿದ್ರು ಇಟ್ ಈಸ್ ನಾಟ್ ಅನ್ ಇನ್ವೆಸ್ಟ್ಮೆಂಟ್. ಕರೆಕ್ಟ್. ಇಟ್ಸ್ ನಾಟ್ ದಟ್ ಇದರಲ್ಲೆಲ್ಲ ನೀನ್ ಸಾಲ ಮಾಡಿ ಹಾಕ್ಬೇಕು, ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಇಲ್ಲ ಅಲ್ಲ. ಇಫ್ ಯು ಹ್ಯಾವ್ 500 rupees ಯು ಕ್ಯಾನ್ ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್. 1000 rupees ನೀವು ಮಾಡಬಹುದು. ಅದಕ್ಕೆ ಸಾಲ ನಿಮ್ಮ ಆರಂಭ ಅತ್ಯಂತ ಅರ್ಲಿ ಸ್ಟೇಜ್ ಅಲ್ಲಿ ಆಗಿದ್ರೆ 500,000ದಿಂದ ಶುರು ಮಾಡ್ಕೊಂಡು ಬರ್ತಾ 10-15 ವರ್ಷ ಆದ್ಮೇಲೆ ನಿಮ್ಗೆ 5,000 ಕಟ್ಟೋದು ದೊಡ್ಡದಿರಲ್ಲ. ಯಾಕಂದ್ರೆ ನಿಮ್ಗೆ ಅವತ್ತಿಗೆ ಇನ್ಕಮ್ಮು ಜಾಸ್ತಿ ಆಗಿರುತ್ತೆ. 500 ರೂಪಾಯಿ 5,000 ಮೌಲ್ಯನೇ ಬಂದು ಕೂತಿರುತ್ತೆ. ಸೊ ಅದೇನಾಗುತ್ತೆ, ನೀವು ಎಷ್ಟು ಬೇಕೋ ಅಷ್ಟು ಹಾಕಂತ ಹೋಗ್ಬೋದು. 5,000 ಆಗ್ಬೋದು, 10,000 ಆಗ್ಬೋದು. ನೀವು ಅದು ಇನ್ಕ್ರೀಸ್ ಮಾಡ್ಬೋದು. ಲೈಫ್ ಲಾಂಗ್ 500 ಕಟ್ಟಬೇಕು. ಇವತ್ತು ನಿಮ್ಮ ಕೈಲಿ 500 ಆಗಿದೆ. ನೆಕ್ಸ್ಟ್ ಮಂತ್ ಫಾರ್ ಎಕ್ಸಾಂಪಲ್ 1 ವರ್ಷದ ನಂತರ ನೀವು ಯಾವುದೋ ಜಾಬ್ ಚೇಂಜ್ ಮಾಡಿರ್ತೀರ, ಡಬಲ್ ಆಗಿರುತ್ತೆ ನಿಮ್ದು ಇನ್ಕಮ್ಮು. ಇಲ್ಲಿ ನೀವು 5,000 ಕಟ್ಟಕ್ಕೆ ಶುರು ಮಾಡಿ. ಹೂ ಇಸ್ ಸ್ಟಾಪಿಂಗ್ ಯು? ಸೊ ಆ್ಯಂಡ್ ದೇರ್ ಇಸ್ ನೋ ಕಂಪಲ್ಷನ್. ನಿಮ್ಗೇನು 5,000 ಕಟ್ಟಬೇಕು, ಇದು ಆಗಲಿಲ್ಲ ನೀವು 4,000 ಕಟ್ಟಿ, ಆಗ್ತಿದೆ 10,000 ಕಟ್ಟಿ. ಇಟ್ ಈಸ್ ಆಲ್ ನಿಮ್ಮ ಹೇಗೆ ಅಂದರೆ ನಿಮ್ಮ ಪಾಕೆಟ್ ಶಕ್ತಿ ಎಷ್ಟಿದೆ ಅದನ್ನ ನೋಡಿಕೊಂಡು ನೀವು ಅದು ಅಕಾರ್ಡಿಂಗ್ಲಿ ಯು ಕ್ಯಾನ್ ಪ್ಲೇ. ಕರೆಕ್ಟ್ ಸರ್. ಆಮೇಲೆ ಇವಾಗ ಇನ್ವೆಸ್ಟ್ಮೆಂಟ್ ಅಂತ ಬಂದರೆ, ಇವಾಗ ಸ್ವಲ್ಪ ಮನೇಲಿ ಅಪ್ಪ ಮತ್ತು ಮಗನಿಗೆ ಅಥವಾ ಮಗಳಿಗೆ ಕಾನ್ಫ್ಲಿಕ್ಟ್ ಬರೋದೇ ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ. ಬಿಕಾಸ್ ಅವಾಗ್ನವರೆಲ್ಲ ಇನ್ವೆಸ್ಟ್ಮೆಂಟ್ ಅವ್ರಿಗೆ ಸೇಫ್ ಇನ್ವೆಸ್ಟ್ಮೆಂಟ್ ಅಂದರೆ ಒಂದು ರಿಯಲ್ ಎಸ್ಟೇಟು, ಒಂದು FD, ಒಂದು ಗೋಲ್ಡ್, ಇನ್ಶೂರೆನ್ಸ್. ಓಕೆ, ಬಟ್ ಇವಾಗ ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್. ಮ್ಯೂಚುವಲ್ ಫಂಡ್ಸ್, SIPs, ಕ್ರಿಪ್ಟೋಸ್, ಸಾವರಿನ್ ಗೋಲ್ಡ್ ಬಾಂಡ್ಸ್, peer-to-peer lending. ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಎಷ್ಟೊಂದಿದೆ. ಯಾವ್ದು ಕರೆಕ್ಟು ಅಥವಾ ಮಿಡ್ಲಲ್ಲಿ ಅದನ್ನ ಒಂದು ವೇ ಇದೆಯಾ? ಅಫ್ಕೋರ್ಸ್ ಇಟ್ಸ್ ಅ ಗುಡ್ ಕ್ವಶನ್ ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಯಾಕಂದ್ರೆ ನಾನು ಅವ್ರನ್ನ ಸಂಪೂರ್ಣ ತಪ್ಪು ಅಂತ ಹೇಳಲ್ಲ. ಯಾಕಂದ್ರೆ ಅವ್ರು ನಡೆದು ಬಂದ ದಾರಿ ನಾನ್ ರಿಸ್ಕಿ ಇನ್ವೆಸ್ಟ್ಮೆಂಟ್ ಸರ್ ಅದೆಲ್ಲ ಅಲ್ಲ. ಬಟ್ ಇಲ್ಲ ಅಲ್ಲ ಅವ್ರದ್ದು. ಯಾಕೆ ಅಂತಂದ್ರೆ ನಿಮ್ದು ಬ್ಯಾಂಕ್ ಫಿಕ್ಸೆಡ್ ಡಿಪಾಸಿಟ್ 5 ಲಕ್ಷದ ಮೇಲಿತ್ತು ಅಂದ್ರೆ ನಾಳೆ ಏನಾನ ಬ್ಯಾಂಕ್ರಪ್ಟ್ ಆಯ್ತು, ಬ್ಯಾಂಕೇ ಬ್ಯಾಂಕ್ರಪ್ಟ್ ಆದ್ರೆ 5 ಲಕ್ಷ ನಿಮ್ಗಿರೋದು. ಆನಂತರ ಇಟ್ಟಿದ್ದ ದುಡ್ಡೆಲ್ಲ ಇಟ್ಸ್ ಗಾನ್ ಅಲ್ಲ. ಬಟ್ ಅವ್ರಿಗೆ ಅಂತ ಸೇಫ್ ಅವ್ರು ಅನ್ಕೊಳ್ಳೋದು ದೋಸ್ ಆರ್ ಸೇಫ್ ಇನ್ವೆಸ್ಟ್ಮೆಂಟ್ಸ್. ಅದು ಭಾವನೆ. ಏನಂತಂದ್ರೆ ನಾವು ಬದಲಾವಣೆ, ಬದುಕನ್ನ ನೋಡುವ ರೀತಿ ಬದಲಾಯಿಸ್ಕೊಂಡ್ರೆ ಅದು ನಮ್ಮ ಬದುಕನ್ನೇ ಬದಲಾಯಿಸ್ಬಿಡುತ್ತೆ. ನಾನು ಈ ಕಡೆನೇ ನಿಂತುಬಿಟ್ಟು ಇದು 6 ಅಂತೀನಿ, ನೀವು ಆ ಕಡೆ ನಿಂತು 9 ಅಂತೀರಾ. ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಸುಮ್ಮನೆ 6-9 ಅಂತ ಕಿತ್ತಾಟ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಅದು 9 ಹೌದು, 6 ಹೌದು. ಯಾಕೆ ಅಂದ್ರೆ ಎಕ್ಸಾಕ್ಟ್ಲಿ, ಯಾಕೆಂದ್ರೆ ಬದುಕು ವಿಜ್ಞಾನ ಅಲ್ಲ. ಲೈಫ್ ಈಸ್ ನಾಟ್ ಅ ಸೈನ್ಸ್. ನೀವು ಪರ್ಫೆಕ್ಟ್ ಆಗಿ 2+2=4 ಅಲ್ಲ. ಇಟ್ ಮೇ ಬಿ 40, ಇಟ್ ಮೇ ಬಿ 400, ಇಟ್ ಮೇ ಬಿ ಇನ್ಫೈನೈಟ್, ಇಟ್ ಮೇ ಬಿ ನೆಗೆಟಿವ್. ಅದು ದಟ್ಸ್ ದ ಬ್ಯೂಟಿ ಆಫ್ ಲೈಫ್. ಸೊ ಕಮಿಂಗ್ ಟು ದ ಪಾಯಿಂಟ್, ಏನಿದು ನೋಡಿ, ನಾನು ಹೇಳ್ತೀನಿ, ನೀವು ಮೂಲಭೂತವಾಗಿ ಹಳೆಯ ಒಂದು ಏನಿದೆ ಅದನ್ನೇ ಮಾಡ್ಕೊಂಡು ಹೋಗ್ತೀನಿ, ಅದೇ ಥರ ಮಾಡ್ತೀನಿ ಅಂತಂದರೆ ಪ್ರಾಬಬ್ಲಿ 1 ಕೋಟಿ ನೀವು ಮಾಡೋ ಅಷ್ಟರಲ್ಲಿ 55-60 ವಯಸ್ಸಾಗ್ಬಿಡುತ್ತೆ. ನೀವು 4-6 ಹೊಡಿಬೇಕು. ಕ್ರಿಕೆಟ್ ಆಟದ ಒಂದು ಉದಾಹರಣೆ ತಗೊಳ್ಳೋಣ. ನೀವು ಕ್ರೀಸ್ ಬಿಟ್ಟು 1 ಹೆಜ್ಜೆನಾರು ಬರಬೇಕು, ಬಾಲ್ ಎಲ್ಲಿ ಬೀಳ್ತಿದೆ ನೋಡ್ಕೋಬೇಕು. ನೀವು ಬಂದು ಒಂದು ಚೂರು ರಿಸ್ಕ್ ತೊಗೊಂಡು ಹೊಡಿಬೇಕು. ನೀವು ಬೋಲ್ಡ್ ಔಟ್ ಆಗ್ಬೋದು, ಸ್ಟಂಪ್ ಆಗ್ಬೋದು, LBW ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಅಟ್ ದ ಸೇಮ್ ಟೈಮ್ 4 ಹೋಗ್ಬೋದು, 6 ಹೋಗ್ಬೋದು, ಡಬಲ್ 2 ರನ್ಸ್ ತೊಗ್ಬೋದು, ಸಿಂಗಲ್ ಏನಿಲ್ಲದೆ ಡಿಫೆಂಡರ್ ಮಾಡ್ಕೊಂಡು ಬರ್ಬೋದು. ಸಾಧ್ಯತೆಗಳ ಆಯಾಮ ಎರಡರಲ್ಲೂ ಜಾಸ್ತಿ ಇದೆ. ಗೆಟಿಂಗ್ ಔಟ್ ಈಸ್ ಆಲ್ಸೋ ಯು ಹ್ಯಾವ್ ಮಲ್ಟಿ ಡೈಮೆನ್ಷನಲ್ ಆ್ಯಂಡ್ ಯು ಗೆಟಿಂಗ್ ಗುಡ್ ರಿಸಲ್ಟ್. 6 ಮ್ಯಾಕ್ಸಿಮಮ್ ರಿಸಲ್ಟ್ ಕೂಡ ಪಾಸಿಬಿಲಿಟಿ. ಯು ಹ್ಯಾವ್ ಟು ಟೇಕ್ ದಟ್ ರಿಸ್ಕ್. ಯಾವಾಗಲೂ ಡಿಫೆನ್ಸಿವ್ ಆಗಿ ಹೋಗ್ತೀನಿ ತಪ್ಪು, ಯಾವಾಗಲೂ ಅಗ್ರೆಸಿವ್ ಆಗಿ ನಾನು ಹೋಗಿ ಹೊಡಿತೀನಿ. ಮಿಡ್ ಪಾತ್ ಯೂಸ್ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್ ಏನು ಹೇಳಕ್ಕೆ ಬಂದೆ ಅಂದರೆ, ನೀವು 5,000 ಉಳಿಸೋಕ್ಕೆ ಮಾಸಿಕ ಸಾಧ್ಯ ಇದೆ ಅಂತಂದರೆ
ಐ ಕ್ಯಾನ್ ಸೇ 40% ತನಕ ನೀವು ನಾನ್ ರಿಸ್ಕಲ್ಲಿ ಹೋಗಿ 30 to 40%. ಇನ್ನು 60-70 ರೂಪಾಯಿನ ನೀವು ರಿಸ್ಕ್ ಅಂತ ನಾವೇನು ಅನ್ಕೊಂತೀವಿ ಅದರಲ್ಲೇ ಹೂಡಿಕೆ ಮಾಡಬೇಕು. ಇಲ್ದಿರ ಸಾಧ್ಯ ಇಲ್ಲ. ಅಪ್ಪ ಹಾಕಿದ ಆಲದ ಮರ ಅಂತ ನಾವು ಪೂರ್ಣವಾಗಿ ಅಲ್ಲೇ ಕೂತ್ರೆ ಕೂಡ ಯಾಕೆಂದರೆ ನಾನು ಹೇಳಿದ್ನಲ್ಲ, ಅವತ್ತಿನ ಕಾಲಘಟ್ಟಕ್ಕೆ, ಅವತ್ತಿನ ಅವರ ಪರಿಸ್ಥಿತಿಗೆ, ಅವತ್ತಿನ ಅವ್ರ ಪ್ರಶ್ನೆಗೆ ಅವ್ರು ಕೊಟ್ಕೊಂಡ ಉತ್ತರಗಳು ಸರಿ ಇದ್ವು. ಬದಲಾದ ಕಾಲಘಟ್ಟದಲ್ಲಿ ನಮ್ಮ ಮುಂದೆ ಇರುವ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಕೋಬೇಕೇ ಹೊರತು ನಮ್ಮ ಅಪ್ಪ ಹೇಳಿದ ಉತ್ತರನ ನಾನು ಬರೆಯಂಗಿಲ್ಲ. ವರ್ಕ್ ಆಗಲ್ಲ, ಬರೆದ್ರೆ ಸೋಲ್ತೀವಿ. ಆಮೇಲೆ ಯಾರನ್ನೋ ಫ್ರೆಂಡ್ ನೋಡ್ಬಿಟ್ಟು ಅವನು ಹೆಂಗಾದ ಇವನು ಹೆಂಗಾದ ಅಂತ, ದೇರ್ ಇಸ್ ನೋ ಮೀನಿಂಗ್. ಐ ಮೀನ್ ಪ್ರಯೋಜನ ಇಲ್ಲ. ಈಗ ನೀವು ಅವನು ಯಾರೋ ಹಂಗಿದ್ದ ಹಂಗಾಗ್ಬಿಟ್ಟ ಅಂತ ಅನ್ಕೊಂಡ್ರೆ ಅವನಾದ. ಯಾಕಾದ ಅಂದರೆ ಹಿ ಟುಕ್ ದಟ್ ರಿಸ್ಕ್, ಎಕ್ಸ್ಟ್ರಾ ರಿಸ್ಕ್ ಕಮಿಂಗ್ ಔಟ್ ಆಫ್ ದ ಕ್ರೀಸ್ ಅಂಡ್ ಹಿಟ್ಟಿಂಗ್ ದ ಬಾಲ್ ಟು ದ ಬೌಂಡ್ರಿ. ಹಿ ಟುಕ್ ದಟ್ ರಿಸ್ಕ್. ಅವ್ನು ಬೋಲ್ಡ್ ಆಗ್ಬೋದಿತ್ತು. ಆದರೆ ಪಾಸಿಬಿಲಿಟಿ ನೋಡಿ, ನೀವು 6 ಹೊಡೆಯೋ ನೀವು ಯಾಕೆ ಅದನ್ನು ಯೋಚನೆ ಮಾಡಲ್ಲ? ಯಾಕೆ ಯಾವಾಗಲೂ? ಯಾಕಂದರೆ ನಮ್ಮ ಹಿಂದಿನ ತಲೆಮಾರು ಯೋಚಿಸ್ತಿದ್ದಿದ್ದೆ ಹಾಗೆ, ಔಟ್ ಆದರೆ. ಸೊ ಯು ಕ್ಯಾನ್ ಬಿ ಸೋ ಡಿಫೆನ್ಸಿವ್ ಅಪ್ರೋಚ್ ಟು ದ ಲೈಫ್. ಹಂಗಂತ ನೀವು ಅಗ್ರೆಸಿವ್ ಆಗಿರ್ಬೇಕಾದ್ರೆ ನೀಡ್ ನಾಟ್ ಬಿ. ಮಧ್ಯದ ಒಂದು ದಾರಿ ತಗೋಬೋದು. ಬಿ 60-70% ಅಗ್ರೆಸಿವ್. ತೀರಾ ನಿಮ್ಗೆ ಗೊತ್ತಾಗುತ್ತೆ ಇದು ಬಾಲ್ ಹೊಡೆಯೋಕ್ಕಾಗಲ್ಲ, ಯು ಕ್ಯಾನ್ ಡಿಫೆಂಡ್ ದಟ್ ಬಾಲ್. ಸಿ ಬೇಸ್ಡ್ ಆನ್ ದ ಸಿಚುವೇಶನ್. ನೀವು ಯಾವಾಗಲೂ ಸಿದ್ಧ ಫಾರ್ಮುಲಾಗಳು ಲೈಫ್ ವರ್ಕ್ ಆಗಲ್ಲ. ಬಿಕಾಸ್ ಲೈಫ್ ಈಸ್ ಡೈನಮಿಕ್, ಇಟ್ಸ್ ನಾಟ್ ಸ್ಟ್ಯಾಟಿಕ್. ಜೀವನ ಗಳಿಗೆಗೂ ಬದಲಾಗ್ತಾ ಇರುತ್ತೆ. ಗಳಿಗೆಗೂ ಬದಲಾಗೋ ಜೀವನಕ್ಕೆ ನೀವು ಹಂಗೆ ಇರಬೇಕು, ಡೈನಮಿಸಮ್ ಇರಬೇಕು, ಡೈನಮಿಕ್ ಆಗಿರ್ಬೇಕು. ಯಾಕಂದ್ರೆ ಲೈಫ್ ಈಸ್ ನಾಟ್ ಸ್ಟ್ಯಾಟಿಕ್. ಇವತ್ತಿದ್ದಾಗ ನಾಳೆ ಇರಲ್ಲ, ಬದುಕು ಬದಲಾಗ್ಬಿಟ್ಟಿರುತ್ತೆ. ಇಫ್ ಯು ಲುಕ್ ಅಟ್ ಲೈಫ್ ಆಸ್ ಅ ಗೇಮ್, ರೂಲ್ಸ್ ಆಫ್ ದ ಗೇಮ್ ಏನಿದೆಯಲ್ಲ, that changes automatically without your consent. You should be in a position to catch that. ಓಹೋ, ಇದು ಬದಲಾಗ್ಬಿಟ್ಟಿದ್ಯಪ್ಪ ರೂಲ್ಸು. ನಿಮಗೆ ಆಟದ ನಿಯಮಾವಳಿಗಳೇ ಗೊತ್ತಿಲ್ಲದೆ ನೀವು ಆಟದಲ್ಲಿ ಪಾಲ್ಗೊಂಡ್ರೆ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಯು ವಿನ್ನಿಂಗ್ ಅ ಗೇಮ್? ಕರೆಕ್ಟ್. ನಮ್ಮಲ್ಲಿ ಮೂಲಭೂತ ತಪ್ಪುಗಳಾಗೋದು ಇದು. ನಾವು ಅಪ್ಡೇಟ್ ಆಗಲ್ಲ, ನಾವು ಸರಿ ಇಲ್ಲ, ನಾವು ಜಗತ್ತನ್ನು ದೂಷಿಸೋಕೆ ಶುರು ಮಾಡ್ತೀವಿ, ಗೇಮೇ ಸರಿ ಇಲ್ಲ ಅಂತೀವಿ. ಹೆಂಗೆ ಅದೇ ಗೇಮಲ್ಲಿ ಕೆಲವರು ಗೆಲ್ತಿದ್ದಾರೆ? ಹೌ ಸಮ್ ಪೀಪಲ್ ಆರ್ ಎಕ್ಸೆಲಿಂಗ್ ಇನ್ ಸಮಥಿಂಗ್. ಅವ್ರು ಹೆಂಗೆ ಮಾಡ್ತಿದ್ದಾರೆ, ನನಗೆ ಯಾಕೆ ಆಗ್ತಿಲ್ಲ? ನಾವು ನಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳಲ್ಲ. ನಮ್ಮ ಪರವಾಗಿ ನಮಗೆ ಬೇಕಾದ ಫಲಿತಾಂಶಗಳು ಇಲ್ಲ ಅಂದಿದ ತಕ್ಷಣ ವಿ ಸ್ಟಾರ್ಟ್ ಬ್ಲೇಮಿಂಗ್ ದ ವ್ಯವಸ್ಥೆ, ವಿ ಸ್ಟಾರ್ಟ್ ಬ್ಲೇಮಿಂಗ್ ದ ಗೇಮ್, ವಿ ಸ್ಟಾರ್ಟ್ ಬ್ಲೇಮಿಂಗ್ ದ ಹೋಲ್ ವರ್ಲ್ಡ್. ಇಡೀ ಜಗತ್ತು ರಣರಂಗ, ಎಲ್ಲ ಮೋಸಗಾರರು, ಎವ್ರಿಬಡಿ ಈಸ್ ಟಾರ್ಗೆಟಿಂಗ್ ಮೀ. ಹಂಗಲ್ಲಪ್ಪ, ಹಂಗಲ್ಲ ಬದುಕು. ಲುಕ್ ಇನ್ ಸೈಡ್, ಲುಕ್ ಇನ್ ವರ್ಡ್. ನಿನಗೆ ಬೇಕಾದ ಎಲ್ಲ ಉತ್ತರಗಳು ನಿನ್ನಲ್ಲೇ ಇದೆ. ನಾವು ಮಹಾ ತಪ್ಪು, ನಾವು ಜಗತ್ತೆಲ್ಲ ಹುಡ್ಕೊಂಡು ಹೋಗ್ತೀವಿ, ನಮ್ಮೊಳಗಡೆ ನಾವು ನೋಡ್ಕೊಳ್ಳಲ್ಲ. ಕರೆಕ್ಟ್. ಸದಾ ಬೆರಳು ತೋರಿಸ್ತೀವಿ, ಅವನು, ಅದು, ಇದು, ಸಮಾಜ. ನೋ ಬಾಸ್, ಸಿಟ್ ಕ್ವೈಟ್ಲಿ, ಆಸ್ಕ್ ಯುವರ್ ಸೆಲ್ಫ್, ಯು ಆರ್ ದ ನಿನ್ನ ಅತಿ ದೊಡ್ಡ ಮಿತ್ರ ನೀನು, ನಿನ್ನ ಅತಿ ದೊಡ್ಡ ಶತ್ರು ನೀನು. ಈ ಫಾರ್ಮುಲಾ ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಜೀವನದಲ್ಲಿ ಏನೂ ಆಗಲ್ಲ. ಹಣ ಒಂದೇ ಅಲ್ಲ. ಹಣ, ನಾನು ಯಾವಾಗಲೂ ಹೇಳ್ತೀನಿ, ಇಟ್ಸ್ ಅ ಕಮರ್ಷಿಯಲ್ ಸಕ್ಸಸ್. ಇವತ್ತೇನಂದರೆ, ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಅಂತ ಹೆಂಗೆ ಹೇಳ್ತೀರಿ? ಮಾನದಂಡ ಬೇಕಲ್ಲ. ಇವತ್ತು ಒಂದು ಸೈಟಿಗೆ ಇಷ್ಟು ಬೆಲೆ ಅಂತ ಹೇಳ್ತೀವಿ, ಅದು ಒಂದು ಮೌಲ್ಯ, ಅದಕ್ಕೊಂದು ಮಾನದಂಡ ಕಟ್ಟಿದ್ದೀರ. ಇಟ್ಸ್ ವರ್ತ್ 1.5 crores. ರಾಜಾಜಿನಗರ ಆದರೆ, ಉಳ್ಳಾಲ ಆದರೆ ಇಷ್ಟು, ಅದೇನೋ ಒಂದು ಬೆಲೆಗಳು ಕಟ್ಟಿರ್ತೀರ. ಸದಾಶಿವನಗರ ಆದರೆ 5 ಕೋಟಿ, ವಾಟ್ ಎವರ್ ಮೇ ಬಿ ದ ಇದು ಮೌಲ್ಯ ಕಟ್ಟಿರ್ತೀರ. ಹಾಗೆ ಇದಕ್ಕೆ ಯಾರು ಕಟ್ತಾರೆ ಮೌಲ್ಯನ? ಆಟದ ಇದಕ್ಕೆ ಯಾರು ಕಟ್ತಾರೆ? ಆ ಮೌಲ್ಯಗಳನ್ನೇನೋ ನೀವು ಅಲ್ಲಿ ಕಟ್ಟಿದ್ರಿ, ಅದಕ್ಕೆ ಬೆಲೆನ ಕಟ್ಟಿದ್ರಿ. ನಿಮ್ಮಲ್ಲಿರುವ ಶಕ್ತಿಗೆ ಬೆಲೆ ಯಾರು ಕಟ್ಟುತ್ತಾರೆ? ಜನ ಏನು ಮಾಡುತ್ತೆ, ನೀವು ಏನು ಮಾಡಿದಿರಿ ಅನ್ನೋದ್ರ ಮೇಲೆ ನಿಮಗೆ ಬೆಲೆ ಕಟ್ಟುತ್ತೆ. ಆದರೆ ನಾವು ನಮ್ಮನ್ನು ಹೆಂಗೆ ನೋಡ್ಕೋಬೇಕು ಗೊತ್ತಾ? ನಾನೇನು ಮಾಡಬಲ್ಲೆ, ವಾಟ್ ಐ ಆಮ್ ಕೇಪಬಲ್ ಆಫ್ ಅನ್ನೋದ್ರ ಮೇಲೆ ನಮ್ಮನ್ನು ನಾವು ನೋಡ್ಕೋಬೇಕು. ವರ್ಡ್ ವಿಲ್ ಲುಕ್ ಅಟ್ ಯು, ವಾಟ್ ಯು ಹ್ಯಾವ್ ಡನ್ ಅನ್ನೋದ್ರ ಮೇಲೆ ನಿಮ್ಮದು ಪ್ರೈಸ್ ಟ್ಯಾಗ್ ಆಗ್ತದೆ. ಯು ಆರ್ ಸಕ್ಸಸ್ಫುಲ್ ಇಲ್ಲ ಅಂತ, ಸಕ್ಸಸ್ಫುಲ್ಲು ಅಥವಾ ಅಲ್ವೋ ಅಂತ. ಕರೆಕ್ಟ್. ಆದರೆ ನಾವು ಹೆಂಗೆ ನಮ್ಮನ್ನು ನೋಡ್ಕೋಬೇಕು ಅಂದರೆ, ವಾಟ್ ಐ ಆಮ್ ಕೇಪಬಲ್ ಆಫ್, ನಾನೇನು ಮಾಡಬಲ್ಲೆ. ಸಮಾಜದ ಕೆಲಸನೇ ಹಾಗೆ, ನೀವು ಏನು ಮಾಡೋಕೆ ಹೋದ್ರೂ ಏನೋ ಒಂದು ಹೇಳುತ್ತೆ, ಅದನ್ನು ನಾವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನಮ್ಮಲ್ಲಿ ಏನು ಶಕ್ತಿ ಇದೆ, ನಾನೇನು ಮಾಡಬಲ್ಲೆ ಅನ್ನೋದ್ರ ಮೇಲೆ ನಾವು ನಿರ್ಧಾರ ಮಾಡ್ಕೋಬೇಕು. ಈಗ ನಾನು ಹೇಳಿದಲ್ಲ, ಈ ಸೈಟ್ಗಳಿಗೆಲ್ಲ ಒಂದು ಮೌಲ್ಯ ಆಯಿತು. ಹಾಗೆ ವ್ಯಕ್ತಿ ಸಕ್ಸಸ್ಫುಲ್ ಅನ್ನೋಕ್ಕೆ ಏನಾಗಾದ್ರೆ ಅವನೆಷ್ಟು ಹಣ ಮಾಡಿದ್ದಾನೆ ಅಂತ ತಪ್ಪ? ಈಗ ಅವನಿಗೆ ಕರೆಕ್ಟ್ ಇರ್ಬೋದು. ಜನರಲಿ ಅಕ್ಸೆಪ್ಟೆಡ್ ಒಂದಷ್ಟು ಸಮಾಜದಲ್ಲಿ ಇದೆ. ಈಗ
ಈ ಒಂದು ಏರಿಯಾದಲ್ಲಿ ಇಷ್ಟು ಸೈಟಿನ ಬೆಲೆ ಅಂದರೆ ನೀವು ಅಕ್ಸೆಪ್ಟ್ ಮಾಡಿದ್ದೀರಾ. ಸದಾಶಿವನಗರ 30 ಕೋಟಿ ಅಂದರೆ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. RR ನಗರದಲ್ಲಿ ಇಷ್ಟು ಅಂದರೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. ಅರ್ಥ ಆಯ್ತಾ? ವಿಷ್ಣುವರ್ಧನ ರೋಡು ಅಂದರೆ ಅಲ್ಲೇನೋ ಒಂದು ಬೆಲೆ ಇರುತ್ತೆ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. ಹಾಗೆ ಅದು ಸೊಸೈಟಿ ಹಾಕೋ ನಾಮ್ಸು, ಅದು ಹಣೆಪಟ್ಟಿ ಹಾಕುತ್ತೆ ನಿಮಗೆ. ನೀವು ಇಡೀ ಸಮಾಜನ ತಿದ್ದಕ್ಕಾಗುತ್ತಾ? ಸಿನಿಕತನಕ್ಕೆ ಬೀಳೋದು ಬೇಡ. ಸೊಸೈಟಿ ಒಬ್ಬ ವ್ಯಕ್ತಿನ ಈ ಸಕ್ಸಸ್ಫುಲ್ಲು ಅಲ್ವೋ ಅಂತ ಅನ್ನೋದಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ಹೌ ಮಚ್ ಮನಿ ಇಸ್ ಮೇಡ್ ಅದೇ ನೋಡೋದು. ರಂಗಸ್ವಾಮಿ ಯಾರು ಅಂತ ನೀವು ಕೂತು ಮಾತಾಡಿದಾಗಷ್ಟೇ ನಿಮಗೆ ಗೊತ್ತಾಗೋದು. ನನ್ನಲ್ಲಿ ಏನಿದೆ, ನಾನು ಯಾರು, ನನ್ನ ಚಿಂತನೆಗಳೇನು, ಅಥವಾ ಫಾರ್ ದಟ್ ಮ್ಯಾಟರ್ ವಿನಯ್ ಯಾರು, ಅವ್ರ ಚಿಂತನೆಗಳೇನು ಅಲ್ವಾ? ನಿಮ್ಮದು ನೀವು ಎಥಿಕ್ಸ್ ಇದೆಯಾ ಇಲ್ವಾ, ನೀವ್ಯಾರು, ಅದೆಲ್ಲ ಆ ನಂತರದ್ದು. ನಿಮ್ಮ ಒಳ್ಳೆಯ ಗುಣಗಳು ಎಲ್ಲ ಆ ನಂತರ ಕಾಣೋದು. ಕೂತ್ ಮಾತೇ ಆಡಲ್ವಲ್ಲಪ್ಪ ಇವತ್ತು, ಯಾರಿಗೆ ಪುರ್ಸೋತಿದೆ? ಹಾಗಾಗಿ ಅವ್ರಿಗೆ ಕಣ್ಣಿಗೆ ಕಾಣೋದೇನು? ಯಾವ ಕಾರಲ್ಲಿ ಬಂದು ಇಳಿದ, ಅವನೆಷ್ಟಕ್ಕೆ ಬೆಲೆ ಬಾಳ್ತಾನೆ, ಅವನ ಹತ್ರ ಯಾವ ಮನೆ ಇದೆ. ಸಮಾಜ ಇವತ್ತು ನೀವು ಸಕ್ಸಸ್ಫುಲ್ ಅನ್ನೋ ಇದಿದೆಯಲ್ಲ, ಡೆಫಿನಿಷನ್ ಆಫ್ ಸಕ್ಸಸ್ಸು ಇಟ್ ಈಸ್ ರೆಡ್ಯೂಸ್ ಟು ಹೌ ಮಚ್ ಮನಿ ಯು ಹವ್ ಮೇಡ್. ಸೋ ಅನ್ಫಾರ್ಚುನೇಟ್. ಅದಲ್ಲ. ಒಬ್ಬ ಉತ್ತಮ ಕಲಾವಿದ ಇರ್ಬೋದು, ಕಲಾಕಾರ ಆಗಿರ್ಬೋದು, ಏನೋ ಆಗಿರ್ಬೋದು, ಹಣ ಈಸ್ ಜಸ್ಟ್ ಒನ್ ಪಾರ್ಟ್ ಆಫ್ ಇಟ್. ಅದ್ಯಾವುದು ನಮ್ಮ ಸಮಾಜಕ್ಕೆ ಕಾಣಲ್ಲ. ಒಬ್ಬ ಉತ್ತಮ ತಬಲವಾದಕ ಅವನ ಹತ್ರ ದೊಡ್ಡ ಕಾರ್ ಇಲ್ಲದೆ ಇರ್ಬೋದು, ಬಟ್ ಸಮಾಜ ಎಲ್ಲದನ್ನು ಒಂದೇ ಒಂದು ಲೆನ್ಸಲ್ಲಿ ನೋಡೋಕೆ ಶುರು ಮಾಡಿಬಿಟ್ಟಿದೆ. ಹಣ ಮಾಡಿದನ ಅವನು ದೊಡ್ಡ ಕಲಾವಿದ, ಹಣ ಮಾಡಿಲ್ವಾ ಸಣ್ಣ ಪುಟ್ಟ ಕಲಾವಿದ. ಯಾಕೆ? ಕಲಾವಿದ, ಬರಹಗಾರ, ಒಬ್ಬ ವ್ಯಕ್ತಿ ಅದ್ರಲ್ಲಿ ಸಣ್ಣ ದೊಡ್ಡ ಯಾವ್ದು ಬಂತು? ಅದು ಯಾಕೆ ಈ ಹಣ ಹಿಂಗೆ ಮಾಡ್ತು? ಈ ಸಮಾಜ ಯಾಕೆ ಹಿಂಗಾಯ್ತು? ಆ ಸಮಾಜ ಹೇಳಿದ್ದನ್ನು ನಾವ್ಯಾಕೆ ಒಪ್ಕೊಂಡ್ವಿ? ಈ ಹಣಕ್ಕೆ ಈ ಮೌಲ್ಯ, ಈ ಒಂದು ಬೆಲೆ ಕೊಟ್ಟಿದ್ಯಾರು? ನಾನು ನಂಬದೆ ಅಂತ ನೀವು ನಂಬುದ್ರಿ ಅಂತ ಅವ್ರು ನಂಬುದ್ರು ಅಂತ ಇನ್ನೊಬ್ರು. ಸೊ ಇಟ್ ಈಸ್ ಅ ಕಲೆಕ್ಟಿವ್ ಟ್ರಸ್ಟ್ ಆಫ್ ಆಲ್ ದ ಪೀಪಲ್ ವಾಟ್ ವಿ ಹ್ಯಾವ್ ನೋ ಪುಟಿಂಗ್ ಆನ್ ದಟ್ ಪೀಸ್ ಆಫ್ ಪೇಪರ್. ಅದು ಆ ಮಟ್ಟಕ್ಕೆ ಏರ್ಬಿಟ್ಟಿದೆ ಇವತ್ತು. ಹಣ ಆ ಮಟ್ಟಕ್ಕೆ ಅದು ಹಣನೇ ಎಲ್ಲ ಅನ್ನೋಂಗೆ ಯಾಕೆ ಹಾಕಿ ಕೂತ್ಕೊಂತು ಅಂತಂದರೆ, ದಿಸ್ ಈಸ್ ದ ಕಲೆಕ್ಟಿವ್ ಟ್ರಸ್ಟ್. ನಾವೆಲ್ಲ ಸೇರಿಕೊಂಡು ಅದ್ರ ಮೇಲೆ ಅಪಾರವಾಗಿ ಅದನ್ನು ಗೌರವಿಸೋಕೆ ಶುರು ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಇವತ್ತಿನ ಪರಿಸ್ಥಿತಿ ಬಂದು ಕೂತಿದೆ. ವ್ಯಕ್ತಿ ಮುಖ್ಯ, ಸಂಪನ್ಮೂಲಗಳು ಮುಖ್ಯ, ಹಣ ಅಲ್ಲ. ಆದರೆ ತಿರ್ಗಾದೆ ಹೇಳ್ತೀನಿ, ಆ ಹಣ ಎಲ್ಲ ಅಲ್ಲ ಅನ್ನೋಕ್ಕಾದರೂ ಒಂದಷ್ಟು ಹಣ ಮಾಡಿರಲೇಬೇಕು. ದಟ್ ಈಸ್ ದ ಸ್ಯಾಡ್ ಪಾರ್ಟ್ ಆಫ್ ಅವರ್ ಸೊಸೈಟಿ. ಫಾರ್ ದಟ್ ಮ್ಯಾಟರ್ ಆಲ್ ಸೊಸೈಟೀಸ್. ಜಗತ್ತಿನ ಎಲ್ಲಿಂದ ಎಲ್ಲಿಗೆ ಹೋದ್ರು, ಭಾರತ ಅಂತಲ್ಲ, ಎಲ್ಲ ಕಡೆ ಇದೇ ಸತ್ಯ. ಅಮೆರಿಕಕ್ಕೆ ಹೋದರೆ ನೀವು ಕಪ್ಪಗಿದ್ರೆ ನೀಗ್ರೋ ಅಂತಾರೆ, ದುಡ್ಡಿದ್ರೆ ಎಸ್ ಸರ್ ಸಿ ಸಿನ್ಯೋರ್, ಸ್ಪ್ಯಾನಿಷ್. ಹೌದು, ಎಸ್ ಸರ್ ಸಿ ಸಿನ್ಯೋರ್, ನೀವು ಅಷ್ಟೇ ಮುಗ್ದೋಯ್ತು. ಅಷ್ಟೇ ಕರೆಕ್ಟ್ ಸರ್. ಅದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಸೊ ಅವಾಗಲೇ ನೀವು ಕ್ರಿಕೆಟ್ದೊಂದು ಎಕ್ಸಾಂಪಲ್ ಕೊಟ್ರಲ್ಲ, ಸೊ ನಮಗೆ ಹೇಳಕ್ಕೆ ಪರ್ಫೆಕ್ಟ್. ಜನಕ್ಕೆ ಕ್ರಿಕೆಟ್ ಎಕ್ಸಾಂಪಲ್ ತಗೊಂಡು ಹೇಳಬೇಕು ಅಂದರೆ, ನೀವು ಯಾವಾಗಲೂ ರೋಹಿತ್ ಶರ್ಮಾ ಆಗಕ್ಕಾಗಲ್ಲ. ಟೆಸ್ಟ್ಗಳು ಬರ್ತಿರುತ್ತೆ, ಯು ಹ್ಯಾವ್ ಟು ಬಿ ರಾಹುಲ್ ದ್ರಾವಿಡ್ ಅಂಡ್ ಯು ಹ್ಯಾವ್ ಟು ಬಿ ರೋಹಿತ್ ಶರ್ಮಾ. ಖಂಡಿತ. ಅದೇ ಹೇಳ್ತೀನಲ್ಲ, ಬಿಕಾಸ್ ರಿಸ್ಕ್ ಅಲ್ಲೂ ಹಾಕಬೇಕು, ನಾನ್ ರಿಸ್ಕ್ ಅಲ್ಲೂ ಹಾಕಬೇಕು. ಐ ವಾಂಟ್ ಟು ಕಾಲ್ ಇಟ್ ಆಸ್ ಕಂಟ್ರೋಲ್ಡ್ ಅಗ್ರೆಸಿವ್ನೆಸ್. ನಾವು ಅಗ್ರೆಸಿವ್ನೆಸ್ ಇಲ್ಲದೆ ನಾವು ಪೂರ್ತಿ ಡಿಫೆನ್ಸಿವ್ ಆಗಿ ಹೋಗ್ತೀನಿ, ಇಟ್ ವಿಲ್ ನಾಟ್ ವರ್ಕ್. ಫುಲ್ ಅಗ್ರೆಸಿವ್ ಆಗ್ತೀನಿ, ಇಟ್ ವಿಲ್ ನೆವರ್ ವರ್ಕ್. ಸೊ ಮಿಡ್ಲ್ ವೇ ಇಸ್ ದ ಬೆಸ್ಟ್. ಕಂಟ್ರೋಲ್ಡ್ ಅಗ್ರೆಷನ್, ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್, ಯು ಹ್ಯಾವ್ ಟು ಎಕ್ಸ್ಪ್ಲಾಯ್ಟ್ ದ ಸಿಚುವೇಶನ್ ಫಾರ್ ಯುವರ್ ಬೆನಿಫಿಟ್. ಓಕೆ, ತಪ್ಪಿಲ್ಲ. ನಾನು ಹೇಳ್ತಿರೋದು ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ಮಾಡಬಹುದು, ನ್ಯಾಯಯುತವಾಗಿ ಅನ್ಯ ಮಾರ್ಗಗಳನ್ನು ತುಳಿಯದೆ, ವಾಮ ಮಾರ್ಗಗಳನ್ನು ಅನುಸರಿಸದೆ ಹಣ ಮಾಡಕ್ಕೆ ಸಾಧ್ಯ ಇದ್ದಾಗ ಅಂತಹ ಸಿಚುವೇಶನ್ ಅನ್ನ ನೀವು ಎಕ್ಸ್ಪ್ಲಾಯ್ಟ್ ಮಾಡಿ ನಿಮ್ಮ ಒಳಿತಿಗಾಗಿ ಬಳಸ್ಕೊಳ್ಳೋದು ತಪ್ಪಲ್ಲ. ಸರ್, ಇವಾಗ ಒಂದು ಸಿಚುವೇಶನ್ ನನಗೆ ಕೇಳಬೇಕು ಅನಿಸ್ತಾ ಇದೆ. ಅಂದರೆ ಇವಾಗ ಊರಲ್ಲಿ ಅವ್ರಿಗೆ ಒಂದು 5 ಎಕರೆನೋ 6 ಎಕರೆನೋ ಹೊಲ ಇದೆ. ಸೊ ಅವ್ರು ಇವಾಗ ನನಗಿದು ಬೇಡ, ನಾನು ಸ್ವಲ್ಪ ಮ್ಯೂಚುವಲ್ ಫಂಡ್ ಸ್ಟಾಕ್ಸ್ ಎಲ್ಲ ಹಾಕ್ತೀನಿ ಅಂತ ಅದು ಮಾರಿ ಇದರಲ್ಲಿ ಹಾಕೋದು ಎಷ್ಟು ಒಳ್ಳೆಯದು, ಅಥವಾ ಹಾಕ್ಬೋದಾ? ಬೇಡ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳ್ತೀನಿ ಅಂದರೆ, ಮುಂಬರುವ 5 ರಿಂದ 10 ವರ್ಷದಲ್ಲಿ ನ್ಯೂ ವರ್ಲ್ಡ್ ಆರ್ಡರ್ ಇವತ್ತಾಗಲೇ ಸ್ಟಾರ್ಟ್ ಆಗ್ತಾ ಇದೆ. ಹೊಸ ವಿಶ್ವ ವ್ಯವಸ್ಥೆ ಅಂತ ನಾನು ಅದನ್ನು ಕನ್ನಡದಲ್ಲಿ ಹೇಳ್ತೀನಿ. ಇದ್ರ ಬಗ್ಗೆ ನಾನು ಬೇಕಾದಷ್ಟು ಆಲ್ರೆಡಿ ಲೇಖನಗಳನ್ನ ಬರೆದಿದ್ದೀನಿ. ನ್ಯೂ ವರ್ಲ್ಡ್ ಆರ್ಡರ್, ಮೋದಿಯವರು ಮಾತಾಡ್ತಾನೂ ಹೇಳ್ತಾರೆ, ನ್ಯೂ ವರ್ಲ್ಡ್ ಆರ್ಡರ್, ಹೊಸ ವಿಶ್ವ ವ್ಯವಸ್ಥೆ. ಯಾರಿಗೆ ಜಮೀನಿರುತ್ತೆ ಅವರೇ ರಾಜರಾಗ್ತಾರೆ,
ಇವತ್ತು ಜಮೀನಿದ್ರೆ ನಿಮ್ಮ ಹತ್ರ ಎಕರೆಗಟ್ಟಲೆ ಜಮೀನಿದ್ರೆ ಅದನ್ನು ಮಾರುವಂಥ ಮುಟ್ಟಾಳತನ ದಯವಿಟ್ಟು ತಪ್ಪು ತಿಳಿಬೇಡಿ. ಇದನ್ನು ಮುಟ್ಟಾಳತನ ಅಂತ ಹೇಳ್ತಿದ್ದೀನಿ. ಆ ಮುಟ್ಟಾಳತನ ಮಾಡಬೇಡಿ. ಬಿಕಾಸ್ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸರ್, ಇವಾಗ ಅಲ್ಲಿ ಊರಲ್ಲಿ ಬಯಲ್ಸೀಮೆ ಅಲ್ಲಿ ಇಲ್ಲಿ ಅಂತ ನಿಮ್ಗೊಂದು 5 ಎಕರೆಗೆ 10 ಲಕ್ಷ 15 ಲಕ್ಷ ಬರುತ್ತೆ. ಬೆಂಗಳೂರಲ್ಲಿ ಅದನ್ನ ಮಾರಿ ನೀವು ಸುಮ್ಮನೆ ಒಂದು ಯಾವುದೋ ತಗೊಳ್ಳಿ, ಅಷ್ಟು ಬಂದಾಗ ನಿಮ್ಗೆ ಇನ್ನೂ ಜಾಸ್ತಿ ಆಗುತ್ತೆ. ಅದು ಆರೆಲ್ಸ್ ಸ್ಟಾಕ್ ಅಲ್ಲಿ ಹಾಕಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ. ಹೌದು, ಜಮೀನ್ ಮಾರೋದು ಬೇಕಿಲ್ಲ. ನೀವು ಜಮೀನನ್ನು ಉಳಿಸ್ಕೊಳ್ಳಿ. 100 ಎಕರೆ ಇದ್ರೆ 1-2 ಎಕರೆ 3 ಎಕರೆ ಮಾರ್ಬಿಟ್ಟು ಅದನ್ನ ಹೂಡಿಕೆ ಮಾಡೋದು ತಪ್ಪಿಲ್ಲ. ಅಗೈನ್ ಎಕ್ಸ್ಪ್ಲಾಯ್ಟಿಂಗ್ ದ ಸಿಚುವೇಶನ್ ಟು ಯುವರ್ ಬೆನಿಫಿಟ್ ತಪ್ಪಲ್ಲ ನಾನು ಹೇಳೋದು. ಆದರೆ ನೀವು ಯಾವ ಪರಿಸ್ಥಿತಿಲಿ ಇದ್ದೀರಿ, ನಿಮ್ಮ ಹತ್ರ ಇರೋದೇ 3 ಎಕರೆ 4 ಎಕರೆ, ಮಾರೋ ಅಂತ ತಪ್ಪು ಮಾಡಬೇಡಿ. 50 ಎಕರೆ ಇದೆ, 10%, 5 ಎಕರೆ ನೀವು ಮಾಡಿ ಅದನ್ನೆಲ್ಲೋ ಬೇರೆ ಕಡೆ ಹಾಕಿ ಅದನ್ನು ಅಭಿವೃದ್ಧಿ ಮಾಡ್ತೀರಾ. ಹಣ ಇಲ್ಲ, ಇನ್ನೇನು ಮಾಡೋದು? 50 ಎಕರೆ ಇರಲಿ ಬಿಡು, 10%, 5 ಎಕರೆ ಮಾರಿ ಬಂದಿದ್ದ ದುಡ್ಡನ್ನ ಮಲ್ಟಿಪ್ಲೈ ಮಾಡ್ತೀನಿ. ಐ ವಾಂಟ್ ಟು ರಿಸ್ಕ್ ಲಿಟ್ಲ್ ಬಿಟ್ ಅಂಡ್ ಸಿ ವಾಟ್ ಈಸ್ ದೇರ್ ಇನ್ ಸ್ಟೋರ್. ಗೋ ಹೆಡ್ ಅಂಡ್ ಡೂ ಇಟ್. ಇರೋದೇ 1/2 ಎಕರೆ, 1 ಎಕರೆ, 2 ಎಕರೆ, 3 ಎಕರೆ, 5 ಎಕರೆ, ಅದನ್ನು ತಿರುಗಿ 1 ಎಕರೆ ಮಾರ್ಕೊಂಡು ಏನೋ ಮಾಡೋದು ಬೇಡ. ಉಳಿಸ್ಕೊಳ್ಳಿ, ಜಮೀನು ಉಳಿಸ್ಕೊಡಿ. ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ದಿಸ್ ಅರ್ತ್ ಈಸ್ ಪೀಸ್ ಆಫ್ ಅರ್ತ್. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಕರೆಕ್ಟ್ ಸರ್. ಈ ಭೂಮಿಯ ಮೇಲೆ ಅತ್ಯಂತ ಬೆಲೆ ಬಾಳುವ ಹೂಡಿಕೆ ಒಂದು ತುಂಡು ಭೂಮಿ ಅಂತ ಹೇಳ್ತಾರೆ. ಹಾಗಾಗಿ ಭೂಮಿ ಇಟ್ಕೊಂಡಿರೋರು ನೀವು ರಾಜರು, ಅದನ್ನು ಅರ್ಥ ಮಾಡ್ಕೊಳ್ಳಿ. ತಪ್ಪು ಮಾಡಬೇಡಿ, ಮಾರಾಟ ಮಾಡಬೇಡಿ. ಈ ಮಾತುಗಳನ್ನು ಇವತ್ತಲ್ಲ 10 ವರ್ಷದ ನಂತರ ಕೇಳಿದ್ರು 10 ವರ್ಷದ ಮುಂಚೆ ಒಬ್ಬ ಹಿಂಗೆ ಹೇಳಿದ್ದ ಅಂತ ನೀವು ಜ್ಞಾಪಿಸ್ಕೋತೀರಾ. ಖಂಡಿತ ಭೂಮಿ ಇದ್ರೆ ಭೂಮಿ ಮಾರಬೇಡಿ. ಹೌದು, ನಿಮಗೆ ಅದು ರಿಟರ್ನ್ಸ್ ಕಂಪ್ಯಾರಿಟಿವ್ಲಿ ಕಮ್ಮಿ ಕೊಡ್ಬೋದು. ಸೊ ಇಫ್ ಯು ಕಂಪೇರ್ ಅದು ನಿಜಾನು ಸರ್. ಬಟ್ ರಿಯಲ್ ಎಸ್ಟೇಟ್ಗೆ ನೀವು ಸ್ಟಾಕ್ಸ್ ಇಲ್ಲಿ ಕಂಪೇರ್ ಮಾಡಿದ್ರೆ ನಿಮ್ಗೆ ರಿಯಲ್ ಎಸ್ಟೇಟ್ ಸ್ವಲ್ಪ ಕಮ್ಮಿನೇ ಬರುತ್ತೆ. ಖಂಡಿತ ಕಮ್ಮಿ ಬರುತ್ತೆ. ಹೌದು, ಬಟ್ ಲಾಂಗ್ ಟರ್ಮ್ ನೋಡ್ಬೇಕು ನೀವು. ಲಾಂಗ್ ಟರ್ಮ್ ನೋಡ್ಬೇಕು. ಭೂಮಿ ಎಸ್ಪೆಷಲಿ ಕೃಷಿ ಭೂಮಿಗಳಿದ್ರೆ ಅದನ್ನ ಇಟ್ಕೊಳ್ಳಿ, ಮಾರಬೇಡಿ. ಸ್ಟ್ರೈಟ್ ಆನ್ಸರ್ ನೋ. ಕರೆಕ್ಟ್. ಅಂಡ್ ಅವಾಗಲೇ ನೀವು ಮೋದಿ ಅವ್ರ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾಗ ಅಂತ ಮಾತಾಡ್ದಾಗ ಬಂದಾಗ, ಸೊ ಇವಾಗ ನೀವು ಪೇಟ್ರಿಯಾಟು, ನಾನು ಪೇಟ್ರಿಯಾಟು, ನೋಡೋರು ಪೇಟ್ರಿಯಾಟ್ಸೇ. ಇವಾಗ ಒಂದು 10 ವರ್ಷದಲ್ಲಿ ದೇ ಆರ್ ಸೀಯಿಂಗ್ ಲಾಟ್ ಆಫ್ ಮೀಡಿಯಾದಲ್ಲಿ ಅದರಲ್ಲಿ ಇದರಲ್ಲಿ ಇನ್ನೂ ಒಂದು 10 ವರ್ಷ ಸಿಕ್ಕಾಪಟ್ಟೆ ಇಂಡಿಯಾ ಗ್ರೋ ಆಗುತ್ತೆ, ಚೆನ್ನಾಗಿ ಹೋಗ್ತಾ ಇದೆ. ಸೊ ವಿ ಆಲ್ ಹ್ಯಾವ್ ಟು ಇನ್ವೆಸ್ಟ್ ಇನ್ ಸ್ಟಾಕ್ಸ್ ಅಂತ ಹೇಳೋದು ಎಷ್ಟು ಕರೆಕ್ಟು, ಅಥವಾ ಆಮ್ ಐ ರಾಂಗ್ ಇನ್ ದಿಸ್ ಆರ್? ಇಲ್ಲ, ತಪ್ಪೇನಿಲ್ಲ. ನಾನು ಅದನ್ನೇ ಹೇಳ್ತೀನಿ. ಇನ್ನು ಮುಂದಿನ 10-15 ವರ್ಷ ಯಶೋಗಾಥೆ ಭಾರತದ್ದೇ. ನೀವು ಹಂಗೆ ನೋಡಿದ್ರೆ 1962, 1980, 1990 ಅಪ್ ಟು 2000 ಅಮೆರಿಕಾ ತನ್ನ ಹೆಸರು ಬರ್ಕೊಂಡ್ಬಿಡ್ತು, ಸೂಪರ್ ಪವರ್ ಆಗೋಯ್ತು. 1990 ಸ್ಟಾರ್ಟ್ ಮಾಡಿಕೊಂಡು 2020 ತನಕ ಒಂದು 25-30 ವರ್ಷದಿಂದ ಚೈನಾ ಯಶೋಗಾಥೆ ಬರ್ಕೋತು. ನೀವೇ ನೋಡ್ತಾ ಇದ್ದೀರಾ. ಸೊ ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ನಾವು ಆಲ್ರೆಡಿ 2005-2010 ನಿಧಾನಕ್ಕೆ ಶುರು ಮಾಡಿದವರು ಇವಾಗ ಪೀಕಿಗೆ ಬರ್ತಾ ಇದ್ದೀವಿ. ಇನ್ನೂ ಪೀಕ್ ಹೋಗಿಲ್ಲ, ನಾವು ಹೋಗ್ತೀವಿ. ನಮ್ಮ ಯಶಸ್ಸು ಉನ್ನತ ಮಟ್ಟಕ್ಕೆ, ಉನ್ನತಿ ಕಡೆಗೆ ಹೋಗಿ ಇನ್ನೂ ನಾವು ಪೀಕ್ ತಲುಪಿಲ್ಲ, ನಾವು ಪೀಕ್ ತಲುಪ್ತೀವಿ. ಸೊ ಆ ಲೆಕ್ಕಾಚಾರದಲ್ಲಿ ಮುಂದಿನ 15-20 ವರ್ಷ ಭಾರತಕ್ಕೆ ಸೇರಿದ್ದು ಸಂಶಯನೇ ಬೇಡ. ಸೊ ಅವರು ಆರಾಮಾಗಿ ಇನ್ವೆಸ್ಟ್ ಮಾಡ್ಬೋದು ಸ್ಟಾಕ್ಸ್ ಎಲ್ಲ. ಅಂಡ್ ಅದ್ರ ದಟ್ ಡಸಂಟ್ ಮೀನ್ ದಟ್ ಮಾರ್ಕೆಟ್ ಕುಸಿಯಲ್ಲ ಅಂತಲ್ಲ. ನಾನೊಂದು ಹೇಳ್ತೀನಿ ಕೇಳಿ. ಏರಿಳಿತ ಇದ್ದಾಗ ಮಾತ್ರ ನೀವು ಹಣ ಮಾಡೋಕ್ಕೆ ಸಾಧ್ಯ. ಇಫ್ ಇಟ್ ಈಸ್ ಅ ಸ್ಟ್ರೈಟ್ ಲೈನ್ ಯು ಆರ್ ಡೆಡ್. ನೀವು ECG ತಗೊಳ್ಳಿ, ಅದು ಪೀಂತ ಒಂದು ಲೈನ್ ಸೌಂಡ್ ಬಂದರೆ ಪೇಷಂಟ್ ಸತ್ತ ಅಂತ. ಹೌದು. ಈ ಗ್ರಾಫ್ ಇರುತ್ತಲ್ಲ, ಈ ಗ್ರಾಫ್ ಮೇಲೆ ಕೆಳಗೆ ಹೋಗೋದು, ಅದೇ ಜೀವನ. ಸ್ಟಾಗ್ನೆಂಟ್ ಆಗಿ ನಿಂತು ಬಿಟ್ರೆ ಅದ್ರಲ್ಲಿ ಮಜಾನೇ ಇಲ್ಲ. ಹೌದು. ಇಟ್ ವಿಲ್ ಬಿಕಮ್ ಯುವರ್ ಬ್ಯಾಂಕ್ FD. ಫಿಕ್ಸ್ಡ್ ರೇಟ್, ಫಿಕ್ಸ್ಡ್ ಫಾರ್ ಸಮ್ ಇಯರ್, ನಥಿಂಗ್, ಏನಿಲ್ಲ, ಅಡ್ರಿನಲ್ ಏನೂ ಇಲ್ಲ ನಿಮಗೆ, ಎಣ್ಕೆ ಕಜಾಯ. ಸೊ ಈ ಒಂದು ಇದಿದೆಯಲ್ಲ, ಅದೇ ಬದುಕಿನ ಮಜಾ ಇರೋದೇ ಆ ಏರಿಳಿತಗಳಲ್ಲಿ. ಹೌದು. ಹಾಗಾಗಿ ಇನ್ವೆಸ್ಟ್ ಮಾಡಿ, ಕಲೀರಿ, ಕಣ್ಣು ಮುಚ್ಕೊಂಡು. ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಒಂದು ಪದ ಇದೆ. 10ನೇ ಮಾಡಿಯಿಂದ ದುಮ್ಕೊಂಡಿದ ತಕ್ಷಣ ಸುಮ್ಮನೆ ದುಮ್ಕೋದಲ್ಲ. ನನ್ನ ವಯಸ್ಸೇನು, 49 ಆಗೋಯ್ತು, ತೂಕ ಎಷ್ಟು, 84, ಬಿದ್ದರೆ ಕಾಲೋ ಕೈಯೋ ಏನು ಮುರಿಯುತ್ತೆ, ಲೆಕ್ಕಾಚಾರ, ಸಿಂಪಲ್ ಲೆಕ್ಕಾಚಾರ, ಕ್ಯಾಲ್ಕುಲೇಟೆಡ್ ರಿಸ್ಕ್. ಆಯ್ತಪ್ಪ, ಏನು ಅಮ್ಮಮ್ಮ ಅಂದರೆ ನನ್ನ ಜೀವ ಹೋಗಲ್ಲ, ಕಾಲು ಹೋಗ್ಬೋದು, ಕೈ ಹೋಗ್ಬೋದು, ಐ ಆಮ್ ರೆಡಿ ಫಾರ್ ದಟ್. ದುಮ್ಕಿ, ಏನು ಯೋಚನೆ ಮಾಡದೆ ದುಮುಕ್ಬಿಟ್ರೆ ಅಲ್ಲಿ ಟೆಲ್ ಯು 4-5 ಅಡಿಯಿಂದ ಬಿದ್ದವರು ಸ್ವಾಧೀನ ಕಳ್ಕೊಂಡು ಉದಾಹರಣೆಗಳನ್ನ ನಾನೇ ನೋಡಿದ್ದೀನಿ. 4-5 ಅಡಿ ಜಾಸ್ತಿ ಏನಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ಯಾರೋ ಪುಷ್ ಮಾಡಿಬಿಟ್ಟಿರ್ತಾರೆ, ಅವರು ಸ್ಲಿಪ್ ಆಗಿ ಬಿದ್ದೋಗ್ತಾರೆ. ಅಂಥ ಸಮಯದಲ್ಲಿ ದೇಹದ ಸ್ವಾಧೀನ ಕಳ್ಕೊಂಡಂಥ ಉದಾಹರಣೆಗಳಿದೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಯಾವುದೋ ಥರದಲ್ಲಿ ಬಿದ್ದಿರ್ತಾರಲ್ಲ, ಅದ್ರ ಎಫೆಕ್ಟ್ ಯಾವುದೋ ನರದ ಮೇಲಾಗಿ
ಮೆದಳಿಗೆಲ್ಲ ಆಗಿ ಅದು ಅವರು ದೇಹದ ಸ್ವಾಧೀನ ಕಳ್ಕೊಂಡಂಥ ಉದಾಹರಣೆಗಳು ನಾನು ಬಹಳ ನೋಡಿದ್ದೀನಿ. 10ನೇ ಮಾಡಿಯಿಂದ ನೀವು ಯೋಚನೆ ಮಾಡಿ ಬಿದ್ದವರು ಕಾಲ ಕೈ ಮುರ್ಕೊಂಡು ಚೆನ್ನಾಗಿರೋರು 6 ವಾರ 7 ವಾರದಲ್ಲಿ ಪ್ಲಾಸ್ಟರ್ ಹಾಕೊಂಡು ತಿರ್ಗಾ ನಡೆದಾಡೋರ್ನು ನೋಡಿದ್ದೀನಿ. ಸೊ ಅರ್ಥ ಅಷ್ಟೇ, ಮಾರ್ಕೆಟ್ ಚೆನ್ನಾಗಿದೆ ಅಂತ ನಾನು ಹೇಳಿದ ತಕ್ಷಣ ನೀವು ಧುಮುಕ್ ಬಿಡಬೇಕು ಅಂತಲ್ಲ. ನಿಮ್ಮ ಒಂದು ರಿಸ್ಕ್ ಎಬಿಲಿಟಿ ಎಷ್ಟಿದೆ, ಅಪಾಯದ ಕ್ಷಮತೆ, ನೀವೆಷ್ಟು ತಗೊಳಕ್ಕೆ ರೆಡಿ ಇದ್ದೀರಿ, ಅದನ್ನೆಲ್ಲ ನೋಡಿಕೊಂಡು ನೀವು ಹೂಡಿಕೆ ಮಾಡಲೇಬೇಕು. ಆ್ಯಂಡ್ ದೆರ್ ಇಸ್ ನೋ ಎಸ್ಕೇಪ್. ಇನ್ನೊಂದು ಹೇಳ್ಬಿಡ್ತೀನಿ, ನಾನು ಹೇಳಿದೆ ಅಂತ ಹೂಡಿಕೆ ಮಾಡಬೇಡಿ, ಹಂಗಂತ ಸುಮ್ಮನೆ ಕೂತ್ಕೋಬೇಡಿ, ಯಾಕಂದರೆ ನಿಮಗೆ ಆಪ್ಷನ್ ಇಲ್ಲ. ನಾನು ಹೇಳ್ತಿದ್ದೀನಿ, ನಿಮ್ಮ ಮುಂದೆ ಆಯ್ಕೆಗಳಿದ್ದರೆ ನಾನು ಹೇಳ್ತಿದ್ದೆ, ಇಫ್ ದೇರ್ ಈಸ್ ಅ ಡಂಬ್ ಆಪ್ಷನ್ ಟು ಗ್ರೋ ಯುವರ್ ಮನಿ ಅಟ್ಲೀಸ್ಟ್ 12% a year, I would say don't enter share market. But there is no dumb option in front of you. So today or tomorrow ನೀವು ಷೇರು ಮಾರುಕಟ್ಟೆ ಪ್ರವೇಶಿಸಲೇಬೇಕು. ಯಾಕೆ ಇದನ್ನು ಈ ರೀತಿ ಹೇಳ್ತಿದ್ದೀನಿ ಅಂದರೆ ತಲೆಯಲ್ಲಿ ಇಳಿಲಿ ಅಂತ. ನಿಮ್ಗೆ ಆಪ್ಷನ್ ಇಲ್ಲ, ನಿಮ್ಮ ಹತ್ರ ಬೇರೆ ದಾರಿ ಇಲ್ಲ. ನೀವು ಯು ಕ್ಯಾನ್ ಡಿಲೇ ದ ಎಂಟ್ರಿ into the stock market, but you cannot deny it. You can delay it, but you cannot deny it. Correct sir. ಸರಿ, ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ಸ್ವಲ್ಪ ಇಲಾಬ್ರೇಟ್ ಮಾಡೋಣ ಸರ್ ವ್ಯೂವರ್ಸ್ಗೆ. ಸೊ ಬೇಸಿಕ್ ಸ್ಟಾಕ್ ಮಾರ್ಕೆಟ್ ನಾಲೆಜ್ ಅಂತೂ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಅದರಲ್ಲಿ ಪೇಸ್, ಇವಾಗ ನಾನು ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀನಿ, ಪೇಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಅನಿಸಿದ್ದು. ನಾನು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಓಕೆ, ಇಟ್ಸ್ ವೆಲ್ ಆ್ಯಂಡ್ ಗುಡ್. ನನಗೆ ಸಡನ್ನಾಗಿ ನಾನು 10x ಮಾಡ್ಕೋಬೇಕು ಅಥವಾ ಇಮಿಡಿಯೇಟಾಗಿ ಮಾಡ್ಕೋಬೇಕು ಅಂದರೆ ಅದು ಸ್ಟಾಕ್ ಮಾರ್ಕೆಟ್ ಈಸ್ ನಾಟ್ ಫಾರ್ ಯು ಅಂತ ನಾನು ತಿಳ್ಕೊಂಡಿರೋದು. ಸೊ ಕರೆಕ್ಟಾಗಿ ತಿಳ್ಕೊಂಡಿದ್ದೀರಾ. ನೋಡಿ, ಇಫ್ ಯು ರಿಯಲಿ ವಾಂಟ್ ಟು ಮೇಕ್ ಮನಿ ಡಬಲ್ ಇನ್ ನೋ ಟೈಮ್, ಹಣ ತಗೊಂಡೋಗಿ ಕರಣಿ ಮುಂದೆ ಇಡಿ ಅಷ್ಟೇ. ದಟ್ಸ್ ದ ಓನ್ಲಿ ವೇ. ಯಾರೋ ಹೇಳ್ತಾರೆ ನಿಮಗೆ ನಾನು ಮ್ಯಾಜಿಕ್ ಮಾಡಿಕೊಟ್ಬಿಡ್ತೀನಿ, ತಿಂಗಳಿಗೆ 50% ಕೊಟ್ಬಿಡ್ತೀನಿ, 6 ತಿಂಗಳಲ್ಲಿ ಡಬಲ್ ಮಾಡಿಬಿಡ್ತೀನಿ, ವರ್ಷದಲ್ಲಿ ಡಬಲ್ ಮಾಡ್ತೀನಿ. ಇಟ್ಸ್ ಅ ಸ್ಕ್ಯಾಮ್, ನಥಿಂಗ್ ಲೈಕ್ ದಟ್. ಸ್ಟಾಕ್ ಮಾರ್ಕೆಟು ನಿಮ್ಮ ಒಂದು ಇನ್ಫ್ಲೇಷನ್ನ ಬೀಟ್ ಮಾಡುತ್ತೆ, ಖಂಡಿತ ಕೊಡುತ್ತೆ. ನಮ್ಗೆ 15, ಈಗ ನೀವು ಇಂಡೆಕ್ಸ್ ಫಂಡ್ಸ್ ಎಲ್ಲ ನೋಡ್ಕೊಂಡು ಬಂದರೆ ಕಳೆದ 5 ವರ್ಷದಿಂದ 12-15% ನಿಮಗೆ ಅದು ಏನು ವರ್ಷದಿಂದ ವರ್ಷಕ್ಕೆ ನಿಜವಾಗ್ಲೂ ಒಳ್ಳೆ ಇದನ್ನ ಇಟ್ಕೊಂಡೆ ಕೊಡ್ತಾ ಬಂದಿದೆ. ಹಾಗೆ ನೀವು 20-22% ತನಕ ನೀವು ಅದರಿಂದ ನೋಡ್ಬೋದು. ಅದನ್ನು ನಾನು ಏನು ಕೂತ್ಕೊಂಡು 6 ತಿಂಗಳಲ್ಲಿ ಡಬಲ್ ಮಾಡ್ತೀನಿ ಇಲ್ಲ. ಈ ಕ್ರಿಪ್ಟೋ ಆಗ್ತಿರೋದು ಅದೇ. ಐ ಆಮ್ ನಾಟ್ ಅಗೇನೆಸ್ಟ್ ಕ್ರಿಪ್ಟೋ, ಬಟ್ ಐ ಆಮ್ ಅಗೇನೆಸ್ಟ್ ಕ್ರಿಪ್ಟೋ. See, the idea of crypto, I'm not against. I'm against people, the way in which they are investing and thinking that they will become billionaires, millionaires in no time. I'm against that. ಆ ಯೋಚನೆಯ ವಿರುದ್ಧ ನಾನು. ಯಾವುದೇ ಹೊಸದ್ ಬಂದ್ರೆ ಅದ್ರ ವಿರುದ್ಧ ಅಲ್ಲ. ಸರ್, ಇದಕ್ಕೆ ಅದನ್ನ ಅಪ್ಕೋಬೇಕು. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಡಾಜ್ ಕಾಯಿನ್. ನೀವು ಕ್ರಿಪ್ಟೋ ಅಂತ ಬಂದಾಗ ಹೇಳ್ತಾ ಇದ್ದೀನಿ. ಡಾಜ್ ಕಾಯಿನ್ದು ಇವರು ಟೆಸ್ಲಾ ಓನರ್ ಎಲಾನ್ ಮಸ್ಕ್ ಡಾಜ್ ಕಾಯಿನ್ ಇನ್ವೆಸ್ಟ್ ಮಾಡ್ಬಿಟ್ಟ ಅಂದ ತಕ್ಷಣ ಇಟ್ ವೆಂಟ್ ಟು 200%, 300% ಹೋಯ್ತು. ಎಲ್ಲ ಇನ್ವೆಸ್ಟ್ ಮಾಡ್ಬಿಟ್ರು ಅಗೇನ್ ರ್ಯಾಪಿಡ್. ಅದಕ್ಕೆ ಹೇಳಿದ್ದು. ಆಮೇಲೆ ಏನಾಗುತ್ತೆ, ಅಂತಹ ಕ್ರಿಪ್ಟೋ ಕರೆನ್ಸಿ ಅಂತ ಇದೆ, ಇಟ್ಸ್ ನಥಿಂಗ್ ಬಟ್ ಅ ಗ್ಯಾಂಬಲ್ ರೈಟ್ ನಾವು. ಇವತ್ತಿನ ದಿನದ ಸನ್ನಿವೇಶದಲ್ಲಿ ಇಟ್ಸ್ ನಥಿಂಗ್ ಬಟ್ ಅ ಗ್ಯಾಂಬಲ್. ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ, ದರ್ ಇಸ್ ನೋ ಗವರ್ನಿಂಗ್ ಬಾಡಿ. ನಿಮ್ಮ ಸ್ಟಾಕ್ ಮಾರ್ಕೆಟ್ ಬಂದರೆ ಸೆಬಿ ಇದೆ, CDSL, NDSL ಅಂತ ಬೇಕಾದಷ್ಟು ಸಂಸ್ಥೆಗಳಿದೆ. ನಿಮ್ಮ ಈಗ ಮೋಸದ ಆಟಗಳು ಶೇರು ಮಾರ್ಕೆಟಲ್ಲಿ ಹಿಂದಿನಷ್ಟು ಸುಲಭವಾಗಿ ಆಡೋಕ್ಕಾಗಲ್ಲ. ದೇ ಹ್ಯಾವ್ ಟ್ಯಾಪ್ ಲಾಟ್ ಆಫ್ ಲೂಪ್ ಹೋಲ್ಸ್. ಹಿಂದೆ ಇದ್ದಂಥ ಹರ್ಷದ್ ಮೆಹತನ್ ಕಾಲದಿಂದ ನೋಡ್ಕೊಂಡ್ಬಂದ್ರು. ಅದು ಏನೇನಿದೆ ಬಹಳಷ್ಟು ಅದು ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ಚಾನ್ಸ್ ಇರ್ಬೋದು, ಅಲ್ಲೊಂದಿಲ್ಲೊಂದು ಲೂಪ್ ಹೋಲ್ ಇರ್ಬೋದು. ಬಟ್ ಆ ಮಟ್ಟದಲ್ಲಿ ಮಾಡೋಕ್ಕಾಗದಂಥ ಒಂದು ಕಾನೂನು ಸುವ್ಯವಸ್ಥೆಗಳು, ಗವರ್ನಿಂಗ್ ಬಾಡಿ ಇವತ್ತಿದೆ. ಕ್ರಿಪ್ಟೋಗೆ ಅದಿಲ್ಲ. ಹಾಗಾಗಿ ಮೈ ಅಡ್ವೈಸ್ ಯಾವಾಗಲೂ ಅಷ್ಟೇ, ಚಿಟಿಕೆ ಹೊಡಿಯೋಷ್ಟರಲ್ಲಿ ಡಬಲ್ ಮಾಡೋಕ್ಕೆ ನಿಮ್ಗೆ ಇರೋದು ಒಂದೇ ಒಂದು ಮಂತ್ರ, ಕನ್ನಡಿ ಮುಂದೆ ಇಟ್ಬಿಡಿ. ಆಗ ನಿಮ್ಮ ಹಣ ಡಬಲ್ ಆಗುತ್ತೆ, ಖುಷಿ ಆಗ್ತೀರಿ. ಸೊ ಡೋಂಟ್ ಬಿ ಅ ಫೂಲ್. ಕರೆಕ್ಟ್. ಹಾರ್ಡ್ ಅಂಡ್ ಮನಿ ಅದನ್ನು ತಗೊಂಡೋಗಿ ಎಲ್ಲೋ ಹಾಕಬೇಡಿ, ಅದು ಮೂಲಧನನೂ ಕಳ್ಕೊತೀರಾ. ಇಫ್ ದೇ ವಾಂಟ್ ಟು ಇನ್ವೆಸ್ಟ್ ಇನ್ ಕ್ರಿಪ್ಟೋ, ಸೊ ನಿಮ್ಗೆ ಯಾವುದು ಸೇಫ್ ಅಥವಾ ಹಾಕ್ಲೇಬಾರ್ದು ಕ್ರಿಪ್ಟೋ ರೈಟ್ ನಾವು ಹಾಕಬಾರ್ದು. ಹಾಕ್ಲೇಬೇಕು. ಯು ವಾಂಟ್ ಟು ರಿಸ್ಕ್ ಇಟ್, ಇಟ್ಸ್ 100% ರಿಸ್ಕ್. ಹೈ ರಿಸ್ಕ್ ಅಂತ ಹೇಳ್ತೀವಿ. ಅದನ್ನ ಹಾಕ್ಲೇಬೇಕು ಅನ್ನೋರಿಗೆ ಒಂದು ನಂದು ಸಿಂಪಲ್ ಪಾಲಿಸಿ, ಐ ಆಮ್ ಥ್ರೋಯಿಂಗ್ ಇಟ್ ಟು ದ ಬಿನ್. ನಾನು ಕಸದ ಬುಟ್ಟಿಗೆ ಹಾಕ್ತಿದ್ದೀನಿ ಅಂತ ಅನ್ಕೊಂಡು ಹಾಕಿ.
ಬಂತ ನಿಮ್ಮ ಅದೃಷ್ಟ, ಹೋಯ್ತಾ. ಸಿ ಯು ಶುಡ್ ಬಿ ರೆಡಿ. ಹೌದು, ಸಿ ಇಂಥ ದೊಡ್ಡ ದೊಡ್ಡ ಹೈ ರಿಸ್ಕಲ್ಲಿ ನನ್ನ ಕ್ಲೈಂಟ್ಗೆ ಹೇಳೋದು ಇಷ್ಟೇ, ನಾನು ಮಾಡ್ಲೇಬೇಡವಾ ಅಂತ ಕೇಳ್ತಾರೆ. ನಾನು ಎಸ್ ಆರ್ ನೋ ಅಂತ ಹೇಳೋಕ್ಕಾಗಲ್ಲ. ಎಸ್ ಇಫ್ ಯು ಆರ್ ರೆಡಿ ಟು ಲೂಸ್ ಫುಲ್, ನೋ ಇಫ್ ಯು ನಾಟ್ ರೆಡಿ ಟು ಲೂಸ್ ಫುಲ್. ಸಿ ಅದು ಯಾವಾಗಲೂ ಅಷ್ಟೇ, ಎಲ್ಲದೂ ಎಸ್ ಅಂಡ್ ನೋ ಅಲ್ಲಿ ಹೇಳಕ್ಕಾಗಲ್ಲ. ಯಾಕಾಗಲ್ಲ ಅಂದ್ರೆ ದೇರ್ ಆರ್ ಸೋ ಮಚ್ ಗ್ರೇ ಏರಿಯಾ. ಈಗ ನೋಡಿ, ಈಗ ಮಾತು ಹೇಳ್ತೀನಿ ನಿಮ್ಗೆ, ಹಾಕಿ ವಿನಯ್ ಅಂತ ಹೇಳ್ತೀನಿ, ನಿಮ್ಗೆ 50,000 ರೂಪಾಯಿ ಏನೂ ಅಲ್ಲ ಅಂತ ಅನ್ಸ್ಬೋದು. ಎಕ್ಸಾಂಪಲ್ ಹೇಳಿದೆ, ನಿಮ್ಮ ರಿಸ್ಕ್ ಅಪಿಟೇಟು ಇವತ್ತು ನೀವಿರೋ ಸ್ಥಿತಿಗೆ ನಿಮ್ಗೆ 50,000 ಏನೂ ಅಲ್ಲ, ಇನ್ನೊಬ್ಬನಿಗೆ ಯಾರಿಗೋ 5 ಲಕ್ಷ ಏನೂ ಅಲ್ಲ, ಇನ್ನೊಬ್ಬನಿಗೆ 50 ಲಕ್ಷ ಏನೂ ಇಲ್ಲ. ಹಾಕಪ್ಪ ಅಂತೀನಿ. ಅವ್ನಿಗೆ 50 ಲಕ್ಷ ಹೋದ್ರೆ ನಿಮ್ಗೆ 50,000 ಹೋದ್ರೆ ಒಂದಿನ ನೋವಾಗುತ್ತೆ, ಅಷ್ಟೇ ನೋವಾಗುತ್ತೆ ಅಷ್ಟೇ. 50 ಲಕ್ಷ ಹೋದವನಿಗೆ ಅದು ಬಂದಿದ್ರೆ 5 ಕೋಟಿ ಬಂದಿರೋದು, ನಿಮ್ಗೆ 50,000 5 ಲಕ್ಷ ಬಂದಿರೋದು, 5 ಲಕ್ಷದವನಿಗೆ 50 ಲಕ್ಷ ಬಂದಿದ್ದಿದ್ರೆ ದೇ ಆರ್ ಟೇಕಿಂಗ್ ದಟ್ ರಿಸ್ಕ್. ಸಿ ನಾನು ಅದನ್ನೇ ಹೇಳಿದ್ದು, ಇದು ಏನಂತಂದ್ರೆ ನೀವು ಮನಸ್ಫೂರ್ತಿಯಾಗಿ ಯು ಆರ್ ಟೇಕಿಂಗ್ ಕಾನ್ಶಿಯಸ್ ಡಿಸಿಷನ್ ಟು ಇನ್ವೆಸ್ಟ್. ಅದಿದೆಯಾ? ಯು ಆರ್ ರೆಡಿ ದಟ್ ಇಫ್ ಐ ಲೂಸ್ ಸೋ ಮಚ್, ನಂದು ಪೂರ್ಣ ಮೂಲಧನ ಏನಿದೆ ಮೈ ಇನ್ವೆಸ್ಟ್ಮೆಂಟ್ ಅದು ಪೂರ್ಣ ಮುಳುಗೋದ್ರೂ ಪರವಾಗಿಲ್ಲ ಅನ್ನಂಗಿದ್ರೆ ಮಾತ್ರ ಇವತ್ತು ಹಾಕ್ಬೇಕು. ಇಲ್ದಿದ್ರೆ ಬಿಗ್ ನೋ. ಯಾಕಂದ್ರೆ ದೇರ್ ಇಸ್ ನೋ ಗವರ್ನಿಂಗ್ ಬಾಡಿ. ಇಲ್ಲಿ ಗವರ್ನಿಂಗ್ ಬಾಡಿ ಇಲ್ಲ. ಯಾಕೆ ಏರುತ್ತೆ, ಯಾಕೆ ಬೀಳುತ್ತೆ, ದೇರ್ ಇಸ್ ನೋ ಇದು. ನಮ್ಮಲ್ಲಾದ್ರೆ ಬೇಕಾದಷ್ಟು ಕರವುಗಳಿವೆ, ಬೇಕಾದಷ್ಟು ಸೂಚ್ಯಾಂಕಗಳು, ಇಂಡಿಸಿಸ್ ಅಂತ ಹೇಳ್ತೀವಿ, ಇಂಡೆಕ್ಸ್ ಅಂತ ಹೇಳ್ತೀವಿ ನಾವು, ಅವೆಲ್ಲ ಇದೆ. ಅದನ್ನೆಲ್ಲ ಫಾಲೋ ಮಾಡಿ ಇಟ್ಸ್ ವೈಜ್ಞಾನಿಕವಾಗಿ ಒಂಚೂರು ವರ್ಕೌಟ್ ಮಾಡಿ. ಅಮ್ಮಮ್ಮ ಅಂದ್ರೆ 100 ರೂಪಾಯಿ 20 ರೂಪಾಯಿ ನಿಮ್ಮ ಹಣ ಮುಳುಗೋದ್ರೂ ಇನ್ನು 80 ರೂಪಾಯಿ ಉಳಿಸ್ಕೊಳ್ಳೋ ಸಾಧ್ಯತೆಗಳಿದೆ. ಹೌದು. ನೀವು ಅದನ್ನು ಫಿಕ್ಸ್ ಮಾಡ್ಕೋಬಹುದು. 10% ಲಾಸು, ನಾ ಸ್ಟಾಪ್ ಲಾಸ್ ಆಗ್ತೀನಪ್ಪ, 15% ಆಗ್ತೀನಿ, ಐ ಆಮ್ ರೆಡಿ ಅಪ್ ಟು 20% ಬಿದ್ದರೂ ಕಾಯ್ತೀನಿ. ಆಮೇಲೆ ಲಾಭನೂ ಅಷ್ಟೇ 25-30% ಬರೋ ತನಕ ಕಾಯ್ತೀನಿ. ದೆನ್ ಓನ್ಲಿ ಐ ಲಿಕ್ವಿಡೇಟ್. ಯು ಹ್ಯಾವ್ ಅ ಆಪ್ಷನ್ ದೇರ್, ಬಟ್ ಹಿಯರ್ ಯು ಡೋಂಟ್ ಹ್ಯಾವ್ ಎನಿ ಕಂಟ್ರೋಲ್. ಓಕೆ, ಕರೆಕ್ಟ್ ಅಲ್ವಾ? ಸರಿ, ಇನ್ನೂ ಒಂದು, ಅವ್ರಿಗೆ ಏಜ್ 25 to 35 ಏಜಲ್ಲಿ ಇದ್ದಾರೆ. ಸೊ ಅವರು ಪ್ಯಾಸಿವ್ ಇನ್ಕಮ್ ಎಲ್ಲೆಲ್ಲಿ ಜನರೇಟ್ ಮಾಡ್ಕೋಬೋದು? ಅದೇ ಈಗ ನಾನು ಅದನ್ನೇ ಹೇಳಿದೆ, ಎಲ್ಲರೂ ಪ್ಯಾಷನ್ ಅಂತ ಹೋಗ್ತಾರೆ. ನಾನು ಅದಕ್ಕೆ ಅವ್ರಿಗೊಂದೇ ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ, ನೀವು ನಿಮ್ಮ ಪ್ಯಾಷನ್ ಹಿಂದೆ ಹೋಗಿ, ಬೇಡ ಅಂತ ಹೇಳಲ್ಲ. ಆದರೆ ಮೂಲ ವೃತ್ತಿ ಅಂತ ಒಂದಿಟ್ಕೊಳ್ಳಿ. ತುಂಬ ಸಣ್ಣ ವಯಸ್ಸಿಗೆ ಬಿಟ್ಟು ಪ್ಯಾಷನ್ ಹಿಂದೆ ಹೋಗಿ, ಪ್ಯಾಷನ್ನು ಪ್ಯಾಸಿವ್ ಇನ್ಕಮ್ ಬರೋ ಥರ ಮಾಡ್ಕೊಳ್ಳಿ. ಎಲ್ಲರೂ ಕಂಟೆಂಟ್ ಕ್ರಿಯೇಟರ್ಸು, ಫಾರ್ ಎಕ್ಸಾಂಪಲ್ ಇವತ್ತಿನ ದಿನದಲ್ಲಿ ಆಗ್ತಿರೋದು, ಎಲ್ಲರೂ ಫುಡ್ ಬ್ಲಾಗರ್ಸು, ಎಲ್ಲರೂ ಏನೋ ಒಂದು ರೀಲ್ಸು ಎಲ್ಲ ಮಾಡ್ತಾರೆ. ಸಿ ನಾನು ಯಾವಾಗಲೂ ಹೇಳೋದು ಇಷ್ಟೇ, ಯಾವುದನ್ನು ನೀವು ಬಯಸಿ ಹೋಗ್ತೀರಾ ಅದು ನಿಮ್ಮಿಂದ 2 ಹೆಜ್ಜೆ ಹಿಂದೆ ಹೋಗುತ್ತೆ. ಹಾಗಾಗಿ ಅದು ಮಾಡಬೇಡಿ ಅಂತ ಹೇಳಲ್ಲ. ಪ್ಯಾಸಿವ್ ಇನ್ಕಮ್ ಬೇಕು ಅಂದರೆ ಪ್ಯಾಷನ್ ಹಿಂದೆ ಹೋಗಿ, ಅದನ್ನು ನೀವು ಮೂಲ ಒಂದು ಹೊಟ್ಟೆಗೆ ಅಂತ ಒಂದು ಇಟ್ಕೊಳ್ಳಿ. ನಮ್ಮಪ್ಪ ನನಗೆ ಒಂದೇ ಮಾತು ಕೇಳಿದ್ದು, ನನಗೆ ಬರೀಬೇಕು ಅಂತ ಆಸೆ, ಸ್ಕೂಲ್ ಮೇಸ್ಟ್ರ್ ಆಗ್ಬೇಕು ಅಂತ ಆಸೆ, ಕನ್ನಡ ಮೇಸ್ಟ್ರ್ ಆಗ್ಬೇಕು ಅಂತ ಆಸೆ. ನಮ್ಮಪ್ಪ ನನ್ನ ಕರೆದು ಒಂದೇ ಮಾತು ಹೇಳಿದ್ದು, ಹೊಟ್ಟೆಗೇನಯ್ಯ ಮಾಡ್ತೀಯ ಬಟ ಅಂತ ಕೇಳಿದ್ರು. ಪ್ರಾಬ್ಲಿ ವಾಸ್ 1920, ಬಿ.ಕಾಮ್ 20 ವರ್ಷ 3 ತಿಂಗಳಿಗೆ ನಾನು ಬಿ.ಕಾಮ್ ಮುಗಿಸಿದ್ದು. ಗೊತ್ತಿಲ್ಲ ಏನು, ಇಲ್ಲ ನೀನು ಹೋಗು ಸುಮ್ಮನೆ CA ಮಾಡು, ಯಾಕೆ ಇದೆಲ್ಲ ಮಾಡ್ತೀಯಾ? ಅದಕ್ಕೆ ನಮ್ಮಪ್ಪ ಹಾಗೆಲ್ಲ ಹೇಳಿದ್ರು. ಐ ಟುಕ್ ಹಿಸ್ ಅಡ್ವೈಸ್. ಯಾಕೆ ಅಂತಂದರೆ ಪ್ಯಾಷನ್ ಈಸ್ ಗುಡ್. ಐ ವೇಟೆಡ್ ಆಲ್ಮೋಸ್ಟ್ 18 years. I started working at the age of 23. ಆ್ಯಕ್ಚುಲಿ 20.3ಗೆ ನಾನು ಆರ್ಟಿಕಲ್ಶಿಪ್ ಸ್ಟಾರ್ಟ್ ಮಾಡಿದೆ CAಗೆ. ಆವಾಗಲಿಂದನೇ ನನಗೆ ಸ್ಟೈಫಂಡ್ ಕೊಡೋಕ್ಕೆ ಶುರು ಮಾಡಿದ್ರು, 350 ರೂಪಾಯಿ. ಯಾಕೆ ಹೇಳ್ತಿದ್ದೀನಿ ಅಂದರೆ ಅಲ್ಲಿ ಕಮ್ ಟು ದ ಪಾಯಿಂಟ್. ಸೊ ಬಂದೆ. ಐ ರಿಟೈರ್ಡ್ ಅಟ್ ದ ಏಜ್ ಆಫ್ 39. ನೌ ಐ ಆಮ್ 49. ಸಿ 17-18 ವರ್ಷ ಐ ಪೋಸ್ಟ್ಪೋನ್ ಮೈ ಪ್ಯಾಷನ್. ಐ ನೆವರ್ ಗೇವ್ ಅಪ್ ಆನ್ ಮೈ ಪ್ಯಾಷನ್. ಇವತ್ತೇನಾಗುತ್ತೆ, ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಎಲ್ಲ ಅಷ್ಟೇ. ಪ್ಯಾಷನ್ ವಾಟ್ ಈಸ್ ಪ್ಯಾಷನ್? ಪ್ಯಾಷನ್ನು ಹೊಟ್ಟೆ ತುಂಬಸಂಗೂ ಇರಬೇಕು. ಜನ ಏನು ಮಾಡ್ತಾರೆ, ಹಂಗೆ ಹೋಗ್ತಾರೆ. ಅದಕ್ಕೆ ನಾನು ಪ್ಯಾಷನ್ನು ಪ್ಯಾಸಿವ್ ಇನ್ಕಮ್ ಕೊಡೋಂಗೆ ಮಾಡ್ಕೊಳ್ಳಿ, ಅದನ್ನೇ ಮೂಲ ಮಾಡ್ಕೊಬಿಡಿ. ನಾನು ಯಾವಾಗಲೂ ಹೇಳೋದಿಷ್ಟೇ, ನೀವು ಆರ್ಥಿಕವಾಗಿ ಬಲಾಢ್ಯರಾಗಬೇಕು. ನಾವು ಎಷ್ಟು ಆರ್ಥಿಕವಾಗಿ ಬಲಾಢ್ಯರಾಗ್ತೀವಿ, ನಾವು ಎಷ್ಟು ಆರ್ಥಿಕವಾಗಿ ಸಶಕ್ತರಾಗ್ತೀವಿ, ಅಷ್ಟು ನಮ್ಮ ಕನಸುಗಳ ಬೆನ್ನತ್ತಕ್ಕೆ ಶಕ್ತಿ ನಮಗೆ ಸಿಕ್ಕತ್ತೆ, ನಮ್ಮ ರೆಕ್ಕೆಗಳು ಬಲ ಆಗುತ್ತೆ. ಸೊ ಪ್ಯಾಸಿವ್ ಇನ್ಕಮ್ನ ಈಗ ನೀವು ಯು ಹ್ಯಾವ್ ಟು ಆಸ್ಕ್ ಯುವರ್ ಸೆಲ್ಫ್, ನಾನು ಏನು, ವಾಟ್ ಐ ಆಮ್ ಗುಡ್ ಅಟ್. ಐ ಆಮ್ ಎ ಸ್ಟೋರಿ ಟೆಲ್ಲರ್, ಐ ಆಮ್ ಎ ಸ್ಟ್ಯಾಂಡಪ್ ಕಾಮಿಡಿಯನ್ನು. ನಿಮ್ಮನ್ನು ಹುಡ್ಕೊತ ಹೋಗಿ. ರಾಘವೇಂದ್ರಾಚಾರ್ಯ ನಮ್ಮ ಒಳ್ಳೆ ಉದಾಹರಣೆ, ನಮ್ದಕ್ಕೂ ಅಂತ ಮಾಡಿದ್ದಾರೆ ನೋಡಿ. ನಮ್ಮ ರಾಘವೇಂದ್ರಾಚಾರ್ಯ ಅವರು ವಿಜಯ ಕರ್ನಾಟಕದಲ್ಲಿದ್ದರು, ಇಲ್ಲಿ ನನ್ನ ಒಳ್ಳೆ ಸ್ನೇಹಿತರು. ಲುಕ್ ಅಟ್ ಹಿಮ್, 1 ಗಂಟೆಗೆ 1 ಲಕ್ಷ ಚಾರ್ಜ್ ಮಾಡ್ತಾರೆ ಇವತ್ತು. ಸೊ ಅದವ್ರ ಪ್ಯಾಷನ್ನು, ಅದೇ ಮೇನ್ ಇನ್ಕಮ್ ಬರೋಂಗೂ ಮಾಡ್ಕೊಂಡ್ರು. ಅದರಿಂದ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ.
ಸೊ ಅದು ಬದುಕನ್ನ ಬೆಳೆಸ್ಕೋತಾ ಹೋಗ್ಬೇಕು. ನಮ್ಮ ಕೈಲಿದೆ ಪ್ಯಾಸಿವ್ ಇನ್ಕಮ್ಮು. ಈಗ ನೋಡಿ, ನಾನು ಅದನ್ನೇ ಹೇಳ್ತೀನಿ, ಆನ್ ದ ರೆಕಾರ್ಡ್ಸ್ ನಾನು ಹೇಳ್ತೀನಿ, ನಾನು ಬರಿಬೇಕು ಅನ್ನೋದು ನನಗೆ ಭಾರಿ ಖುಷಿ. ಇವತ್ತಿಗೆ 7 ವರ್ಷ ಆಗ್ತಾ ಬಂತು ನಾನು ಭಾರತಕ್ಕೆ ವಾಪಸ್ ಬಂದು. ನಾನು 29ನೇ ಪುಸ್ತಕ ಈಗ ಸೆಪ್ಟೆಂಬರ್ 1 ರಿಲೀಸ್ ಆಗ್ತಾ ಇದೆ. ಇವಾಗ ನಿಮ್ಮ ಮನೇಲಿ ಮಾಡಿದ್ದು ಕೂಡ ಅದೇ ಪುಸ್ತಕನೇ. ಅದನ್ನೇ ರಮೇಶ್ ಅರವಿಂದ್ ಅವರು 1ನೇ ತಾರೀಕು ಮಾಡ್ತಾ ಇದ್ದಾರೆ. ಈಗ ಸನಾತನಿ ಅವರು ಮಾಡಿದ್ದು ಅದೇ ಇವಾಗ ಅಲ್ಲಾಗ್ತಾ ಇದೆ. ರಮೇಶ್ ಅರವಿಂದ್ ಅವರು ಬಿಡು. ಅಂದ್ರೆ ವರ್ಷಕ್ಕೆ ಆವರೇಜ್ ನಾನು 4 ಪುಸ್ತಕ ಬರ್ಕೊಂಡ್ಬಂದೆ. ಆಯ್ತಾ? ನನ್ನ ಮೊದಲನೇ ಪುಸ್ತಕ ನಾನು ಯಾರು ಅಂತ ಜನಕ್ಕೆ ಗೊತ್ತಿಲ್ಲ, 2ನೇ ಪುಸ್ತಕ ಗೊತ್ತಿಲ್ಲ, 10 ಪುಸ್ತಕದ ತನಕ ಗೊತ್ತಿಲ್ಲ. ಕೀಪ್ ಆನ್ ಡೂಯಿಂಗ್ ಇಟ್. ಕಂಟಿನ್ಯೂಟಿ ಇಸ್ ದ ಕೀ. ಮಾಡ್ತಾ ಇರಿ. ಪ್ಯಾಷನ್ನು, ಈ ಪ್ಯಾಸಿವ್ ಇನ್ಕಮ್ಮು ಇವೆಲ್ಲ ಜಾಸ್ತಿ ಯೋಚನೆ ಮಾಡಬಾರ್ದು. ಜಸ್ಟ್ ಕೀಪ್ ಆನ್. ನಿಮ್ಮ ಮನಸ್ಸಿಗೆ ಏನು ಖುಷಿ ಕೊಡುತ್ತೆ ಅದನ್ನು ಮಾಡ್ತಾ ಹೋಗಿ. ಆ ಪ್ಯಾಸಿವ್ ದುಡ್ಡಿದೆಯಲ್ಲ, ನಿಮ್ಗೊಂದು ಮಜಾ ಹೇಳ್ತೀನಿ. ನಂದು ಹಣ ಏನಿದು ವಿಚಿತ್ರ ಗುಣ ಪುಸ್ತಕ ಓದಿ, ಅದರಲ್ಲಿ ನಾನು ಅದೇ ಬರೀತೀನಿ. ಹಣದ ಮಜಾ ಏನು ಗೊತ್ತಾ, ಅದ್ರದ್ದು ವಿಚಿತ್ರ ಗುಣ ಏನು ಗೊತ್ತಾ, ಅದಕ್ಕೆ ಬೇರೆ ದಾರಿ ಇಲ್ಲ. ಅದು ನಿಮ್ಮ ಹಿಂದೆ ಬರಲೇಬೇಕು. ಎಲ್ಲೋಗುತ್ತದ ದುಡ್ಡು. ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರೋದು ಏನು ಗೊತ್ತಾ, ಎಲ್ಲರೂ ಪ್ಯಾಸಿವ್ ಇನ್ಕಮ್ ಬೇಕು, ಮೇನ್ ಇನ್ಕಮ್ ಬೇಕು ಅನ್ನೋರ್ಗೆ ಒಂದೇ ಒಂದು ಕಿವಿ ಮಾತು, ಹಣ ಇಸ್ ಎ ಬೈ ಪ್ರಾಡಕ್ಟ್, ಇಟ್ಸ್ ನಾಟ್ ಅ ಮೇನ್ ಪ್ರಾಡಕ್ಟ್. ಡೂ ವಾಟ್ ಯು ಲವ್. ಹಣ ನಿಮ್ಮ ಹಿಂದೆ ಬಂದಿಲ್ಲ ಅಂದರೆ ಕಾಲ್ ಮಿ ಆ್ಯಂಡ್ ಆಸ್ಕ್ ಮಿ. ನೀವು ಹೇಳಿದ್ರೆ ನಾನು ಪ್ರೀತಿಯಿಂದ ಮಾಡ್ತಿದ್ದೀನಿ, ಬಂದಿಲ್ಲ, ಚಾನ್ಸೇ ಇಲ್ಲ. ಇವತ್ತು ನಾನು ವರ್ಷಕ್ಕೆ ಹತ್ತತ್ರ 8ರಿಂದ 10 ಲಕ್ಷ ರೂಪಾಯಿ ರಾಯಲ್ಟಿ ಪಡಿತಾ ಇದ್ದೀನಿ. ಯಾರು ಪಡಿತಾ ಇದ್ದಾರೆ ಇವತ್ತು ಕನ್ನಡ ಪುಸ್ತಕದಲ್ಲಿ? ಜಮೀಲ್ ಸಾವಣ್ಣ ಅವ್ರು ಬಿಟ್ಟು ಯಾರ ಹತ್ರನೂ ನಾನು ಪುಸ್ತಕನೇ ಕೊಡ್ತಾ ಇಲ್ಲ, ಅಲ್ಲೇ ಕೊಡ್ತಾ ಇದ್ದೀನಿ. ಎಷ್ಟು ಮುದ್ರಣ ಆಯಿತು, ಎಷ್ಟು ಹೋಯ್ತು ಲೆಕ್ಕ ಕೊಡ್ತಾರೆ. ಅಷ್ಟೇ ನಾನು ಹೇಳಿದ್ದು. ನಿಮ್ಮ ಪ್ಯಾಷನ್ನು ಅದನ್ನು ನೀವು ಮನಪೂರ್ತಿಯಾಗಿ ಮಾಡಿದಾಗ ಪ್ಯಾಸಿವ್ ಇನ್ಕಮ್ ಯಾಕೆ ಮಾತಾಡ್ತೀರಾ? ಅದೇ ಮೈನ್ ಸೋರ್ಸ್ ಆಫ್ ಇನ್ಕಮ್ ಕೂಡ ಆಗ್ಬೋದು. ದೊಡ್ಡದಲ್ಲ, ಯಾವುದೂ ದೊಡ್ಡದಲ್ಲ. ಸೊ ಡೋಂಟ್ ಥಿಂಕ್ ಟೂ ಮಚ್ ಅಬೌಟ್ ಮನಿ. ಹಣದ ವಿಚಿತ್ರ ಗುಣನೇ ಅದು. ಅದೇ ಅದನ್ನ ಬೇಕು ಅಂತ ಹೋದ್ರೆ ಸಿಗಲ್ಲ. ಅದಕ್ಕೆ ಆಮೇಲೆ ನಿಮಗೆ ಗೊತ್ತಾದಕ್ಕೆ ದಾರಿನೇ ಇಲ್ಲ, ಬೇರೆ ದಾರಿ ಇಲ್ಲ. ಅದು ಬಾಲ ಮುದ್ರಕೊಂಡು ನಿಮ್ಮ ಹಿಂದೆ ಬರಲೇಬೇಕು. ದಟ್ಸ್ ದ ಬ್ಯೂಟಿ. ಅದನ್ನ ನಾವೇನ್ ಮಾಡ್ತೀವಿ, ಬೆನ್ನಟ್ತೀವಿ. ಅದು ಓಡೋಗ್ಬಿಡುತ್ತೆ. ನೀವು ಅದ್ರ ಬೆನ್ನಟ್ಟಬೇಡಿ. ನೀವು ಎದೆ ಉಬ್ಬಿಸಿ ನಡೀತಾ ಹೋಗಿ ನಿಮ್ಮ ಪಾಡಿಗೆ ನೀವು ನಿಮ್ಮ ಇಷ್ಟವಾದ ಕೆಲಸ ಮಾಡಿಕೊಂಡು, ಅದಕ್ಕೆ ಬೇರೆ ದಾರಿ ಇಲ್ಲ. ಅದು ನಿಮ್ಮನ್ನು ಫಾಲೋ ಮಾಡುತ್ತೆ. ಈ ಟ್ರಿಕ್ ಅರ್ಥ ಆಗಲ್ಲ ಜನಕ್ಕೆ. ಅದು ಸುಮ್ಮನೆ ಕೇಳಿಸ್ಕೊಂಡು ಬಿಟ್ಬಿಡ್ತಾರೆ. ಪಾಲಿಸಿ. ನೀವು ಅದ್ರ ಬೆನ್ನತ್ತಬೇಡಿ. ನಿಮ್ಮ ಕೆಲಸದ ಬೆನ್ನತ್ತಿ. ನೀವು ಪ್ರೀತಿಯಿಂದ ನಿಮ್ಮ ಕೆಲಸ ಮಾಡ್ತಾ ಹೋಗಿ. ಪ್ಯಾಸಿವ್ ಇನ್ಕಮ್ಮು, ಮೇನ್ ಇನ್ಕಮ್ಮು, 120 ಇನ್ಕಮ್ಮು ನಿಮಗೆ ಗೊತ್ತಿಲ್ಲದ ಕಡೆಯಿಂದ ಬರುತ್ತೆ. ನನಗೆ ಪುಸ್ತಕದಿಂದ ಒಂದು ಕಡೆ ಬಂದರೆ, ಇಂಗ್ಲೆಂಡಿಂದ, ಅಮೆರಿಕಾದಿಂದ, ನೆದರ್ಲ್ಯಾಂಡಿಂದ, ಸಿಂಗಪುರಿಂದ, ಆಸ್ಟ್ರೇಲಿಯಾದಿಂದ, ಜರ್ಮನಿಯಿಂದ ಕ್ಲೈಂಟ್ಗಳಾಗ್ತಾರೆ. ದೇ ಲುಕ್ ಅಟ್ ದ ಪಾಡ್ಕಾಸ್ಟ್, ದೇ ಲುಕ್ ಅಟ್ ದ ಇಂಟರ್ವ್ಯೂಸ್, ದೇ ಕಾಲ್ ಮಿ ಅಪ್. ನಂಬರ್ಗಳು ತೊಗೊಂಡು, ಸರ್ ಈ ಥರ ಇದೆ ಇನ್ವೆಸ್ಟ್ಮೆಂಟು. ಐ ಹ್ಯಾವ್ ಮೋರ್ ದೆನ್ 200 ಕ್ಲೈಂಟ್ಸ್ ಟುಡೇ ಇನ್ ಮೋರ್ ದೆನ್ 70 countries ಸಿಟಿಂಗ್ ಇನ್ ಬೆಂಗಳೂರು, ಇನ್ ಮೈಸೂರು. ಸರ್, ನಾನು ಇವಾಗ ಬಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಯಾವ ಥರ ಪ್ಲ್ಯಾನ್ ಮಾಡಬೇಕು? ನಾನು ಅಂದ್ರೆ ಲೈಕ್ ಆಲ್ಮೋಸ್ಟ್ ಎಲ್ಲರೂ ಇವತ್ತಿನ ಹೊಸ ಅಪ್ಪ ಅಮ್ಮಂದರು ಏನು ಮಾಡ್ತಿದ್ದಾರೆ ಅಂದರೆ, ಅವರ ರಿಟೈರ್ಮೆಂಟ್ ಪ್ಲ್ಯಾನ್ ಜೊತೆಗೆ ಮಕ್ಕಳ ರಿಟೈರ್ಮೆಂಟ್ ಪ್ಲ್ಯಾನ್ಗೆ ಹಣ ಹಾಕ್ತಿದ್ದಾರೆ. ಇದು ಹೊಸ ಟ್ರೆಂಡ್. ನಿಮಗೆ ಗೊತ್ತಿರಲಿ ಮಾರ್ಕೆಟಲ್ಲಿ ಏನಾಗ್ತಿದೆ ಅಂತ ಹೇಳಿದೆ. ಆ ಮಟ್ಟಕ್ಕೆ ಕಾಲ ಬದಲಾಗೋಗಿದೆ. ಈಗ ಜಸ್ಟ್ ನಮ್ಮ ಅಪ್ಪ ಅಮ್ಮನ ನೋಡಿ, ಅವ್ರ ಕೈಲಿ ಇದ್ದಿದ್ದು ಕೊನೆ ರೂಪಾಯಿ ತನಕ ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡಿಬಿಡೋರು. ಹಾಗೆ ಇರ್ತಿದ್ದು ಕಮ್ಮಿ, ಮಕ್ಕಳ ಮೇಲೆ ಆಗೋರು, ವಿತ್ ಅ ಹೋಪ್ ದ್ಯಾಟ್ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೋತಾರೆ ಅಂತ. ಈಗ ನಾವು ಸಂಕ್ರಮಣ ಸ್ಥಿತಿಲಿದ್ದೀವಿ. ಭಾರತ ಪೂರ್ಣವಾಗಿ ಪಾಶ್ಚಾತ್ಯರು ಅಲ್ಲ, ಪೂರ್ಣವಾಗಿ ಸನಾತನಿಗಳು ಅಲ್ಲ. ನಾವು ಅಂಥ ಸ್ಥಿತಿಲಿ ಬಂದ್ಬಿಟ್ಟಿದ್ದೀವಿ. ನಾವು ಸಂಕ್ರಮಣ ಸ್ಥಿತಿ. ವಿ ಆರ್ ಇನ್ ದ ಪ್ರೋಸೆಸ್ ಆಫ್ ಚೇಂಜ್. ಎನಿ ಚೇಂಜ್ ಈಸ್ ಅ ಪೇಯ್ನ್. ಸೊ ನಮ್ಮಪ್ಪ ಅಮ್ಮ ಇದ್ದಂಗೆ ನಾವು ಇವತ್ತು ನೆಮ್ಮದಿಯಾಗಿರೋಕ್ಕಾಗಲ್ಲ. ಯಾಕಂದರೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೋತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಅಲ್ಲದೆ ಅವರ ಕನಸುಗಳಿಗೆ ಅಡ್ಡಗೋಲಾಗಿ ಉಳ್ಕೊಳ್ಳೋ ಇಚ್ಛೆನೂ ನಮಗೂ ಇಲ್ಲ. ಹಾಗಾಗಿ ಮಗು ಹುಟ್ಟಿದ ತಕ್ಷಣ ಪ್ಲ್ಯಾನ್ ಮಾಡಿ. ಅವ್ರ ವಿದ್ಯಾಭ್ಯಾಸಕ್ಕೆ ನಾನು ಹೇಳ್ತೀನಿ ಏನು ಪ್ಲ್ಯಾನ್ ಮಾಡಬೇಕು. ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಸ್ಟಾರ್ಟಿಂಗಲ್ಲಿ ಮಾತಾಡ್ತಾ ಹೇಳಿದೆ, ನಮ್ಗಿರೋ ವೇಳೆನ ಬಡ್ಜೆಟ್ ಮಾಡಿ, ಇರೋ ಅಮೌಂಟ್ನ ಬಡ್ಜೆಟ್ ಮಾಡಿ. ದ ಬ್ಯೂಟಿ ಈಸ್ ವಿತ್ ಅ ಪ್ಯಾಸೇಜ್, ವಿತ್ ಅ ಪಾಸಿಂಗ್ ಆಫ್ ಟೈಮ್. ನಿಮ್ಮದು ಮಜಾ ಏನು ಅಂದರೆ, ಪ್ರತಿಯೊಂದು ದೊಡ್ಡ ದೊಡ್ಡ ಗಂಟೆ ಕೂತ್ಕೊಳ್ಳುತ್ತೆ. ಎಕ್ಸಾಂಪಲ್ ಹೇಳ್ತೀನಿ, ಎಜುಕೇಷನ್ ಫಂಡ್ ಮಗುಗೆ, ಮ್ಯಾರೇಜ್ ಫಂಡ್ ಎಕ್ಸಾಂಪಲ್, ಹೈಯರ್ ಎಜುಕೇಷನ್ ಫಂಡ್ ಫಾರ್ ಎಕ್ಸಾಂಪಲ್, ಟ್ರಾವೆಲ್ ಫಂಡ್,
ಯು ವಿಲ್ ನಾಟ್ ಬಿಲೀವ್. ಪ್ರತಿಯೊಂದಕ್ಕೂ ಫಂಡ್ ಮಾಡಿ. ಎವ್ರಿ ಡೇ ಎಕ್ಸ್ಪೆನ್ಸಸ್ ಏನಿದೆ ಅದು ಬಿಟ್ಟು ಪ್ರತಿಯೊಂದಕ್ಕೂ ಫಂಡ್ ಮಾಡಬೇಕು. ನಾವೇನು ಮಾಡ್ತೀವಿ, ನನ್ನ ಜೋಬಲ್ಲೇ ಇರುತ್ತಾನೆ, ನಂದೇ ತಾನೇ ದುಡ್ಡು. ನೋ, ಮೇಕ್ ಅ ಸಪ್ರೇಟ್ ಫೋಲ್ಡರ್ ಫಾರ್ ಎವ್ರಿಥಿಂಗ್. ಸ್ಟಾರ್ಟ್ ಕ್ರಿಯೇಟಿಂಗ್. ನಮ್ಮ ಜನ ಏನಂದರೆ ಹಾಪಜಾರ್ಡ್ 24 ಗಂಟೆ ಸುಮ್ಮನೆ ಬಿಡ್ತಾರೆ. ಸ್ಟಾರ್ಟ್ ರೇಷನಿಂಗ್ ಇಟ್. ನಾನು ಇಷ್ಟು ಗಂಟೆ ಇವ್ರಿಗೆ ಕೊಡ್ಬೋದು, ಇಷ್ಟು ಗಂಟೆ ನಾನು ಮಾತಾಡ್ಬೋದು, ಇಷ್ಟು ಗಂಟೆ ಓದ್ಬೋದು, ಇಷ್ಟು ಗಂಟೆ ನಾನು ಹಣ ಸಂಪಾದನೆಗೆ ಇಡಬೇಕು, ಇಷ್ಟು ಗಂಟೆ ನಾನು ಜ್ಞಾನ ಸಂಪಾದನೆಗೆ ಇಡಬೇಕು. ರೇಷನ್ ಮಾಡ್ತಾರೆ. ಟೈಮ್ ಇಲ್ಲ ಅಂತಾರೆ. ಐ ಡೂ ವಾಚ್ ಫಿಲಿಮ್ಸ್ ಆನ್ ನೆಟ್ಫ್ಲಿಕ್ಸ್. ಸ್ಟಿಲ್ ಐ ರೈಟ್ ಎವ್ರಿ 3 months ಒಂದು ಹೊಸ ಪುಸ್ತಕ ಬರ್ತಾ ಇದೆ. ವರ್ಷದಲ್ಲಿ 4 ಪುಸ್ತಕ ಬರುತ್ತೆ. ಹೇಗೆ ಬರುತ್ತೆ? ನಾನು ಗ್ರೇಟು ಅನ್ನೋದಕ್ಕೆ ನಾನು ಇದನ್ನು ಹೇಳ್ತಿಲ್ಲ. ನಾನು ಯಾರ್ದೋ ಉದಾಹರಣೆ ಕೊಡೋ ಬದಲು ನಾನು ಉದಾಹರಣೆ ಕೊಡ್ತೀನಿ. ಅರ್ಥ ಇಷ್ಟೇ, ಯು ಪ್ಲಾನ್ ಇಟ್ ಪ್ರಾಪರ್ಲಿ. ನೀವು ಅದನ್ನು ಕರೆಕ್ಟಾಗಿ ಮಾಡಿ, ವಿಂಗಡಣೆ ಮಾಡಿ. ನಾವೆಲ್ಲ ಒಂದು ಕಡೆ ಕಸದ ರಾಶಿ ಹಾಕೊಂಡು ಕೂತ್ಕೋತೀವಿ. ಅದನ್ನು ಮಾಡೋದು ಬೇಡ. ನೀವು ಅದು ಪ್ರತಿಯೊಂದಕ್ಕೂ ಫಂಡ್ ಕ್ರಿಯೇಟ್ ಮಾಡಿ. ನಿಮಗೆ ಏನು ಗೊತ್ತಾ, ಇನ್ನು 3 ವರ್ಷ ಬಿಟ್ಟು ನೀವು ಸಂತೋರನಿಗೆ ಹೋಗ್ಬೇಕು, ಗ್ರೀಸಲ್ಲಿ ನೋಡಬೇಕು ಅದನ್ನು ಅಂತ ನಿಮ್ಗೆ ಆಸೆ ಇರುತ್ತೆ. ನೀವು ಅದಕ್ಕೆ ಎಷ್ಟು ಬಡ್ಜೆಟ್? 4 ಲಕ್ಷ ಬೇಕು. ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡ್ಕೊಂಡು 5-5.5 ಲಕ್ಷ ಅಂತ ಮಾಡ್ಕೊಳ್ಳಿ. ಸ್ಟಾರ್ಟ್ ₹500 ದಿನಕ್ಕೆ. ₹500 ನೀವು ಎತ್ತಿಡಕ್ಕೆ ಶುರು ಮಾಡಿ. ವೈ ಡೋಂಟ್ ಯು ಗೋ? ಡೆಫಿನೆಟ್ಲಿ ನೀವು ಇನ್ನೊಂದು 3 ವರ್ಷ ಬಿಟ್ಟು ನೀವು ಸಂತೋರನಿಗೆ ಹೋಗಿ ಬರ್ಬೋದು. ಇವತ್ತಿಗೆ ₹3 ಕಾಸ್ಟ್ ಆಗ್ತಿದ್ರೆ ನಾಳೆಗೆ 5.5 ಲಕ್ಷ ಅಂತಲೇ ಇಟ್ಕೊಳ್ಳಿ. ಇನ್ಫ್ಲೇಷನ್ ಅಡ್ಜಸ್ಟೆಡ್ ಎಕ್ಸ್ಪೆಂಡಿಚರ್ ಎಷ್ಟು ಕಾಸ್ಟ್ ಎಷ್ಟಾಗ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡಿ. ದಿನಕ್ಕೆ ಎಷ್ಟು ದಿನ ಬಾಕಿ ಇದೆ? ₹500 ಇಟ್ರಾಗುತ್ತಾ? ₹700 ಇಟ್ರ? ಪ್ಲ್ಯಾನ್. ಎಲ್ಲ ಭಗವಂತ ನಮ್ಗೆ ಕೊಟ್ಟಿದ್ದು, ನಾವು ಪ್ಲ್ಯಾನ್ ಮಾಡಲ್ಲ. ಆಗಿದ್ದಾಗಲಿ ಹೋಗಿದ್ದೋಗ್ಲಿ, ಏನು ಮಿಕ್ಕಿದ್ರೆ ಮಿಕ್ಲಿ, ಅದು ನನ್ನ ಉಳಿಕೆ. ಆ ದಿನಗಳು ಹೋಯ್ತು. ಅದು ನಮ್ಮ ಅಪ್ಪ ಅಮ್ಮ ಬದುಕ್ತಿದ್ದಿದ್ದು. ಎಲ್ಲ ಖರ್ಚುಗಳು ಆದ್ಮೇಲೆ ಏನು ಮಿಗುತ್ತೆ ಅದೇ ಉಳಿಕೆ, ಅದೇ ಹೂಡಿಕೆ ಅಲ್ಲ. ಟೈಮ್ಸ್ ಹ್ಯಾವ್ ಚೇಂಜ್ಡ್. ಕರೆಕ್ಟ್. ಬದಲಾದ ಕಾಲಘಟ್ಟಕ್ಕೆ ನಾವು ಬದಲಾಗಬೇಕು, ಮನಸ್ಥಿತಿ ಬದಲು ಮಾಡ್ಕೋಬೇಕು. ಸರ್, ಫೈನಲ್ ಕ್ವಶನ್, 2024 ಬಜೆಟ್ ಬಗ್ಗೆ ನಿಮ್ಮ ಒಪಿನಿಯನ್? ಸಿಂಪಲ್. 2024 ಬಜೆಟ್ ಬಗ್ಗೆ ಒಪಿನಿಯನು ನಾನು ಆಲ್ರೆಡಿ ಕನ್ನಡಪ್ರಭಗೂ ಬರೆದ್ಬಿಟ್ಟಿದ್ದೀನಿ. ನಮ್ಮ ಮೈಸೂರಲ್ಲಿ ಪ್ರತಿನಿಧಿ ಅಂತಿದೆ, ಅಲ್ಲೂ ಬರೆದಿದ್ದೀನಿ. ಐ ಆಮ್ ವೆರಿ ವೋಕಲ್. ನಾನು ಏನೂ ಮುಚ್ಚಿಡೋದಿಲ್ಲ. ಯಾಕೆ ಮುಚ್ಚಿಡೋದಿಲ್ಲ ಅಂದರೆ ಅದರಿಂದ ಪ್ರಯೋಜನ ಇಲ್ಲ. ಆಯಿತಾ? ನಮ್ಮ ದೇಹದ ಒಂದು ಅಂಗ ಸರಿ ಕೆಲಸ ಮಾಡ್ತಿಲ್ಲ ಅಂದರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಅಯ್ಯೋ ನನ್ನ ದೇಹದ ಅಂಗ ಅಂತ ಪ್ರೀತಿಯಿಂದ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ. ಇಫ್ ದೇರ್ ಇಸ್ ಸಮ್ ಪ್ರಾಬ್ಲಮ್, ನಿಮ್ಮ ಕಾಲಲ್ಲೋ ಕೈಯಲ್ಲೋ ಇದ್ದರೆ, ಜೋವು ಹಿಡಿತಾ ಇದೆ, ಏನೋ ಆಗ್ತಿದೆ ಅಂದರೆ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ. ಯು ಹ್ಯಾವ್ ಟು ಅಡ್ರೆಸ್ ಇಟ್. ಸರ್ಕಾರ ಯಾವುದಿದೆ, ನಮ್ಮ ಪಕ್ಷ ಈ ಪಕ್ಷ, ಅದು ಬಿಟ್ಬಿಡಬೇಕು. ವಸ್ತುನಿಷ್ಠೆ ಇಟ್ಕೋಬೇಕೇ ಹೊರತು ನಾವು ವ್ಯಕ್ತಿನಿಷ್ಠೆ ಇಟ್ಕೊಳ್ಬಾರ್ದು. ಅರ್ಥ ಇಷ್ಟೇ. ಆ ಬಡ್ಜೆಟಲ್ಲಿ ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ಭಾರತದ ಒಂದು ವರ್ಗ ಇದೆ, 8% ಜನ ಟ್ಯಾಕ್ಸ್ ಕಟ್ತಾರೆ ಅಂತ ಹೇಳ್ತಾರೆ. ಆದರೆ ನಿಜವಾಗ್ಲೂ ಟ್ಯಾಕ್ಸ್ ಕಟ್ತಿರೋದು 2% ಜನ. ಈ 8% ಜನ ಏನಿದ್ದಾರೆ ಅವರು ರಿಟರ್ನ್ ಫೈಲ್ ಮಾಡೋದಷ್ಟೇ, ರಿಟರ್ನ್ ಫೈಲ್ ಮಾಡೋದು. 2% ಜನ ಟ್ಯಾಕ್ಸ್ ಫೈಲ್ ಮಾಡೋದು, ಟ್ಯಾಕ್ಸ್ ಕಟ್ಟೋದು, ನಿಜವಾಗ್ಲೂ ಹಣ ಕಟ್ಟೋದು. ಏನಾಗುತ್ತೆ, ಈ ಬರ್ಡನ್ ಫಾರ್ ದೀಸ್ ಪೀಪಲ್, ಅವ್ರಿಗೆ ಡಬಲ್ ಟ್ಯಾಕ್ಸೇಷನ್ ಆಗ್ತಾ ಇದೆ. ಇದನ್ನು ನಾನು 1000 ಸತಿ ಹೇಳಿದ್ದೀನಿ, ಅರ್ಥನೇ ಮಾಡ್ಕೊಳ್ಳಲ್ಲ. ಈ 2% ಜನಕ್ಕೋಸ್ಕರ ನಾವ್ಯಾಕೆ ಬದಲು ಮಾಡಬೇಕು ಅನ್ನೋದು ಅವ್ರದ್ದು ಇದು. ಆದರೆ ಈ 2% ಜನರಿಂದ ಬರುತ್ತಿರುವ ಹಣ ಇದೆಯಲ್ಲ, ಎಷ್ಟು ದೊಡ್ಡದು ಗೊತ್ತಾ? ನಿಮ್ಮದು ಟೋಟಲ್ ಕಾರ್ಪೊರೇಟ್ ಟ್ಯಾಕ್ಸ್ ಏನಿದೆ, ಕಾರ್ಪೊರೇಟ್ ಟ್ಯಾಕ್ಸೇಷನ್ನು, ಅದಕ್ಕಿಂತ ಜಾಸ್ತಿ. ನಿಮ್ಮದು ಟೋಟಲ್ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಏನಿದೆಯಲ್ಲ, ಅಂದರೆ ಉಳಿದ 98% ಜನ ಇಂಡೈರೆಕ್ಟಾಗಿ ಚಿಪ್ಸ್ ತೊಗೊಂಡ್ರು ಕೊಟ್ಟಿರ್ತಾರೆ, ನೀರು ತೊಗೊಂಡ್ರು ಕೊಟ್ಟಿರ್ತಾರೆ, GST ಕಟ್ಟಿರ್ತೀವಿ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಜಾಸ್ತಿ. ನಾವು ಯು ಇಮ್ಯಾಜಿನ್, ಜಸ್ಟ್ 2% ಜನದ ತಾಕತ್ತೇನು ಅಂತ ಗೊತ್ತಾಯ್ತಾ? ಇದನ್ನು ನಾನು ಕನ್ನಡಪ್ರಭಕ್ಕೆ ಬರೆದಿದ್ದೀನಿ. ಎಷ್ಟು ಜನ ಓದಿದ್ರು ನಂಗೆ ಗೊತ್ತಿಲ್ಲ. ಓದಿದ್ರೆ ದಂಗೆ ಎದ್ದೇಳ್ಬೇಕು ನಾವು, ಈ 2% ಜನ. ನಿಮ್ಗೆ ಅರ್ಥ ಆಗ್ತಿದೆಯಾ? ದೊಡ್ಡ ಕಂಪ್ನಿಗಳು ಹೆಸರು ಹೇಳ್ತಾರಲ್ಲ, ದೊಡ್ಡ ಕಂಪ್ನಿಗಳು ಕಾರ್ಪೊರೇಟ್ ಟ್ಯಾಕ್ಸ್ ಏನಿದೆ, ಆ ದುಡ್ಡು ಎಕ್ಸ್ ಅಮೌಂಟ್ ಅಂತ ಇಟ್ಕೊಳ್ಳಿ. ಈ 98 ಜನ ಟೋಟಲ್ ಇಂಡೈರೆಕ್ಟ್ ಟ್ಯಾಕ್ಸು, ಇದೊಂದು ಎಕ್ಸ್ ಅಮೌಂಟ್ ಇಟ್ಕೊಳ್ಳಿ. ಇವೆರಡರದಕ್ಕಿಂತ ಜಾಸ್ತಿ ಈ 2% ಕಟ್ತಿರೋ ಪರ್ಸ್ನಲ್ ಇನ್ಕಮ್ ಟ್ಯಾಕ್ಸ್, ನಾವು ಕಟ್ತಿರೋ ಟ್ಯಾಕ್ಸ್ ಜಾಸ್ತಿ ಇದೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಎಷ್ಟು ದೊಡ್ಡ ಅಮೌಂಟು ಅಂತ? ಇದು ಭಾರತದಲ್ಲಿ ಬದಲಾಗಿರುವಂಥದ್ದು. ಇವತ್ತು ಹೊಸ ಭಾರತ, ಅಷ್ಟು ಜನ ಹೊಸ ಸಾಹುಕಾರರು ಸೃಷ್ಟಿಯಾಗಿದ್ದಾರೆ ಭಾರತದಲ್ಲಿ. ಭಾರತ ಬಡ ದೇಶ ಅಲ್ಲ. ಭಾರತದಲ್ಲಿ ವಾಸಿಸುವ ಜನ ಬಡವರು. ಭಾರತದ ದೇಶ ಬಡವಲ್ಲ. ಯಾಕೆ? ಎವ್ರಿಬಡಿ, ಯುರೋಪು ಇಲ್ಲೇ ಬರಬೇಕು ಅಂತಾರೆ, ಅಮೆರಿಕನೂ ಇಲ್ಲೇ ಬರಬೇಕು. ಬಿಕಾಸ್ ಸಚ್ ಎ ಬಿಗ್ ಎಕಾನಮಿ ನಮ್ದು. ಆ 2% ಅಷ್ಟು ದೊಡ್ಡ ಪರ್ಚೇಸಿಂಗ್ ಕೆಪಾಸಿಟಿ ಇರೋವಂಥ ಪಾಪ್ಯುಲೇಷನ್ ಅದು. ಎವ್ರಿಬಡಿ ವಾಂಟ್ಸ್ ಅಸ್, ಎಲ್ರಿಗೂ ನಾವೇ ಬೇಕು, ಸೋ ಕಾಲ್ಡ್ ಮಧ್ಯಮ ವರ್ಗ. ಸೊ ಅದಕ್ಕೇನು ಮಾಡ್ತಾ ಇಲ್ಲ, ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದೆ.
ಕ್ಯಾಪಿಟಲ್ ಗೇನು. ಈಗ ನೋಡಿ, ನಮಗೆ ಉಳಿಸೋದು ಯಾರು, ಉಳಿಕೆ ಮಾಡೋದು ಯಾರು? ಈ 2% ಜನನೇ ಉಳಿಸೋದು. ಬ್ಯಾಂಕಲ್ಲಿ ಇಡೋದು ಯಾರು? ನಾವೇ. ನಮಗೆ ಬಡ್ಡಿ ದರ ಕಮ್ಮಿ ಮಾಡಿ ಬರ ಹೇಳಿದ್ರು. ಈ 2% ಜನ ಏನು ಮಾಡಿದ್ರು, ಅಯ್ಯೋ ಹೋಗಪ್ಪ ಇವನು ಸವಾಸನೆ ಬೇಡ ಅಂತ ಶೇರ್ ಮಾರ್ಕೆಟಿಗೆ ಬಂದರು. ಶೇರ್ ಮಾರ್ಕೆಟಿಗೆ ಬಂದರೆ ಏನು ಮಾಡಿದ್ರು, 20% ಇತ್ತು ಟ್ಯಾಕ್ಸ್, ಇದು 10% ಇದ್ದಿದ್ದು 12.5 ಮಾಡಿದ್ರು. ಯಾವುದನ್ನ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗಳೆಲ್ಲ ಜಾಸ್ತಿ ಆಯಿತು. ಅಂದರೆ ನೀವು ಒಟ್ಟಾರೆ ಹಣ ಏನು ಬರುತ್ತೆ ನಿಮ್ಗೆ ಪೂರ್ಣವಾಗಿ ಅದು ಅನುಭವಿಸೋಕೆ ಬಿಡಲ್ಲ ಅವರು. ದೇ ಟೇಕ್ ಅವೇ ಸಮ್ ಮನಿ. ಸಾವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಹೇಳ್ತೀನಿ. 2024 ಬಡ್ಜೆಟಲ್ಲಿ ಏನು ಮಾಡಿದ್ರು ಘನ ಸರ್ಕಾರ ಗೊತ್ತಾ? ಕಸ್ಟಮ್ ಡ್ಯೂಟಿ ತೆಗೆದುಬಿಟ್ರು ಅದ್ರ ಮೇಲೆ. ಅಯ್ಯೋ ಟ್ಯಾಕ್ಸ್ ಕಡಿಮೆ ಮಾಡಿದ್ರು, ಏನ್ರಿ ಬೈತೀರಾ ನೀವು ಅಂತ ನೀವು ನನ್ನ ಪ್ರಶ್ನೆ ಕೇಳ್ಬೋದು. ನಾನೇ ಹೇಳ್ಬಿಡ್ತೀನಿ ಅದಕ್ಕೆ ಉತ್ತರ. ಇವಾಗ ಗೀವಿಂಗ್ ಟೈಮು ಅಂದರೆ ಪೇ ಬ್ಯಾಕ್ ಟೈಮು. ಸರ್ಕಾರಕ್ಕೆ ಈಗಾಗಲೇ 7-8 ವರ್ಷದ ಹಿಂದೆ ಸಾವರಿನ್ ಬಾಂಡ್ ಬಂತಲ್ಲ, ಈಗ ಸರ್ಕಾರ ವಾಪಸ್ ಕೊಡ್ಬೇಕು ದುಡ್ಡು. ಟ್ಯಾಕ್ಸ್ ಕಮ್ಮಿ ಮಾಡಿದ್ರು. ಸೊ 1,000 ರೂಪಾಯಿ ನಿಮ್ದು ಗೋಲ್ಡ್ ಬೆಲೆ ಕಡಿಮೆ ಆಗೋಯ್ತು. 9,000 ಹತ್ತಿರ 9,000 ಕೋಟಿ ರೂಪಾಯಿ ಸರ್ಕಾರಕ್ಕೆ ಇದರಿಂದ ಉಳಿತಾಯ ಆಗ್ತಾ ಇದೆ. ಇದು ಗೊತ್ತಾಗತ್ತಾ? ಇದು ಸ್ಕ್ಯಾಮ್ ಅಲ್ವಾ? ಕಣ್ಣಂಗೆ ಮಾಡಿದ್ರೆ ಸಾಕಾ? ನಮ್ಮ ನಿರ್ಮಲಾ ಸೀತಾರಾಮನ್, ನಮ್ಮ ಮೋದಿ, ನಮ್ಮ ಸರ್ಕಾರ ಮಾಡಿದ್ರೆ ಅದು ತಪ್ಪಲ್ವಾ? ನಾನು ಇದು ಹೇಳಿದ್ರೆ ಇವತ್ತು ದೇಶದ್ರೋಹಿ ಇರ್ತಾರೆ. ನಿಮಗೆ ಗೊತ್ತಾದಾಗ, ಸಮಸ್ಯೆ ಅಂತ ಗೊತ್ತಾದಾಗ ಮಾತ್ರ ಅದು ಸಮಸ್ಯೆ. ನಿಮ್ಗೆ ಅದು ಸಮಸ್ಯೆ ಅಂತ ಗೊತ್ತೇ ಆಗಿಲ್ಲ ಅಂದರೆ ಯು ವಿಲ್ ಬಿ ಹ್ಯಾಪಿ. ಗೊತ್ತೇ ಇಲ್ಲ ಜನಕ್ಕೆ. ಯಾರು ಪಾಯಿಂಟ್ ಮಾಡಿ ಯಾರು ಹೇಳ್ತಾರೆ? ಯಾರು ಹೇಳೋದೇ ಇಲ್ಲ. ನೋಡಿ, ಇದು ಎಂಥ ಮೋಸ. ನಾನು ನಿಮ್ಗೆ ವಾಪಸ್ ಕೊಡ್ಬೇಕು ಇವಾಗ ದುಡ್ಡು. ಕೊಡೋ ಟೈಮಲ್ಲಿ ನಾನು ಈ ಥರ ಮಾಡ್ಕೊಂಬಿಟ್ಟೆ. ನನ್ನ ಪಾಲಿಸಿ ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ಟು ಮೋಸ. 1,000 ರೂಪಾಯಿ 9,000 ಕೊಡೋ ಕಡೆ ನಿಮ್ಗೆ 8,000 ಕೊಟ್ಟೆ. ಆ ಥರ ಎಷ್ಟು ಜನದ್ದು ಸೇರಿಕೊಂಡು 9,000 ಕೋಟಿ ರೂಪಾಯಿ ಉಳಿತಾಯ ಮಾಡ್ಕೋತಾ ಇದೆ ಸರ್ಕಾರ. ಸೀರಿಯಸ್ಲಿ. ಸೊ ಹಲವಾರು ನ್ಯೂನ್ಯತೆಗಳಿದೆ. ಒಟ್ಟಿನಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಕೊನೆಗೂನು ಕುಂತಿ ಮಕ್ಳಿಗೆ ರಾಜ್ಯ ಇಲ್ಲ ಅಂತೇನೋ ಹೇಳ್ತಾರೆ. ಪಾಂಡವರಿಗೆ ರಾಜ್ಯ ಇಲ್ಲ ಅಂತ ಒಂದು ಮಾತಿದೆ. ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಇಲ್ಲ ಅಂತ ಒಂದು ನಮ್ಮಲ್ಲಿ ಹೇಳ್ತಾರೆ. ಹಂಗೆ ನಾವು ಯಾರಿದ್ದೀವಿ, ರಿಯಲ್ ಟ್ಯಾಕ್ಸ್ ಪೇಯರ್ಸ್, ಇಟ್ಸ್ ಅ ಪೈನ್. ಎವರಿ ಬಡ್ಜೆಟ್ ಈಸ್ ಎ ಪೈನ್. ಪ್ರತಿ ಸರಿ ಅವರು ನಮಗೆ ಬರೆನೇ ಹಾಕ್ತಾರೆ, ನಮಗಾಗಿ ಏನೂ ಮಾಡ್ತಾ ಇಲ್ಲ. ಇದೇ ಸತ್ಯ. ಅದನ್ನು ಹೇಳಿಬಿಟ್ರೆ, ಇಲ್ಲ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಿದ್ದಾರೆ, ಇಲ್ಲಿ ಮಾಡ್ತಿದ್ದಾರೆ, ನಾವು ದೇಶಕ್ಕಾಗಿ ಸ್ಯಾಕ್ರಿಫೈಸ್ ಮಾಡಬೇಕು. ನಾನು ಇಲ್ಲ ಅಂತ ಹೇಳೋದಲ್ಲ. ಅದಕ್ಕೆ ಒಂದು ಟ್ಯಾಕ್ಸ್, ಅದಕ್ಕೊಂದು ಇದು ತನ್ನಿ, ಬೇರೆ ರೀತಿ ತನ್ನಿ. ಇಲ್ಲಿ ಇಲ್ಲ ಅಂದರೆ ಒಂದು ಕೆಲಸ ಮಾಡಿ. ಈ ಯಾರು 2% ಜನ ಟ್ಯಾಕ್ಸ್ ಕಟ್ತಾ ಇದ್ದಾರಲ್ಲ, ಅವ್ರಿಗೆಲ್ರಿಗೂ ನಿಮ್ಮ ಆಧಾರು, ನೀವು 140 ಕೋಟಿ ಜನಕ್ಕೆ ಆಧಾರ್ ಇಶ್ಯೂ ಮಾಡೋಕ್ಕಾಗುತ್ತೆ. 2 ಕೋಟಿ ಜನಕ್ಕೆ ನಮಗೆ ಸಪ್ರೇಟ್ ಒಂದು ಕಾರ್ಡ್ ಇಶ್ಯೂ ಮಾಡೋಕ್ಕಾಗಲ್ವಾ? ಟ್ಯಾಕ್ಸ್ ಪೇಯರ್ಸ್ ಅಂತ ಐಡೆಂಟಿಫೈ ಮಾಡಿ ನಮಗೊಂದು ಕಾರ್ಡ್ ಇಶ್ಯೂ ಮಾಡಿ. ನಾವು ಅಂಗಡಿಗೆ ಹೋದಾಗ ನಮಗೆ ಡಬಲ್ ಟ್ಯಾಕ್ಸೇಷನ್ ತಪ್ಪಿಸಿ. ನಾನು ಕಾರ್ಡ್ ತೋರಿಸಿದ ತಕ್ಷಣ ನನಗೆ GST ಆಗಂಗಿಲ್ಲ. 118 ರೂಪಾಯಿ ಅಂದರೆ ನಂಗೆ 100 ರೂಪಾಯಿಗೆ ಮಾರಬೇಕದು. ಫ್ರಿಡ್ಜು, ವಾಷಿಂಗ್ ಮಿಷಿನು 35,000 ಮೈನಸ್ 3,500. ನಿನಗಾದ್ರೆ ನೋಡಪ್ಪ 31,500 ಅಂತ, 32,500 ವಾಟ್ ಎವರ್ ಅಂತ ಹೇಳಬೇಕು. ಅದನ್ನಾರ ಮಾಡಿ, ಏನೋ ಮಾಡಿ. ಎಲ್ಲ ಕಡೆ ಜಾರಿಗೆ ತರಬಹುದು ಸರ್. ಆಕ್ಚುಲಿ ತರಬೇಕು. ವಿ ಹ್ಯಾವ್ ಬಿನ್ ಟ್ಯಾಕ್ಸ್ ಟ್ವೈಸ್. ಹೌದು. ಇದನ್ನ ಧ್ವನಿ ಎತ್ತಿ ಮಾತಾಡಬೇಕಾಗಿದೆ. ಎಲ್ಲ ಫೋರಮಲ್ಲೂ ಎಲ್ಲರೂ ತಿಳಿದವರು ಎಲ್ಲರೂ ಪದೇ ಪದೇ ಹೇಳಬೇಕು. ಬಿಡು ಎಲ್ಲಿ ತನಕ ಬಿಡ್ತೀರಿ? ಸೋ ಫಾರ್ ಇದು ನಮ್ಮ ದೇಶದ ಕತೆ. ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿನಯ್ ಸನಾತನ್ ಶೋಗೆ ಬಂದಿದ್ದಕ್ಕೆ. ಆ್ಯಂಡ್ ಯು ಹ್ಯಾವ್ ಶೇರ್ಡ್ ಲಾಟ್ ಆಫ್ ಇನ್ಸೈಟ್ಸ್. ನೀವು ಹೇಳಿದಾಗೆ ಎಲ್ಲರಿಗೂ ರೀಚ್ ಆಗ್ಬೇಕು ನಾನು, ಬಟ್ ಆ ರೀಚ್ ಆಗೋ ವೇ ಗೊತ್ತಿಲ್ಲ. ಆ ವೇ ನಮಗೆ ತಿಳಿಸ್ಕೊಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಮಾಡೋ ಕೆಲಸದಲ್ಲಿ ಶ್ರದ್ಧೆ ಹೊಂದಿದ್ರೆ ನೀವು ಎದೆತ್ತಿ ಮುಂದೆ ನಡೀತಾ ಹೋಗಿ, ಮಿಕ್ಕಿದ ಯಶಸ್ಸು, ಹಣ ಎಲ್ಲ ನಿಮ್ಮಿಂದೆ ಬರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ದಟ್ಸ್ ದ ಬ್ಯೂಟಿ. ಬದುಕಿರೋದೇ ಆ ಬ್ಯೂಟಿಲಿ. ಥ್ಯಾಂಕ್ ಯು. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು.